ಓಕೆ, ನಿಮಗೆ ಇದು ತೆಗೆದುಬಿಟ್ಟೆ ಆಕ್ಸೆಸ್. ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಮೇಡಮ್ ಅವರು ಇಲ್ಲ ಲೋಹಿತ್ ಯಾರಾದರೂ ಒಬ್ರು ಗುರು ಪರಂಪರೆ ಹೇಳೋಂಗಿದ್ರೆ ಹೇಳ್ಬೋದು. ರೋಹಿತ್ ಹೇಳಿ ಸರ್. ಹಾ, ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಶೈಲೇಶದಯಾ ಪಾತ್ರಂ ಧೀಭಕ್ತ್ಯಾದಿಗುಣಾರ್ಣವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿ ಲಕ್ಷ್ಮೀನಾಥ ಸಮಾರಂಭಾಂ ನಾದಯಾಮುನಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಕ್ಮಾ ವ್ಯಾಮೋಹದಸ್ತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಶ್ಚ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮತೆ ರಾಮಾನುಜಾಯ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಓಂ ಪುಣ್ಯಾಂಬೋಜ ವಿಕಾಸಾಯ ಪಾಪಧ್ಯಾನ ಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂತ ಭೂಮೌ ರಾಮಾನುಜ ದಿವಾಕರಃ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಯೇ. ಈಗ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಪಾಠ ಮಾಡ್ತಿರ್ಬೇಕು, ಪಂಚಾಂಗ ಶ್ರವಣ ಮಾಡ್ತಿದ್ರಿ. ಪಂಚಾಂಗ ಶ್ರವಣ ನಾವು ಲಾಸ್ಟ್ ಕ್ಲಾಸಲ್ಲಿ ದಶಮಿ ವಿಜಯದಶಮಿವರೆಗೂ ಹಬ್ಬದ ವಿಚಾರ, ಅದರ ಒಂದು ಉದಾಹರಣೆಗಳೆಲ್ಲ ನಾವು ಮಾತಾಡಿದ್ರಿ. ಇದಾದ್ಮೇಲೆ ಈಗ ಅದೇ ಪೇಜ್ ಕಂಟಿನ್ಯೂ ಮಾಡ್ಬೇಕಾದ್ರೆ 9ನೇ ಪೇಜಲ್ಲಿ ಏನಿದೆ, ನರಸೀಪುರದ ಶ್ರೀ ಗುಂಜಾ ನರಸಿಂಹಸ್ವಾಮಿ ರಥೋತ್ಸವ ವಿಚಾರ ಅಂತ ಬಿಟ್ಟು ಅಲ್ಲಿ ನಮಕ್ರೋಧ ಏನಾಗಿದೆ, ಯಾಕೆ ಚೇಂಜ್ ಆಗಿದೆ ಈ ವರ್ಷ ಅಂತ ಹೇಳ್ಬಿಟ್ಟು 16/3/2025 ಅದು ಉದಾಹರಣೆಗಳೆಲ್ಲ ಕೊಟ್ಕೊಂಡು ಹೋಗಿದ್ದಾರೆ. ಇದೆಲ್ಲ ರಥೋತ್ಸವಗಳದ್ದು ಅದು ತಿಥಿಗಳು ಸೌರ ಯುಗಾದಿಗಳು ಅದೆಲ್ಲ ಲೆಕ್ಕ ಹಾಕಿ ಅವರೆಲ್ಲ ಕೊಟ್ಕೊಂಡು ಹೋಗಿದ್ದಾರೆ. ಈ ವಿಚಾರ ಅದು ಟಿ ನರಸೀಪುರದವ್ರಿಗೆ, ಅದು ಗುಂಜಾ ನರಸಿಂಹಸ್ವಾಮಿ ಭಕ್ತಾದಿಗಳು ಮಾತ್ರ ಇರೋದ್ರಿಂದ ಇದು ನಾನು ಜಾಸ್ತಿ ಹೆಚ್ಚಾಗಿ ಮಾತಾಡಲ್ಲ, ಮುಂದೆ ಹೋಗ್ತೀನಿ. ಈಗ ದ್ವಾದಶ ಸಂಕ್ರಮಣ ಮತ್ತು ಪುಣ್ಯಕಾಲಗಳು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇದೆ. ಸಂಕ್ರಮಣಗಳು 12 ಸಂಕ್ರಮಣಗಳಾಗ್ತದೆ. ಅದು ಯಾವತ್ತು ಯಾವಾಗ ಆಗುತ್ತೆ ಅಂತ. ಸಂಕ್ರಮಣ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ದ್ವಾದಶ ಸಂಕ್ರಮಣ ಅಂದರೆ, ಈಗ ಮೀನದಿಂದ ಮೇಷಕ್ಕೆ ಬರಬೇಕಾದ್ರೆ ಸೌರಮಾನ ಯುಗಾದಿ, ಮೇಷದಿಂದ ವೃಷಭಕ್ಕೆ, ವೃಷಭದಿಂದ ಮಿಥುನಕ್ಕೆ, ಇದೆಲ್ಲ ಯಾವಾಗ ಆಗ್ತದೆ, ಯಾವ ಟೈಮ್ಗೆ ಆಗುತ್ತೆ ಅಂತ ಇದನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ 2 ರೀತಿ ಕೊಟ್ಟಿದ್ದಾರೆ. ಪುಣ್ಯಕಾಲ ತರ್ಪಣ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಮಾಡಬೇಕು ಅಂತ ನೋಡಿ. ಪುಣ್ಯಕಾಲಗಳು ಆ ತರ್ಪಣ ಟೈಮ್ ಏನಿದೆ ಅಂತ ಇದನ್ನು ನಾವೇನು ಹೇಳ್ತೀರಿ ಅಂದರೆ, ಅಪ್ರಾಕ್ಸಿಮೇಟ್ಲಿ ಬೆಳಗ್ಗೆ 9:53 ಹರಿಪದ ಶುಕ್ರವಾರ ಬೆಳಗ್ಗೆ 9:53 ಮಧ್ಯಾಹ್ನೋತ್ತರ ರಾತ್ರಿ 8:06 ಮಧ್ಯಾಹ್ನ ಮೇಲೆ ಮಾಡ್ಬೋದು ಅಂತೆಲ್ಲ ಕೊಟ್ಟಿದ್ದಾರೆ. ಯಾಕಂದರೆ ನಾಳೆ ಬೆಳಗ್ಗೆ ಇರಲ್ಲ ಇದು ಅಂತ. ಇಲ್ಲಿ ಆ ಟೈಮ್ ಸಂಕ್ರಮಣ ಏನು ಟೈಮ್ ಇದೆಯೋ ಆ ಟೈಮ್ವರೆಗೂ ನಾವು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಇನ್ನು ತರ್ಪಣಗಳು ಅಂತ ಕೆಲವು ಟೈಮ್ ಏನು ಮಾಡ್ತಾರೆ, ಮಧ್ಯಾಹ್ನದ ಹೊತ್ತು ಮಾಡ್ತಾರೆ, ಅದು ತುಂಬ ಒಳ್ಳೆಯದು. ಕೆಲವು ಟೈಮ್ ಮಧ್ಯಾಹ್ನದ ಹೊತ್ತು ಬಂದಿಲ್ಲ. ಇವಾಗ ಎಕ್ಸಾಂಪಲ್ಗೆ ನೋಡಿ, ವೃಷಭ ಲಗ್ನಕ್ಕೆ ಸಂಕ್ರಮಣ ಬಂದ್ಬಿಟ್ಟು 15ನೇ ತಾರೀಕು ಬೆಳಗ್ಗೆ 9:53 ಆಗೋದ್ರಿಂದ ಬೆಳಗ್ಗೆ 9:53 ಮಾಡ್ಬೋದು ಅಂತ ಹೇಳ್ತಾರೆ ಸಂಕ್ರಮಣದಲ್ಲಿ. ಯಾಕಂದರೆ ಮಧ್ಯಾಹ್ನ ಇಲ್ಲ ಅಂತ ಹೇಳ್ಬಿಟ್ಟು. ಅದೇ ಮಧ್ಯಾಹ್ನ ನೋಡಿ 11:31 ಆ ಟೈಮಲ್ಲಿ ಆಗಿರ್ಬೇಕಾದ್ರೆ ಮಧ್ಯಾಹ್ನ 3:31 ಮಾಡ್ಬೋದು ತರ್ಪಣ ಅಂತ ಬಿಟ್ಟು. ಈ ನಿಷಿದ್ಧ ಇದೇನು ಹೇಳ್ತಾರೆ ಅಂದರೆ ಕುತಪ ಕಾಲ ಅಂತ ಹೇಳ್ತಾರೆ. ಕುತಪ ಕಾಲ ಅನ್ಕೊಂತೀನಿ, ಕುತಪ ಕಾಲ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ನಾವು ಬಿಟ್ಟಾಗ ಇದು ಯಾವಾಗ ಕುತಪ ಕಾಲ ಅಂದರೆ ಬೆಳಗ್ಗೆ 11:15 ಇದು 40 ನಿಮಿಷದಿಂದ ಹಿಡಿದು ಮಧ್ಯಾಹ್ನ 3:30 ಅಪ್ರಾಕ್ಸಿಮೇಟು ಇದು ಕುತಪ ಕಾಲ, ತರ್ಪಣ ಬಿಡೋಕೆ ಟೈಮು ಅಂತ 2:30-3:30 ಈ ಟೈಮಲ್ಲಿ ಮಾತ್ರ ಈ ಕುತಪ ಕಾಲ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಆದಾಗ ಸಂಕ್ರಮಣ ಯಾವಾಗಲಾದರೂ ಇದು ಅದ್ಭುತವಾಗಿ 3:30 ಹೋಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಬೆಳಗ್ಗೆ 9:59 ಆಗಿದೆ, ಆದರೂ 1:59 ಹೋಗಿದೆ. ಇಲ್ಲಿ ಒಂದು ವೃಷಭದ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದು ಯಾಕೆ ಏನು ಅಂತ ನೋಡಬೇಕಾಗುತ್ತೆ. ಇದು ಮಿಥುನದಿಂದ ಕಟಕಕ್ಕೆ ಬರೋದನ್ನು ದಕ್ಷಿಣಾಯನದ ಪುಣ್ಯಕಾಲ ಅಂತ ಹೇಳ್ತಾರೆ. ದಕ್ಷಿಣಾಯನ ಸಂಕ್ರಮಣ ಕಾಲ, ಪುಣ್ಯಕಾಲ ಅಂತ. ಇದು ತುಂಬ ಶ್ರೇಷ್ಠ. ಈ ಸಂಕ್ರಮಣಗಳು 2 ತುಂಬ ಶ್ರೇಷ್ಠ. ಯಾವುದು? ಒಂದು ಮಕರ ಸಂಕ್ರಾಂತಿ, ಇನ್ನೊಂದು ಕಟಕ ಸಂಕ್ರಾಂತಿ. ಜ್ಯೋತಿಷ್ಯದಲ್ಲಿ ನಮ್ಮ ಒಂದು ಆಗು ಹೋಗುಗಳಿಗೆ
ಯಾವುದೇ ಒಂದು ಮೇದಿನಿ ಜ್ಯೋತಿಷ್ಯ ಅಂದರೆ ನಮ್ಮ ದೇಶ ವಿದೇಶಗಳ ಭವಿಷ್ಯತ್ತು ಅದ್ರ ಹಾಕೋದಕ್ಕೆ ನೋಡ್ತಕ್ಕಂಥ ಟೈಮ್. ಇದನ್ನ ಕಟಕ ಸಂಕ್ರಮಣ ಅಂತ ಹೇಳ್ತಾರೆ. ಇದು ಯಾವತ್ತಾಗುತ್ತೆ ಅಪ್ರಾಕ್ಸಿಮೇಟ್ಲಿ 17ರಿಂದ ಜುಲೈ 17ರಿಂದ 21, 22 ಈ ಟೈಮಲ್ಲ, 15ರಿಂದ ಒಂದು 5-6 ದಿವಸದಲ್ಲಿ ಆಗುತ್ತೆ. ಆ ಟೈಮ್ ತಗೊಂಡು ನಮ್ಮ ಒಂದು ವರ್ಷ, ದೇಶದ ವರ್ಷ, ನಮ್ಮ ಸಂವತ್ಸರದ ಫಲ ಇದು ಹೇಳ್ಕೊಂಡು ಹೋಗ್ತಾರೆ ಮೇದಿನಿ ಜ್ಯೋತಿಷ್ಯ ನೋಡ್ತಕ್ಕಂಥವ್ರು. ಇದು ತುಂಬಾ ಹೈ ಲೆವೆಲ್ ಆಗಿರೋದಕ್ಕೆ, ಅದಕ್ಕೆ ದಕ್ಷಿಣಾಯನ ಉತ್ತರಾಯಣ ಮಾರ್ಕ್ ಆಗಿರೋದಕ್ಕೆ ಇದು ಕೊಡ್ತಾರೆ. ಈ ರೀತಿ ನೀವು ಈ ಟೈಮಿಗೆ ನೀವು ಮಾಡಿದಾಗ ನಿಮಗೆ ತುಂಬಾ ಒಳ್ಳೆಯದು ಅಂತ. ಇಲ್ಲಿ ನಿಮಗೆ ವಾಕ್ಯ ರೀತಿ, ದುರ್ಗಣಿತ ರೀತಿ ಎಲ್ಲ ಕೊಟ್ಟಿದ್ದಾರೆ. ಸಿದ್ಧಾಂತ ರೀತಿ ಮೈಸೂರಿಗೆ, ಸಿದ್ಧಾಂತ ಸೂರ್ಯ ಸಿದ್ಧಾಂತದ ಪ್ರಕಾರ. ವಾಕ್ಯ ರೀತಿ ಮೈಸೂರಿಗೆ, ವಾಕ್ಯ ರೀತಿ ಶ್ರೀರಂಗಕ್ಕೆ ಏನಕ್ಕೆ ಅಂದ್ರೆ ರಂಗನಾಥನ ದೇವಸ್ಥಾನ ಇರೋದ್ರಿಂದ ಆಗಿನ ಕಾಲದಿಂದ ಶ್ರೀರಂಗ ಒಂದು ಸೆಂಟ್ರ್, ತುಂಬಾ ಫೇಮಸ್ಸು, ಸಾವಿರಾರು ವರ್ಷಗಳಿಂದ ಇದು ಭಕ್ತಿ ಇದಕ್ಕೆಲ್ಲ. ಅದಕ್ಕೋಸ್ಕರ ಶ್ರೀರಂಗಕ್ಕೆ ಕೊಟ್ಟಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಹೇಳ್ತಿರಲ್ಲ, ಶ್ರೀರಂಗನಾಥ ಕ್ಷೇತ್ರದಲ್ಲಿ ಶ್ರೀರಂಗಮಲ್ಲಿ ಪಿತೃತರ್ಪಣ ಮಾಡೋದು ತುಂಬಾ ಶ್ರೇಷ್ಠ, ರಾಮೇಶ್ವರಮಲ್ಲಿ ಬಿಟ್ಟರು ತುಂಬಾ ಶ್ರೇಷ್ಠ ಅಂತ ಅದಕ್ಕೆ ವಿಚಾರಗಳು ಕೊಟ್ಟಿರ್ತಾರೆ. ಸಂಕ್ರಮಣ ಒಂದೊಂದು ರಾಶಿಗೆ ಯಾವತ್ತಾಗಿದೆ ಅಂತ ನಿಮಗೆ ನಾನು ಕೇಳಿದ್ದೆ ಒಂದ್ಸಲ, ಯಾವತ್ತಾಗುತ್ತೆ ಡೇಟ್ಸ್ ಎಲ್ಲ ಬರೆದು ಕಳಿಸ್ರಿ ಅಂತ ಹೇಳ್ಬಿಟ್ಟು ಒಂದು ಹೋಮ್ವರ್ಕಲ್ಲಿ ಕೊಟ್ಟಿದ್ದೆ. ನಿಮ್ಗೆ ಇಲ್ಲಿ ನೋಡಿದ್ರೆ ಆ ಡೇಟ್ಸ್ ಹಂಗೆ ಇದೆ. ಮೇಷ 14/4/2026, ವೃಷಭ 15/5/2026, ಮಿಥುನ 15/6/2026, ಕಟಕ 17/7/2026, ಸಿಂಹ 17/8/2026, ಕನ್ಯಾ 17/9/2026, 18/10/2026 ತುಲಾ, ವೃಶ್ಚಿಕ 17/11/26 ಸಂಕ್ರಮಣ, ವೃಶ್ಚಿಕ ಸಂಕ್ರಮಣ. ಇದು ನಿಮ್ಗೆ ಇನ್ನೊಂದು ಗೊತ್ತಿರುತ್ತೆ, 18/10/2026 ಇದು ವಿಷು ಸಂಕ್ರಮಣ ಅಂತ ಹೇಳ್ತಾರೆ. ಈ ವಿಷು ಸಂಕ್ರಮಣ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಫೇಮಸ್. ಏನಕ್ಕೆ ಅಂದ್ರೆ ಕಾವೇರಿ ಉಗಮ ಸ್ಥಾನದಲ್ಲಿ ತಲಕಾವೇರಿಯಲ್ಲಿ ಕಾವೇರಿ ಹುಟ್ಟತಕ್ಕಂಥ ಸಮಯ ಅಂತ ಬಿಟ್ಟು ಈ ತುಲಾ ಸಂಕ್ರಮಣದ ಟೈಮಲ್ಲಿ ಒಂದು ಅದ್ಭುತವಾದ ಒಂದು ಪೂಜೆಗಳೆಲ್ಲ ಮಾಡ್ತಾರೆ. ಇದು ತುಲಾ ಸಂಕ್ರಮಣ ತುಂಬಾ ಫೇಮಸ್. ಅದಕ್ಕೆ ತುಲಾ ಸಂಕ್ರಮಣ ತುಂಬಾ ಜನ ಇಷ್ಟಪಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಕಾವೇರಿಗೆ ಹೋಗ್ಬಿಟ್ಟು ತಲಕಾವೇರಿಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತಾರೆ, ಅದರಿಂದ ಪಾಪಗಳು ಕಳೀತದೆ ಅಂತ. ಹರಿಪದ ಪ್ರಾತ ವೃಶ್ಚಿಕ ಸಂಕ್ರಮಣ, ಅದ ಧನಸ್ಸು ಸಂಕ್ರಮಣ, ಮತ್ತೆ ಮಕರ ಸಂಕ್ರಮಣ. ಧನಸ್ಸು ಸಂಕ್ರಮಣ 16/12/2026. ಈ ಧನಸ್ಸು ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡ್ತಕ್ಕಂಥ ಟೈಮ್ ಶೂನ್ಯ ಮಾಸ ಅಂತ ಕೂಡ ಹೇಳ್ತಾರೆ. 16ರಿಂದ ನೆಕ್ಸ್ಟ್ ಮಕರ ಸಂಕ್ರಮಣದವರೆಗೂ ನಾವು ಧನುರ್ಮಾಸದಲ್ಲಿ ಶೂನ್ಯ ಮಾಸದಲ್ಲಿ ವ್ರತಗಳು ಮಾಡಿದ್ರೆ ತುಂಬಾ ಶ್ರೇಷ್ಠ, ಬೆಳಗ್ಗೆನೇ ಇದ್ದು ಅಂತ. ಇದರಿಂದ ನಮಗೆ ಎಲ್ಲಾ ಪುಣ್ಯಕಾಲ ಸಿಗ್ತದೆ ಅಂತ. ಮಕರ ಸಂಕ್ರಮಣ ಎಲ್ಲರಿಗೂ ಗೊತ್ತು, ಸುಗ್ಗಿ ಕಾಲ, ಸಂಕ್ರಾಂತಿ ಕಾಲ, ಎಲ್ಲ ಕಡೆ ಎಲ್ಲ ರೈತರು ತುಂಬಾ ಹರ್ಷದಿಂದ ಮಾಡ್ತಕ್ಕಂಥ ಒಂದು ಸಂಕ್ರಮಣ. ಕುಂಭ ಸಂಕ್ರಮಣ ಮತ್ತು ಮೀನ ಸಂಕ್ರಮಣ ಆದ್ರೆ ಮೇಷ ಸಂಕ್ರಮಣ ಆದ್ರೆ ಸೌರಮಾನ ಯುಗಾದಿ. ಇಲ್ಲಿ ಇನ್ನೊಂದೇನಪ್ಪ, ದುರ್ಗಣಿತ ರೀತಿ ಮೈಸೂರಿಗೆ. ದುರ್ಗಣಿತ ರೀತಿ 9. ಈಗ ನೋಡಿ, ಇಲ್ಲಿ ಮೇಷದಲ್ಲಿ ಸಿದ್ಧಾಂತ ರೀತಿ 11:30 ಆಗಿರ್ಬೇಕಾದ್ರೆ ಪ್ರಾಪರ್ ಕ್ಯಾಲ್ಕುಲೇಷನ್ ಗಣಿತ ಪ್ರಕಾರ 9:15 ಇದೆ. 9:15 ಹಸ್ತ 1:13 ಅಂತ ಪುಣ್ಯಕಾಲ ತರ್ಪಣ ವಿಚಾರ ಅಂತ. ಅದಾದ್ಮೇಲೆ ಬೆಳಗ್ಗೆ 6:46 ನೋಡಿ, ಇಲ್ಲಿ ವೃಷಭದಲ್ಲಿ ಏನು ಟೈಮೇ ತಗೊಳಲ್ಲ, ಹಂಗೆ ಪಾಸ್ ಆಗಿರುತ್ತೆ ಅಂತ. ಇವೆಲ್ಲ ಇರೋದ್ರಿಂದ ಟೈಮಿಂಗ್ಸು ಚೇಂಜಸ್ ಇದ್ದೇ ಇರುತ್ತೆ. ಯಾವಾಗಲೂ ನೀವು ದುರ್ಗಣಿತಕ್ಕೂ ಸಿದ್ಧಾಂತಕ್ಕೂ ಸ್ವಲ್ಪ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಇದು ಪ್ರಾಪರ್ ಅಕ್ಯುರೇಟ್ ಕ್ಯಾಲ್ಕುಲೇಷನ್ಸು, ಇದು ಸಿದ್ಧಾಂತದ ಪ್ರಕಾರ ಕ್ಯಾಲ್ಕುಲೇಷನ್ಸು. ನಿಮಗೆ ಇದು ಮುಂದೆ ಹೋಗ್ತಾ ನಾವು ಸಿದ್ಧಾಂತ ನಾವು ಹಬ್ಬಗಳಿಗೆ ಹರಿದಿನಗಳಿಗೆ ಫಾಲೋ ಮಾಡ್ತೀರಿ, ದುರ್ಗಣಿತ ಮುಹೂರ್ತಗಳು ಫಾಲೋ ಮಾಡ್ತೀರಿ. ಇದು ಈಗ ನಿಮ್ಮ ಮುಂದೆ ಹೋಗ್ತಾ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ತರ್ಪಣ ವಿಚಾರಗಳಲ್ಲಿ ನೋಡಿ, ನಾನು ಇವತ್ತು ಮಾತಾಡ್ತೀನಿ. ತರ್ಪಣ ವಿಚಾರಗಳು ಕೂಡ ಸಮಯ ಸಿಕ್ಕರೆ, ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ತಗೊತೀನಿ ಪಂಚಾಂಗದಲ್ಲಿ ಯಾವ ವಿಚಾರಗಳಿದೆ ಅಂತ. ತರ್ಪಣಗಳ ವಿಚಾರಗಳು ಅಮಾವಾಸ್ಯೆಗಳಿಗೆ, ಸಂಕ್ರಮಣಗಳಿಗೆ, ಗ್ರಹಣಗಳಿಗೆ ಮತ್ತು ಅರ್ಧೋದಯ ಮಹೋದಯ ಪುಣ್ಯಕಾಲಗಳಲ್ಲಿ ಪಿತೃಗಳ ಪ್ರೀತ್ಯರ್ಥಕ್ಕಾಗಿ ತಿಲಾ ತರ್ಪಣ ಮಾಡಬೇಕು. ಒಂದೇ ದಿನಗಳಲ್ಲಿ 2 ಕಾರಣಗಳಿಂದಾಗಿ 2 ತರ್ಪಣ ಮಾಡಬಾರದು. ಅಂದ್ರೆ ಒಂದೇ ತರ್ಪಣ ಮಾಡಬೇಕು. ಹೇಗೆಂದರೆ ಅಮಾವಾಸ್ಯೆ ಮತ್ತು ಸಂಕ್ರಮಣ ಒಂದೇ ದಿನ ಬಂದಾಗ ಅಮಾವಾಸ್ಯೆ ತರ್ಪಣ ಮಾಡಬೇಕು, ಸಂಕ್ರಮಣ ತರ್ಪಣ ಮಾಡಬಾರ್ದು. ದಕ್ಷಿಣಾಯನ ಉತ್ತರಾಯಣ ಪುಣ್ಯಕಾಲಗಳು ಅಮಾವಾಸ್ಯೆಯಲ್ಲಿ ಬಂದರೆ ಆಯನ ಪುಣ್ಯಕಾಲಗಳ ತರ್ಪಣ ಮಾತ್ರ ಮಾಡಬೇಕು, ಅಮಾವಾಸ್ಯೆ ತರ್ಪಣ ಮಾಡಬಾರದು. ಗ್ರಹಣ ಮತ್ತು ದಕ್ಷಿಣೋತ್ತರ ಪುಣ್ಯಕಾಲ ಒಂದೇ ದಿನ ಬಂದರೆ ಗ್ರಹಣ ನಿಮಿತ್ತವಾದ ತರ್ಪಣ ಮಾಡಬೇಕು. ಗ್ರಹಣಗಳಿದ್ದಾಗ ಗ್ರಹಣ ಇಂಪಾರ್ಟೆನ್ಸು, ಆಯನಗಳಿದ್ದಾಗ ಆಯನಗಳು ಅಮಾವಾಸ್ಯೆಗಿಂತ ತಿಥಿಗಳಿಗಿಂತ, ಸಂಕ್ರಮಣಗಳಿಗಿಂತ ಅಮಾವಾಸ್ಯೆ ತಿಥಿಗಳು ತುಂಬ ಫೇಮಸ್ಸು ಅಂತ. ಉತ್ತರಾಯಣ ಪುಣ್ಯಕಾಲ, ಅರ್ಧೋದಯ ಮಹೋದಯ ಕಾಲಗಳು ಒಂದೇ ದಿನ ಬಂದರೆ ಅರ್ಧೋದಯ ಮಹೋದಯ ಪುಣ್ಯಕಾಲಗಳ ತರ್ಪಣ ಮಾತ್ರ ಮಾಡಬೇಕು. ಚಂದ್ರಗ್ರಹಣದಲ್ಲಿ ಗ್ರಹಣ ಮಧ್ಯಕಾಲ ನಂತರವೂ ಸೂರ್ಯಗ್ರಹಣದಲ್ಲಿ ಮಧ್ಯಕಾಲಕ್ಕೆ ಮೊದಲು ತರ್ಪಣ ಮಾಡಬೇಕು.
ಈಗ ಗ್ರಹಣಗಳ ಸಮಯದಲ್ಲಿ ತುಂಬ ಜನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ, ಜ್ಯೋತಿಷಿಗಳೆಲ್ಲ ಅನುಷ್ಠಾನ ಮಾಡೋದು, ತರ್ಪಣ ಮಾಡೋದನ್ನೆಲ್ಲಾನು. ಚಂದ್ರಗ್ರಹಣದಲ್ಲಿ ಗ್ರಹಣದ ಮಧ್ಯಕಾಲ ಸೆಂಟರ್ ಟೈಮ್ ಕರೆಕ್ಟಾಗಿ ಮಾಡಬೇಕು. ಅದೇ ಸೂರ್ಯ ಗ್ರಹಣದಲ್ಲಿ ಮಧ್ಯಕಾಲಕ್ಕೆ ಮೊದಲು, ಮಧ್ಯಕಾಲ ಬರೋದಕ್ಕೆ ಮುಂಚೆ ಮಾಡಿಬಿಡಬೇಕು ಅಂತ. ನಿಮಗೆ ಟೈಮಿಂಗ್ಸ್ಗಳು ಬಂದಾಗ 1 ಅವರ್, 1.5 ಅವರ್, 2 ಅವರ್, 3 ಅವರ್ ಎಲ್ಲ ಇರ್ತದೆ ಗ್ರಹಣಗಳು. ಆ ಟೈಮ್ ಸೆಂಟರ್ ಟೈಮ್ ಕೊಟ್ಟಿರ್ತಾರೆ, ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಎಲ್ಲ ಜ್ಯೋತಿಷಿಗಳು ಎಲ್ಲರೂ ಇತ್ತೀಚೆಗೆ ತುಂಬ ವಿಚಾರ ಆಗ್ತಿರ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ನಾನು ಕೇಳ್ಬೋದು, ನಾನು ಹೇಳ್ತೀನಿ ಗ್ರಹಣಗಳಿದ್ರೆ. ಆದರೆ ಈ ವರ್ಷ ಪರಾಭವನಾಮ ಸಂವತ್ಸರದಲ್ಲಿ ಭಾರತಕ್ಕೆ ಯಾವುದೇ ಗ್ರಹಣ ಇಲ್ಲ. ಸಂಕ್ರಮಣ ಒಂದೇ ಇದ್ದಾಗ ಸಂಕ್ರಮಣವು ಪುಣ್ಯಕಾಲದಲ್ಲಿ ತರ್ಪಣ ಮಾಡಬೇಕು. ಸಂಕ್ರಮಣ ಇದ್ದಾಗ ಅದು ಪುಣ್ಯಕಾಲದಲ್ಲಿ ಮಾಡಬೇಕು. ಇದು ತರ್ಪಣಗಳು ಮಾಡ್ತಕ್ಕಂಥದ್ದು. ಇದು ಪಿತೃಗಳಿಗೆ ಮಾಡ್ತಾರೆ, ಕೆಲವರು ಅವರ ಒಂದು ಮಠಾಧೀಶರಿಗೆ ಗುರುಗಳು ಕೂಡ ಮಾಡ್ತಾರೆ, ಅದು ಅವರವರ ಒಂದು ವಿಚಾರ. ಈ ತರ್ಪಣಗಳು ಮಾಡಿದಾಗ ತುಂಬಾ ಶ್ರೇಷ್ಠ. ಜ್ಯೋತಿಷಿಗಳು ತುಂಬಾ ಜನ ಈ ತರ್ಪಣಗಳು ಇಟ್ಕೊಂಡಿದ್ದಾರೆ. ಇದಾದ್ಮೇಲೆ ಕೆಲವು ಸಂವತ್ಸರಗಳಲ್ಲಿ ಚೈತ್ರ ಮಾಸ, ಫಲ್ಗುಣ ಮಾಸಗಳಲ್ಲಿ ಮೀನ ಮಾಸ, ಸ್ವಾತಿ ನಕ್ಷತ್ರ, ಇದು ಮತ್ತೆ ಇದು ಡಬಲ್ ಆಗಿದೆ. ಈ ಕಡೆ ಉದಾಹರಣೆ ಬಂದಿರತಕ್ಕಂಥದ್ದು ಗುಂಜಾಂ ನರಸಿಂಹಸ್ವಾಮಿದು ವಿಕ್ರಮ ಸಂವತ್ಸರದ್ದು. ಮುಂದಕ್ಕೆ ಹೋಗ್ತೀನಿ. ಈಗ ವೃಷ್ಟಿ ಮಳೆ ಯೋಗ ದೃಗ್ಗಣಿತ ರೀತಿ, ಇಲ್ಲಿ ಮಳೆಗಳ ಫಲಗಳು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಇದು ನೀವು ಓದ್ಬೇಕಾದ್ರೆ, ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಸಂಕ್ರಮಣಗಳಾದ್ಮೇಲೆ ಮಳೆ ಫಲಗಳು ಕೂಡ ಓದ್ಬೇಕು. ಹಳ್ಳಿಗಳ ಕಡೆ, ದೇವಸ್ಥಾನಗಳ ಕಡೆ ನಿಮ್ಗೆ ಯಾವ್ಯಾವ ಮಳೆ ಹೆಂಗಿರ್ತದೆ ಏನು ಅಂತೆಲ್ಲ. ಇದು ಅಶ್ವಿನಿ ಮಳೆ, ಭರಣಿ ಮಳೆ, ಕೃತಿಕಾ ಮಳೆ, ರೋಹಿಣಿ ಮಳೆ, ಇದೆಲ್ಲ ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್. ಸೂರ್ಯನು ಆ ನಕ್ಷತ್ರದಲ್ಲಿ ಗ್ರಹಚಲನೆ ಮಾಡ್ತಿರ್ಬೇಕಾದ್ರೆ ಆ ನಕ್ಷತ್ರಗಳ ಹೆಸರುಗಳು ಕೊಟ್ಟಿದ್ದಾರೆ. ಅಶ್ವಿನಿ ಮೇಷರಾಶಿಗೆ ಬಂದಾಗ ಅಶ್ವಿನಿ ನಕ್ಷತ್ರದಲ್ಲಿ ಸೂರ್ಯನ ಚಲನೆ ಆಗ್ತಿರ್ಬೇಕಾದ್ರೆ ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವಸ. 14/4/2026ರಿಂದ 27/4/2026ವರೆಗೂ ಅಶ್ವಿನಿ ನಕ್ಷತ್ರದಲ್ಲಿ ಸೂರ್ಯ ಇರೋದಕ್ಕೆ ಅಶ್ವಿನಿ ಮಳೆ, ಭರಣಿ ಮಳೆ. ನೆಕ್ಸ್ಟ್ ಮೂವ್ ಆದ್ಮೇಲೆ 27/4 ಭರಣಿ ಮಳೆ, ಕೃತ್ತಿಕಾ ಮಳೆ 11/5/2025ರಿಂದ 25/2026ರವರೆಗೆ, ರೋಹಿಣಿ ಮಳೆ 25/2026. ಅದರಲ್ಲಿ ಯಾವತ್ತು ಮಳೆ ಆಗ್ತದೆ, ಇಲ್ಲಿ ಸಂಧಿಪತನ, ಗ್ರಹಗಳ ವಾತಾದಹನ, ನಾಡಿ ಸಂಚಾರ, ಸೂರ್ಯ ನಕ್ಷತ್ರಗಳಿಂದ ಮಳೆಗೆ ಹೆಚ್ಚು ತೊಂದರೆ ಕೊಂಡು ಬಂದರು. ಶುಕ್ರನ ನಕ್ಷತ್ರ ಸಂಚಾರ, ಶನಿದ್ವಯಗಳಿಗೆ ಅತ್ಯಲ್ಪವಾದ ಮಳೆ ಆಗಬಹುದು. ಬಿಸಿಲಿನ ತಾಪವೇ ಅಧಿಕ. ಈ ಸಲ ಬೇಸಿಗೆ ತುಂಬಾ ಜಾಸ್ತಿ ಇತ್ತು ಏಪ್ರಿಲ್ ಅಲ್ಲಿ. ಅದಾದ್ಮೇಲೆ ಗ್ರಹಗಳ ನಾಡಿ ಸಂಚಾರ ಉತ್ತಮವಾಗಿಲ್ಲ. ಅಗ್ನಿ ನಕ್ಷತ್ರ ದೋಷಾರಂಭ, ಸ್ತ್ರೀ ನಕ್ಷತ್ರ ಯೋಗ, ಈ ಥರ ಎಲ್ಲ ಅದಕ್ಕೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇದೆ. ಆ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಅವ್ರದ್ದು ಏನಿದೆಯೋ ಅದು ಕೊಟ್ಕೊಂಡು ಹೋಗಿದ್ರೆ ಯಾವ ಥರ ಮಳೆ ಏನಾಗುತ್ತೆ ಅಂತೆಲ್ಲ. ಇಲ್ಲಿ ಕೆಲವು ಗ್ರಂಥಗಳಲ್ಲಿ ಯಾವ ನಕ್ಷತ್ರದಲ್ಲಿ ಮಳೆ ಆದ್ರೆ ಯಾವ ಥರ ಇರುತ್ತೆ, ಯಾವ ನಕ್ಷತ್ರದಲ್ಲಿ ಮಳೆ ಆದ್ರೆ ಯಾವ ಥರ ಇರಲ್ಲ ಅಂತ ಕೂಡ ಕೆಲವು ಕೊಟ್ಟಿದ್ದಾರೆ. ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ನಾನು ನಿಮಗೆ ಇವಾಗ ಈ ನಕ್ಷತ್ರ ಶುಕ್ರ ಎಲ್ಲಿದ್ದಾನೆ, ಈ ನಕ್ಷತ್ರಗಳು, ಈ ಕ್ಯಾಲ್ಕುಲೇಷನ್ಸು, ಈ ಕುಜ ಇಲ್ಲಿರೋದ್ರಿಂದ ಈ ಥರ ಆಗುತ್ತೆ, ಈ ನಕ್ಷತ್ರದ ಮಳೆ ವಿಚಾರದಲ್ಲಿ ನಾನು ಹೆಚ್ಚಾಗಿ ಎಕ್ಸ್ಪ್ಲೇನ್ ಏನು ಮಾಡೋಕೆ ಹೋಗಲ್ಲ. ನೀವು ಇದ್ರ ಫಲ ನೀವು ನೋಡ್ಕೊಳ್ಬೋದು. ಪಂಚಾಂಗದಲ್ಲಿದೆ. ಮೃಗಶಿರ ಮಳೆಯಲ್ಲಿ ಮಳೆ ಆಗುತ್ತಾ ಇಲ್ವಾ, ಆರ್ದ್ರ ಮಳೆಯಲ್ಲಿ ಮಳೆ ಆಗುತ್ತಾ ಇಲ್ವಾ, ಇದೆಲ್ಲ ಪಂಚಾಂಗ ಶ್ರವಣ ನೀವು ಮಾಡಬೇಕು. ಯಾವತ್ತು ಮಾಡಬೇಕು? ನೀವು ಯುಗಾದಿ ಹಬ್ಬದ ದಿವಸ ಮಾಡ್ತಿರಲ್ಲ ಆವತ್ತು. ಬರೋ ವರ್ಷ 2027ರಲ್ಲಿ ಯುಗಾದಿ ಹಬ್ಬಕ್ಕೆ ನಾವು ಒಂದು ಪಂಚಾಂಗ ಶ್ರವಣ ಕ್ಲಾಸ್ ಇಟ್ಕೊಳ್ಳೋಣ. ಆವತ್ತು ಎಲ್ಲರೂ ಎಷ್ಟು ಜನ ಆದರೆ ಅಷ್ಟು ಜನ ಸೇರಿ ಒಂದು ಪಂಚಾಂಗ ಶ್ರವಣ ಮಾಡೋಣ. ಪುನರ್ವಸು ಮಳೆ ಇವಾಗ ನಡೀತಾ ಇರ್ತಕ್ಕಂಥದ್ದು ನಮ್ಗೆ ಯಾವುದು, ಆಗಸ್ಟ್ 3ನೇ ತಾರೀಕು ಆಶ್ಲೇಷ ಮಳೆ ಶುರುವಾಗಿದೆ. ಇವಾಗ ಹೆಂಗಿರುತ್ತೆ 17ನೇ ತಾರೀಕುವರೆಗೂ ಇದೆ. ಈ ಮಳೆಯು ತ್ರಿಪಾದ ಜಲದಲ್ಲಿ ಹುಟ್ಟುವಿಕೆ, ತಟದಲ್ಲಿ ಪತನ, ಸ್ತ್ರೀ ಪುಂಗ್ ನಕ್ಷತ್ರ ಯೋಗ, ಗ್ರಹಗಳ ಜಲಾಮೃತನ ನಾಡಿ ಸಂಚಾರ, ಗುರು ಅಸ್ತ ಆಗಿರ್ಬೇಕಾದ್ರೆ ಶುಕ್ರನ ನಕ್ಷತ್ರ ಸಂಚಾರ ನಾವು ನೋಡಿದ್ರಿ. ಈಗ ಗುರು ಅಸ್ತ ಇತ್ತು, ಆಷಾಢದಲ್ಲಿ ಇತ್ತು, ನೀವು ನೋಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ರಿ. ಅದು ಚೆನ್ನಾಗಿ ನಿಮ್ಗೆ ಅರ್ಥ ಆಗಿರುತ್ತೆ. ನಕ್ಷತ್ರ ಸಂಚಾರ, ಅಂಗಾರಕ ಚಲನೆ, ಬುಧ ಅಸ್ತ ಮೊದಲಾದವುಗಳಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿವೆ. ಮಳೆ ನಿರೀಕ್ಷಿಸಬಹುದಾದ ದಿನಗಳು ತಾರೀಕು ಆಗಸ್ಟ್ 3, 7, 8, 11, 12, 13, 14, 15, 16. ಇದು ಸ್ವಲ್ಪ ಸಾಧಾರಣ ಮಳೆ. ಗ್ರಹಗಳ ನಾಡಿ ಸಂಚಾರ ಉತ್ತಮವಾಗಿರುವಿಕೆ, ತ್ರಿಪಾದ ಜಲಲಗ್ನದಲ್ಲಿ ಪುಷ್ಯ ಮಳೆ ನೋಡಿ, ಇಲ್ಲಿ ಹೆಚ್ಚು ಮಳೆ ಆಗ್ತದೆ. ಇವಾಗ ನೀವು ನೋಡಿದ್ರಿ ನ್ಯೂಸ್ಗಳಲ್ಲಿ ಸಿಕ್ಕಾಪಟ್ಟೆ ಬಂದು ತಮಿಳುನಾಡವರೆಲ್ಲ ನೀರು ಬಿಟ್ಟಿಲ್ಲ ಅಂತ ಗಲಾಟೆ ಮಾಡ್ತಿದ್ರೆ, ಪುಷ್ಯ ಮಳೆ ಅತಿಯಾಗಿ ಮಳೆ ಬರ್ತದೆ ಅಂತ ನಿರೀಕ್ಷಿಸಬಹುದಾಗಿತ್ತು. ಮಳೆ ಚೆನ್ನಾಗಾಯ್ತು. ಒಂದೇ ದಿವಸಕ್ಕೆ ಕಬಿನಿ ಡ್ಯಾಮ್ ಫುಲ್ ತುಂಬೋಯ್ತು. ಅದು ಅವ್ರು ಕೇಳಿದ 3,500, ಇವರು 30,000 20,000 ಕ್ಯೂಸೆಕ್ಸ್ ನೀರು ಬಿಟ್ಬಿಟ್ರು. ಎಲ್ಲ ಅಲ್ಲಿಗೆ ಶಾಂತಿ ಆಗೋಯ್ತು. ಇವಾಗ ಇಲ್ಲಿ ನೋಡ್ತಿರ್ಬೇಕಾದ್ರೆ ಆರ್ದ್ರ ನಕ್ಷತ್ರದಲ್ಲಿ ಸೂರ್ಯ ಇರ್ತಕ್ಕಂಥದ್ದು ಮಳೆ ಯೋಗ ಹೆಂಗಿದೆ ಏನು
ಮತ್ತು ಭೂಮಿ ಬಿತ್ತನೆಗೆ ಎಲ್ಲ ಚೆನ್ನಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊತಾರೆ. ಯಾವಾಗಲೂ ಅಷ್ಟೇ ಭೂಮಿ ಬಿತ್ತನೆ ಈ ಆರ್ದ್ರ ಮಳೆಗೆ ಆ ಕಡೆ ಈ ಕಡೆ ಆಗೋದ್ರಿಂದನೇ ಆರ್ದ್ರ ಮಳೆ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇರ್ತದೆ. ಇಲ್ಲಿ ಸಮಯವನ್ನು ಉತ್ತಮ ಮಳೆ ಆಗೋ ಅವಕಾಶ ಇದೆ ಅಂತ ಹೇಳಿದ್ರೆ ಅದು ಉತ್ತಮ ಮಳೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರಿಂದ ಬಿತ್ತನೆಗಳೆಲ್ಲ ತೊಂದರೆ ಆಗಿದೆ. ಈಗ ಪುಷ್ಯ ಮಳೆಯಿಂದ ಸ್ವಲ್ಪ ಮಳೆಗಳಾಗ್ತಿದೆ. ಈಗೇನಾದ್ರೂ ಹಿಂಗಾರು ಬಿತ್ತನೆ ಮಾಡಿ ಸ್ವಲ್ಪ ದವಸ ಧಾನ್ಯಗಳು ಬೆಳೀತಾರೆ. ಬರ ಅಧ್ಯಯನಗಳು ಮಾಡಿ ತೊಂದರೆ ಆಗ್ತಿರೋದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ಪೂರ್ಣ ಲಗ್ನ ಜಲಲಗ್ನದಲ್ಲಿ ಪೂರ್ವ ಫಲ್ಗುಣಿ ಮಳೆ ಎಲ್ಲ ಇದೆ. ಇಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ವಿಶಾಖ ಮಳೆವರೆಗೂ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಿಮಗೆ ಗೊತ್ತು ಮಳೆಗಳಿದ್ರು ಅದು ಅಷ್ಟೊಂದು ಹೆಚ್ಚಾಗಿರಲ್ಲ. ನಮ್ಮ ಬಿತ್ತನೆಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತ ವಿಶಾಖ ಮಳೆ ಆದ್ಮೇಲೆ ಯಾರು ಮಳೆಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಮಳೆಗೆ ತೊಂದರೆ ಬರುವ ಕಾಲದಲ್ಲಿ ರುದ್ರಾಭಿಷೇಕ ಮಾಡಬೇಕು. ಪರ್ಜನ್ಯ ಜಪ, ವಿರಾಟ ಪರ್ವ ಭಾರತದ ಪಠನ ಮೊದಲಾದ ಶಾಂತಿ ಕರ್ಮಗಳನ್ನು ಆಚರಿಸಿದಲ್ಲಿ ದೋಷ ಪರಿಹಾರವಾಗಿ ಸುಭಿಕ್ಷವು ಸುವೃಷ್ಟಿಯು ಉಂಟಾಗುವುದೆಂದು ಮಂಗಳವು. ಶಾಸ್ತ್ರದ ಪ್ರಕಾರ ಮಾಡಬೇಕಾಗಿರೋದು ಮಳೆ ಬಂದಿಲ್ಲ ಅಂದ್ರೆ ರುದ್ರಾಭಿಷೇಕ, ಪರ್ಜನ್ಯ ಜಪ, ವಿರಾಟ ಪರ್ವ ಭಾರತ, ಮಹಾಭಾರತದಲ್ಲಿ ವಿರಾಟ ಪರ್ವ ಪಠನ ಮಾಡಬೇಕು, ಆವಾಗ ಮಳೆ ಬರ್ತದೆ. ಮುಂದಕ್ಕೆ ಹೋದ್ರೆ ಪರಾಭವ ನಾಮ ಸಂವತ್ಸರ. ಇದು ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ಪಂಚಾಂಗ ಸಿದ್ಧಾಂತ ಪಂಚಾಂಗ ನಮ್ಮ ಒಂಟಿಕೊಪ್ಪಲಲ್ಲಿ ಈ ತರ ಇರ್ತದೆ. ಇದೊಂದು ಫಾರ್ಮೆಟ್, ಸ್ಟ್ಯಾಂಡರ್ಡ್ ಫಾರ್ಮೆಟ್. ಒಂದು ಪಕ್ಷ 15 ದಿವಸದ್ದು ಸಿದ್ಧಾಂತ ಲಗ್ನದಲ್ಲಿ ಕೊಟ್ಟಿರ್ತಾರೆ. 2 ಪೇಜ್ಗೆ 1 ಮಾಸ ಆಗಿರ್ತದೆ. ಈ ವಿಚಾರಗಳು ಯಾವ ತರ ಕೊಟ್ಟಿದ್ದಾರೆ ಏನು ಅಂದ್ರೆ, ಒಂದು ಇಲ್ಲಿ ಮಳೆಗಳು ಮತ್ತೆ ಗ್ರಹಗಳ ನಕ್ಷತ್ರ ಪಾದಗಳ ಚಲನೆ, ಮತ್ತೆ ಗ್ರಹಗಳ ವಕ್ರತ್ಯಾಗ, ಮತ್ತೆ ವಕ್ರ ಆರಂಭಗಳು ವಿಚಾರಗಳು ಲೆಫ್ಟ್ ಅಲ್ಲಿ ಕೊಟ್ಟಿರ್ತಾರೆ. ಫಸ್ಟ್ ಅಲ್ಲಿ. ಎರಡನೇದ್ರಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ಎರಡನೇದ್ರಲ್ಲಿ ಕೊಟ್ಟಿದ್ದಾರೆ. ಒಂದನೇದ್ರಲ್ಲಿ ಮೇಲ್ಗಡೆ ನೋಡಿದೆ ಶ್ರೀ ಪರಾಭವ ನಾಮ ಸಂವತ್ಸರದ ಹೆಸರು ಆಯನ ಉತ್ತರಾಯಣೆ, ವಸಂತ ಋತು, ಯಾವ ಋತು ನಡೀತಿದೆ, ಚಂದ್ರಮಾನ ಮಾಸ ಯಾವುದಿದೆ, ಯಾವ ಪಕ್ಷ ಇದೆ, ಶುಕ್ಲ ಪಕ್ಷನ ಕೃಷ್ಣ ಪಕ್ಷನ ಅಂತೆಲ್ಲ ಇದೆ. ಅದಾದ್ಮೇಲೆ ಗತಶಾಲಿ, ಇದು ವಿಕ್ರಮ ಶಾಖೆ ಹೇಳಿದ್ರಲ್ಲ, ಗುಪ್ತ ಸಾಮ್ರಾಜ್ಯದಲ್ಲಿ ವಿಕ್ರಮಾದಿತ್ಯ ಆ ಟೈಮ್ದು ಅಲ್ಲಿಂದ ಎನ್ಕೌಂಟಿದ್ಯೋ ಅದು ವಿಕ್ರಮ ಶಾಖೆ ಉಜ್ಜಯಿನಿಯಲ್ಲಿ ಟೈಮ್ ಝೋನ್ ಆದಾಗಿಂದ. ಗತಕಲಿ ಎಷ್ಟಿದೆ 1948. ಇದು ಹಿಂದೂಗಳಿಗೆ ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಮುಂಚೆ ಈಗ ಕಲಿಯುಗ ಎಷ್ಟು ಕಳೆದಿದೆ ಅಂದ್ರೆ 5127 ದಿನ ಕಳೆದಿದೆ, 227 ವರ್ಷ ಕಳೆದಿದೆ ಅಂತ. ಮತ್ತೆ ದಿನಾನಿ ಅಂದ್ರೆ ಇದೀಗ ಕ್ರಿಸ್ತ ಶಕೆ ಪೂರ್ವದಲ್ಲಿ ನಮ್ಗೆ ಏನು ಡೇಟ್ಗಳು ಕೊಟ್ಟಿದ್ದಾರೆ ನೋಡಿ, 19/3/2026, 22/4/2026 ಪಕ್ಷಗಳು ಈಗ ಇಂದ ಕ್ರಿಸ್ತ ಶಕೆ ಮಾರ್ಚ್ದು, ಏಪ್ರಿಲ್ದು ಅಂತೆಲ್ಲ ಆ ಡೇಟ್ಸ್ ಕೊಟ್ಟಿದ್ದಾರೆ. ಇದು ಎರಡನೇದು ಬಂದ್ಬಿಟ್ಟು ಮಾರ್ಚ್ ತಿಂಗಳಲ್ಲಿ ಡೇಟ್ಸ್ ಸಮೇತ ಕೊಟ್ಟಿದ್ದಾರೆ. ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಡೇಟ್ಸ್ ಏನಿದೆಯೋ ಅದನ್ನ ಪಕ್ಷಗಳಲ್ಲಿ ಏನ್ ಡೇಟ್ಸ್ ಬರುತ್ತೋ ಆ ಡೇಟ್ಸ್ ಕೊಟ್ಟಿದ್ದಾರೆ. ಮೂರನೇದು ಬಂದ್ಬಿಟ್ಟು ಸೌರಮಾನ ಮಾಸದ ಹೆಸರು ಮೀನ ಮಾಸ. ಮತ್ತೆ ಈ ತಮಿಳು ಮಾಸಗಳು ನಮ್ಗೆ ಈ ಮೈಸೂರು ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಇರೋದ್ರಿಂದ ಆಗಿನ ಕಾಲದಿಂದ ನಮ್ಮ ರಾಜ್ಯ ಈ ಮೈಸೂರು ಪ್ರಾಂತನ ಈ ತಮಿಳು ರಾಜ್ಯಗಳು ತುಂಬಾ ಜನ ಆಳಿರೋದ್ರಿಂದ, ಮತ್ತೆ ಕನ್ನಡ ರಾಜ್ಯಗಳು ಜಾಸ್ತಿ ಆಳಿರೋದ್ರಿಂದ ಇದು ಎರಡೂ ಭಾಷೆಯಲ್ಲಿ ಇರೋದ್ರಿಂದ ಸ್ವಲ್ಪ ಈ ಕಡೆ ತುಂಬಾ ಜನ ತಮಿಳವರು ಇರೋದ್ರಿಂದ ಪಂಗುನಿ ಮಾಸ ಕೈಂಕರ್ಯದಕ್ಕೆ ಅದಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಯಾವ ಕಾಲ ಸುಗ್ಗಿ ಕಾಲ, ವಸಂತ ಕಾಲ ಅಂತೆಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪಾ ತೇ 5, 6, 7, 8 ಇದೆ ಅಂದ್ರೆ ಈ ತೇ 5, 6, 7, 8 ಅಂತಕ್ಕಂಥದ್ದು ತುಂಬಾ ಸಿಂಪಲ್, ಏನೂ ಇಲ್ಲ. ಇದು ಸೌರಮಾನ ಮಾಸದ ತಿಥಿಗಳು. ಸೌರಮಾನ ಮಾಸದ ತಿಥಿಗಳು ಹೆಂಗಿರುತ್ತೆ, 1ರಿಂದ 30 ಇರುತ್ತೆ. ಅಮಾವಾಸ್ಯೆ ಆದ್ಮೇಲೆ 1 ಶುರು ಆಗುತ್ತೆ. ಅಮಾವಾಸ್ಯೆ ಆದ್ಮೇಲೆ 1 ಶುರು ಆಗುತ್ತೆ. ಅದು ತಪ್ಪು, ಆಕ್ಚುಲಿ ಸಂಕ್ರಮಣದಿಂದ ಶುರು ಆಗುತ್ತೆ. ಸಂಕ್ರಮಣ ಆದ್ಮೇಲೆ ಮಾರನೇ ದಿವಸ 1 ಆಗುತ್ತೆ. ಅಲ್ಲಿಂದ 1, 2, 3, 4, 5. ಈಗ ಮಾರ್ಚ್ 14ನೇ ತಾರೀಕು ಆಗಿದೆ. ಅದಕ್ಕೆ ತೇ 5 ಅಂದ್ರೆ ಇದು ಸೌರಮಾನ ಮಾಸದ ತಿಥಿ 5, 6, 7, 8, 9, 10, 19 ಗುರು ಪೂರ್ಣಿಮೆಗೆ. ಅದಾದ್ಮೇಲೆ 30 ಬಂತು ಅಂದ್ರೆ ಮತ್ತೆ ಸಂಕ್ರಮಣ ಬಂದಿರುತ್ತೆ ಅಂತ, ಆಯ್ತಾ. ಇಲ್ಲಿ ಮತ್ತೆ 9, ಇದು 5ನೇದು ಕೊಟ್ಟಿರ್ತಕ್ಕಂಥದ್ದು ಅದು ಕಡೆ ದಿವಸ, ಈ ಪಕ್ಷಾಂತರ ಲಾಸ್ಟ್ ಟೈಮ್ ಇರುತ್ತಲ್ಲ. ಈಗ ಶುಕ್ಲ ಪಕ್ಷ ಆದ್ರೆ ಹುಣ್ಣಿಮೆ ಎಲ್ಲಿ ಕೊನೆ ಆಗುತ್ತೋ ಆ ಹೊತ್ತಿಗೆ, ಆ ಕ್ಷಣಕ್ಕೆ ನಮ್ಗೆ ಯಾವ್ದು ರಾಶಿ ಕುಂಡಲಿ ಏನಿದೆಯೋ, ಲಗ್ನ ಕುಂಡಲಿ, ರಾಶಿ ಕುಂಡಲಿಗಳು ಗ್ರಹಗಳಲ್ಲಿದೆಯೋ ಅಲ್ಲಿಂದ ವಿಚಾರ ಕೊಟ್ಟಿರ್ತಾರೆ. ಇದನ್ನ ಹೆಂಗಪ್ಪ ಕಂಡುಹಿಡಿಯೋದು? ಚಂದ್ರ ಎಲ್ಲಿದ್ದಾನೆ,
ಈಗ ನೀವು ಇಲ್ಲಿ ಕೆಳಗಡೆ ನೋಡಬೇಕಾದ್ರೆ 19ರಲ್ಲಿ ಹುಣ್ಣಿಮೆ ದಿವಸ ಹಸ್ತ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಇಲ್ಲಿದ್ದಾನೆ, ಹಸ್ತ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಈ ಹಸ್ತ ನಕ್ಷತ್ರದಲ್ಲಿ ಚಂದ್ರ ಇರಬೇಕಾದ್ರೆ ಮುಂದೆ ನೀವು ಹಾಗೆ ನೋಡ್ತಿರ್ಬೇಕಾದ್ರೆ ಹುಣ್ಣಿಮೆ ಹಸ್ತ ಆದ್ಮೇಲೆ ನಮ್ಗೆ ಚಿತ್ತ ಬರುತ್ತೆ. ಚಿತ್ತ ಆದ್ರೆ ನಮ್ಗೆ ಕನ್ಯಾ ರಾಶಿನೇ ಇರ್ತದೆ. ಅದಕ್ಕೆ ಅಲ್ಲಿ ಚಂದ್ರ ಹಸ್ತ ನಕ್ಷತ್ರದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಮುಂಚೆನೆ ಕುಜ ಬಂದ್ಬಿಟ್ಟು 2ನೇ ತಾರೀಕು ಮೀನ ರಾಶಿಗೆ ಬಂದಿದೆ. ಅದು ಡೀಟೇಲ್ಸು ಕೊಟ್ಟಿರ್ತಾರೆ. ಆದರೆ ನೀವು ನೋಡ್ಕೊಳ್ಬೋದು ಹುಣ್ಣಿಮೆ ಎಂಡಿಂಗಲ್ಲಿ, ಹುಣ್ಣಿಮೆ ಸ್ಟಾರ್ಟಿಂಗಲ್ಲ, ಹುಣ್ಣಿಮೆ ಎಂಡಿಂಗಲ್ಲಿ ಏನಿದೆ, ಮತ್ತೆ ನೆಕ್ಸ್ಟ್ ಪೇಜಲ್ಲಿ ಹೋದ್ರೆ ಅಮಾವಾಸ್ಯೆ ಎಂಡಿಂಗಲ್ಲಿ ಏನಿದೆ ಅಂತ ಕೊಟ್ಟಿರ್ತಾರೆ. ಇದು ನೋಡ್ಕೊಬೋದು. ಪಕ್ಷ ವಿಶೇಷ, ಈ ಪಕ್ಷಗಳಲ್ಲಿ ಏನು ವಿಶೇಷಗಳಿದೆ? ಚಂದ್ರ ವತ್ಸರ ಆರಂಭ, ಚಂದ್ರಮಾನ ಸಂವತ್ಸರದ ಆರಂಭ, ಮತ್ತೆ ಯುಗಾದಿ ಹಬ್ಬ, ಮತ್ತೆ ಚಂದ್ರ ದರ್ಶನ 20ನೇ ತಾರೀಕು ಮಾಡ್ಕೊಂಡ್ರೆ, ಹುಣ್ಣಿಮೆ ಪಾಡ್ಯಮಿ ದಿವಸ ಮಾಡ್ಕೊಂಡ್ರೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಚಂದ್ರ ದರ್ಶನ 20ನೇ ತಾರೀಕು ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಇಲ್ಲಿ ನಮಗೆ ಯುಗಾದಿ ಹಬ್ಬದ ದಿವಸ ಈ ವರ್ಷ ನಮಗೆ ಬೆಳಗ್ಗೆ ಆಗಲಿ ಮತ್ತು ಮಾರನೇ ದಿವಸ ಬೆಳಗ್ಗೆ ಆಗಲಿ ನಮಗೆ ಸೂರ್ಯೋದಯ ಇರಲಿಲ್ಲ. ಇದೊಂದು ಕ್ಷಯ ತಿಥಿ ಅಂತ ಹೇಳ್ತೀರಿ. ಬೆಳಗ್ಗೆ 6:54 ಅಮಾವಾಸ್ಯೆ ಇತ್ತು. ಅದಾದಮೇಲೆ ನಾಳೆ ಬೆಳಗ್ಗೆ ಎಷ್ಟೊತ್ತರೆಗೂ ಇತ್ತು? ಬೆಳಗಿನ ಜಾವ 5:34ವರೆಗೂ ಇತ್ತು. ಅಂದರೆ 11 ಅವರು 40 ನಿಮಿಷ 35-40 ನಿಮಿಷ ಇತ್ತು. ಇನ್ನೊಂದು ಸೂರ್ಯೋದಯ ಕೂಡ ನೋಡಿಲ್ಲ. ಅದಕ್ಕೋಸ್ಕರ ಇದು ಕ್ಷಯತಿಥಿ ಆದ್ರೂ ಮಾರನೇ ದಿವಸ ನಾವು ಚಂದ್ರ ದರ್ಶನ ಮಾಡ್ಕೊಳ್ಬೇಕು. ಯುಗಾದಿ ಹಬ್ಬದ ದಿವಸ ಚಂದ್ರ ದರ್ಶನ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಮಾರನೇ ದಿವಸ ನೋಡ್ಕೊಳ್ಬೇಕು. ಈ ಕಾರಣದಿಂದ ಬೆಳಗ್ಗೆ ನೋಡಿ, ನಾನು ನಿಮಗೆ ಆಗ್ಲಿಂದನೂ ಹೇಳ್ತಿದ್ದೆ, ಚೈತ್ರ ಮಾಸದ ನವರಾತ್ರಿ ಯುಗಾದಿ ಹಬ್ಬದ ದಿವಸದಿಂದ ಇವತ್ತು ಶುರುವಾಗಿಲ್ಲ. ಈ ಸಲ ಶುರುವಾಗಿರೋದು 2ನೇ ದಿವಸದಿಂದ, ದ್ವಿತೀಯ ತಿಥಿಯಿಂದ. ನವರಾತ್ರ ಆರಂಭ, ಬಾಲೆಂದು ಪೂಜೆ, ದಮನಿಕೆ ಗೌರಿ ಎಲ್ಲ ಕೊಟ್ಟಿದ್ದಾರೆ. ಆವತ್ತಿಂದ ಶುರುವಾಗಿ 1, 2, 3, 4, 5, 6, 7, 8, 9 9ನೇ ದಿವಸಕ್ಕೆ ಇದು ಮುಗ್ದಿರ್ತದೆ. ದಶಮಿಗೆ, ನವಮಿಗೆ ಮುಗ್ದಿರ್ತದೆ. ಯಾವಾಗಲೂ ಶ್ರೀರಾಮನವಮಿಗೆ ಮುಗ್ದಿರ್ತದೆ. ಈ ಸಲ 9 ದಿವಸದ ಬದಲು 8 ದಿವಸ ಬಂದಿರ್ತದೆ. ಇದೆಲ್ಲ ನಾನು ನಿಮಗೆ ಲಾಸ್ಟ್ ವಾರ ನಿಮಗೆ ಪಾಠ ಮಾಡಬೇಕಾದ್ರೆ ಇದೆಲ್ಲ 9 ದಿವಸ, 11 ದಿವಸ, 10 ದಿವಸ ಎಲ್ಲ ಡಿಫ್ರೆನ್ಸ್ಗಳು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಪ್ರಶ್ನೆ ಕೇಳ್ಬೋದು. ಇದು ಕುರುಬ ಜಯಂತಿ, ಮಡಿವಾಳ ಮಾಚಿದೇವ ಜಯಂತಿ ವಿಶೇಷಗಳು ಇರಬೇಕಾದ್ರೆ, ಚಾಂದ್ರ ಶ್ರೀರಾಮನವಮಿಗಳು, ಸರ್ವೇಶ ಮೇಕಾದಶಿ, ಏಕದ್ವಾದಶ, ಹರಿವಾಸರವಿಲ್ಲ. ಹರಿವಾಸರ ಯಾಕಿರಲ್ಲ ಅಂದರೆ ತಿಥಿಕ್ಷಯನೋ ತಿಥಿ ಯಾವುದೋ ಒಂದು ಇಶ್ಯೂ ಇರ್ತದೆ. ಅದಕ್ಕೆ ಅವತ್ತು ಹರಿವಾಸರ ಇಲ್ಲ. ಏಕಾದಶಿ ದ್ವಾದಶಿ ಒಂದೇ ಸಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಂಜನಗೂಡು ಶ್ರೀಕಂಠೇಶ್ವರ ಪಂಚರಥ ಪ್ರದೋಷ ಯಾವಾಗಿರ್ತದೆ, ಮಹಾವೀರ ಜಯಂತಿ, ಅಕ್ಕನ ಹುಣ್ಣಿಮೆ, ಮತ್ತು ಚಿತ್ರ ಪೌರ್ಣಿಮೆ, ಅಕ್ಕನ ಹುಣ್ಣಿಮೆ, ದವನದ ಹುಣ್ಣಿಮೆ 2 ದಿವಸ ಇದೆ ಈ ಸಲ ಹುಣ್ಣಿಮೆ. ಯಾಕಂದರೆ ಇದು ವೃದ್ಧಿ ತಿಥಿ ಆಗಿದೆ ಹುಣ್ಣಿಮೆ. 15 ದಿವಸ ಇದ್ದರೂ ಒಂದು ಕ್ಷಯ ಆಗಿದೆ. ಯುಗಾದಿ ಹಬ್ಬದ ದಿವಸದ ತಿಥಿ ಹುಣ್ಣಿಮೆ 2 ದಿವಸ ಇದೆ. ಇದೆಲ್ಲ ವಿಚಾರಗಳು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಚಂದ್ರ ಶ್ರೀರಾಮನವಮಿ, ಇವಾಗ ಚಾಂದ್ರಮಾನ ಮಾಸದಲ್ಲೇನೋ ಚಾಂದ್ರಮಾನ ಚೈತ್ರ ಮಾಸದ ನವಮಿ ದಿವಸ ಮಾಡ್ತೀರಿ. ಆದರೆ ಸೌರಮಾನ ಮಾಸದವ್ರಿಗೆ ಹೆಂಗೆ ಮಾಡ್ತಾರೆ ಅಂತ ಕೂಡ ಅಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆಗಿ ನೋಡಿ. ಶ್ರೀರಾಮನ ಜನ್ಮದಿನವಾದ ಚೈತ್ರ ಶುಕ್ಲ ನವಮಿ, ಶ್ರೀರಾಮನವಮಿ ಚೈತ್ರ ಶುಕ್ಲ ಪ್ರತಿಪದೆಯಿಂದ ನವಮಿ ಪೂರ್ತಿ ಪಾರಾಯಣ ಮಾಡಿ ನವಮಿ ದಿನ ಶ್ರೀರಾಮ ಪಟ್ಟಾಭಿಷೇಕ ಮಾಡಿ ರಾಮೋತ್ಸವ ಆಚರಿಸ್ತಾರೆ. ಇದು ಶ್ರೀರಾಮನ ನವರಾತ್ರಿ. ಇದು ಒಂದು ಆಚರಣೆ ರೀತಿ. ಯಾವತ್ತಿಂದ? ಚೈತ್ರ ಶುಕ್ಲ ಪ್ರತಿಪಾದೆಯಿಂದ, ಪಾಡ್ಯಮಿಯಿಂದ ನವಮಿವರೆಗೂ ನಾವು ಪಾರಾಯಣ ಮಾಡಬೇಕು. ಪಾರಾಯಣ ಮಾಡಿ ನವಮಿ ದಿನ ಪಟ್ಟಾಭಿಷೇಕ ಮಾಡಿ ರಾಮೋತ್ಸವ ಆಚರಿಸಿದ್ರೆ ಅದು ತುಂಬ ಶ್ರೇಷ್ಠ. ರಾಮೋತ್ಸವ ನಾವು ನವಮಿವರೆಗೂ ಪಾರಾಯಣ ಮಾಡಿದ್ರೆ ಶ್ರೀರಾಮನವಮಿ ರಾಮೋತ್ಸವ ಮಾಡಿ ನಾವು ಮೆರವಣಿಗೆ ಮಾಡಿದ್ರೆ ಅದು ತುಂಬಾ ಶ್ರೇಷ್ಠ. ಎಷ್ಟಾದರೆ ಅಷ್ಟು ಮಾಡ್ರಿ ಅಂತ. ಸೌರಮಾನ ಪದ್ಧತಿ ಯಾವ ಥರ ಮಾಡ್ತಾರೆ? ಮೇಷ ಮಾಸ ಶುಕ್ಲ ನವಮಿ ದಿನ, ಮೇಷ ಮಾಸಕ್ಕೆ ಬಂದಮೇಲೆ ಶುಕ್ಲ ನವಮಿ ದಿನ ರಾಮನವಮಿ ಆಚರಿಸ್ತಾರೆ. ಮೇಷ ಮಾಸಕ್ಕೆ ಯಾವತ್ತು ಬಂತು? ಸೂರ್ಯ ಏಪ್ರಿಲ್ 14ನೇ ತಾರೀಕು ಬಂತು. ಏಪ್ರಿಲ್ 14ನೇ ತಾರೀಕು ಬಂದಮೇಲೆ ಅದು ಹಬ್ಬ ಆಚರಿಸ್ತಾರೆ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಪಕ್ಷಾಂತರ ಆಚಾರ ಅಂತ ನೋಡಿ. ಇಲ್ಲಿ ನಾನು ನಿಮ್ಗೆ ಹೇಳಿದೆ, ಚಂದ್ರನ ಬಿಟ್ಟು ಮಿಕ್ಕಿದೆಲ್ಲ ಗ್ರಹಗಳು ಕೆಳಗಡೆ ಯಾವ್ಯಾವ ನಕ್ಷತ್ರ ಯಾವ್ಯಾವ ಪಾದ ಅಂತ ನೋಡಿ. ಇಲ್ಲಿ ನೋಡಿದ್ರೆ ರೇವತಿ ನಕ್ಷತ್ರ 1ನೇ ಪಾದದಲ್ಲಿ ರವಿ ಇದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಕುಜ ಇದೆ. ಪೂರ್ವಭಾದ್ರ ನಕ್ಷತ್ರ 1ನೇ ಪಾದದಲ್ಲಿ ಬುಧ ಇದೆ. ಪುನರ್ವಸು 1, ಇಲ್ಲಿ ಪುನಃ 1 ಅಂದರೆ ಪುನರ್ವಸು ನಕ್ಷತ್ರದ ಅದು ಇಂಡಿಕೇಶನ್, ಇದು ಗುರು ಇದೆ. ಅಶ್ವಿನಿ 3ನೇ ಪಾದದಲ್ಲಿ ಶುಕ್ರ ಇದೆ. ಈ ರೀತಿ ಎಲ್ಲ ವಿವರಗಳು ಕೊಟ್ಟಿದ್ದಾರೆ. ಇಷ್ಟೊಂದು ವಿವರ ಸಿದ್ಧಾಂತದ ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಇದು ಹಬ್ಬ ಹರಿದಿನಗಳಿಗೆ
ಮೇಯ್ನಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಸೂರ್ಯ ಸಿದ್ಧಾಂತದ ಈ ಒಂದು ಪಂಚಾಂಗ. ದುರ್ಗಣಿತಕ್ಕೂ ಇದಕ್ಕೂ ನಾವು ಮಿಕ್ಸ್ ಮಾಡ್ಕೊಬೋದು ಹಬ್ಬದ ವಿಚಾರದಲ್ಲಿ. ಇದು ಒಂದು ಬೇಸಿಕ್ ರೂಲು. ಆದರೆ ಕೆಲವು ಬಾರಿ ಎಕ್ಸೆಪ್ಷನ್ಸ್ ಇದ್ದಾಗ ನಿಮಗೆ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ, ಆ ಎಕ್ಸೆಪ್ಷನ್ಸ್ ನೀವು ನೋಡ್ಕೊಬೋದು. ಇಲ್ಲ ಗೊತ್ತಿರೋರು ನಾನು ಬೇಕಾದ್ರೆ ಮೆಸೇಜ್ ಮಾಡ್ಬೋದು, ನಾನು ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ. ನಿಮ್ಗೆ ಈಗ ಎಷ್ಟೊತ್ತು ಹೇಳಿದ್ರೆ ಪ್ರತಿನಿತ್ಯ ಪಂಚಾಂಗ ವಿವರಣೆ, ಯೋಗ, ನಕ್ಷತ್ರ ಯಾವುದು ಎಷ್ಟು ಗಟ್ಟಿ ಇರ್ತದೆ ನೋಡಿ. ಇಲ್ಲಿ ನೀವು ಫಸ್ಟ್ ಒಂದು ತಗೊಂಡಾಗ ಅಮಾವಾಸ್ಯೆ 0.56 ಬೆಳಗ್ಗೆ 6:54 56 ಏನಿದು ಗಟ್ಟಿ ಅಲ್ಲ, ವಿಗಟಿ. ಇದು ಸೂರ್ಯೋದಯ ಆದ್ಮೇಲೆ 56 ವಿಗಟಿ ಮಾತ್ರ ಇದೆ, ಒಂದೇ ಒಂದು ಗಟ್ಟಿ ಕೂಡ ಅಮಾವಾಸ್ಯೆ ಇಲ್ಲ. ಬರೀ 56 ವಿಗಟಿಗಳಿದೆ. 0.56 ಅಂದ್ರೆ ಆವಾಗ ಬೆಳಗ್ಗೆ 6:54 ಸೂರ್ಯೋದಯ ಆದ್ಮೇಲೆ ಎಷ್ಟೊತ್ತಿಗಿದೆ 56 ವಿಗಟಿ ಅಂದ್ರೆ 24 × 56 ಅಂದ್ರೆ ಎಷ್ಟಾಗುತ್ತೆ? ಅಪ್ರಾಕ್ಸಿಮೇಟ್ಲಿ ಒಂದು 56 × 24 ಅಂದ್ರೆ 1344 ಸೆಕೆಂಡು ಡಿವೈಡ್ ಬೈ 60 ಅಂದ್ರೆ 22.5 ನಿಮಿಷ ಅಪ್ರಾಕ್ಸಿಮೇಟ್ಲಿ ಇದೆ. ಆವಾಗ 6:32 ಹಂಗೆ ಇದು ಸೂರ್ಯೋದಯ ಆಗಿರ್ತದೆ. ಅದಾದ್ಮೇಲೆ ಉಪರಿ ಶ್ರೀ ಪರಾಭವ ಸಂವತ್ಸರ, ಅದಾದ್ಮೇಲೆ ಉಪರಿ ಶ್ರೀ ಪರಾಭವ ಸಂವತ್ಸರ ಚೈತ್ರ ಶುಕ್ಲ ಪ್ರತಿಪದ್. ಚೈತ್ರ ಶುಕ್ಲ ಪ್ರತಿಪದ್ 56 40 ಪ್ರತಿಪದ್ ಎಷ್ಟೊತ್ತರೆಗೂ ಇದೆ? 56 ಗಂಟೆ 40 ಸೆಕೆಂಡ್ 40 ವಿಗಟಿಗಳ ಕಾಲ ಇದೆ. ಇದು ಬೆಳಗ್ಗಿನ ಜಾವ 5:34 ಇದೆ. ಅದಾದ್ಮೇಲೆ ಉಪರಿ ಪ್ರತಿಪದ್ ಆದ್ಮೇಲೆ ಉತ್ತರ ಭಾದ್ರಾ ನಕ್ಷತ್ರ ರಾತ್ರಿ 4:51 ಇದೆ, ಬೆಳಗ್ಗೆ ಜಾವ 4:51 ಇದೆ. ಅದಾದ್ಮೇಲೆ ಶುಕ್ಲ ಯೋಗ 48 ಗಂಟೆ ಶುಕ್ಲ ಯೋಗ. ನೀವು ನಿಧಾನಕ್ಕೆ ನೋಡ್ತಿರ್ಬೇಕಾದ್ರೆ ಶುಕ್ಲ ಯೋಗ 48 ಗಂಟೆ 47 ವಿಗಟಿ ಕಾಲ ಇದೆ. ಇಲ್ಲಿ ನೋಡಿ ನಾಗ, ಇದು ಅಮಾವಾಸ್ಯ ದಿವಸ ನಿಮ್ಗೆ ಹೇಳಿದೆ, ನಾಗ ಚತುಷ್ಪಾದ ಕಿಂಸ್ತುಗ್ನ, ನಾಗ ಚತುಷ್ಪಾದ ಶಕುನಿ, ನಾಗ ಚತುಷ್ಪಾದ ಕಿಂಸ್ತುಗ್ನ 4 ಸ್ಥಿರಕರಣಗಳು. ಇದು ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ 56 ವಿಗಟಿವರೆಗೂ ಅಮಾವಾಸ್ಯೆ ಮುಗಿಯೋವರೆಗೂ ನಿಮ್ಗೆ ಹೇಳಿದೀನಿ. ಒಂದು ತಿಥಿಗೆ 2 ಅರ್ಧ ಮಾಡ್ಬಿಟ್ಟು ಅಂತ ನೋಡಿ. ತಿಥಿ ಎಂಡಿ ಯಾವಾಗ ಆಗುತ್ತೋ ಆವಾಗ ನಾಗಕರಣ ಕೂಡ ಎಂಡ್ ಆಗುತ್ತೆ. ಅದಾದ್ಮೇಲೆ ಉಪರಿ ಏನಿರುತ್ತೆ ಕಿಂಸ್ತುಗ್ನ ಕರ್ಣ ಇರ್ತದೆ. ಪಾಡ್ಮಿ ಮೊದಲನೇ ಅರ್ಧ ಕಿಂಸ್ತುಗ್ನ ಕರ್ಣ ಇರ್ತದೆ. 28 ಗಂಟೆ 20 ವಿಗಟಿಗಳ ಕಾಲ ಇದೆ. ಇದಾದ್ಮೇಲೆ ಚಂದ್ರ ರಥಾರಂಭ ಎಲ್ಲ ಇದೆ. ಯುಗಾದಿ ಹಬ್ಬ, ತೈಲಾಭ್ಯಂಗ, ಇದೆಲ್ಲ ಕೆಲವು ವಿಚಾರಗಳು. ಏನು ಸ್ಪೆಷಲ್ ಆಗಿ ಏನಾದ್ರು ಇದ್ರೆ, ಏನಾದ್ರು ಮೀನ ಶುಕ್ಲ ಆ ಥರ ಏನು ಸ್ವಲ್ಪ ವಿಶೇಷವಾಗಿದ್ದರೆ ಅದನ್ನೆಲ್ಲ ಸ್ವಲ್ಪ ಹೈಲೈಟ್ ಮಾಡಿ ಕೊಟ್ಟಿದ್ದಾರೆ. ಈ ಥರ ನಮ್ಮ ಪಂಚಾಂಗ ಮೈಸೂರು ಒಂಟಿಕೊಲ್ ಪಂಚಾಂಗ ಕೊಟ್ಟಿದ್ದಾರೆ. ಅದು ಬೇರೆದು ನೀವು ನೋಡ್ಕೊಬೋದು, ಬೇರೆದು ಬೇರೆ ಬೇರೆ ಥರ ಇರ್ತದೆ. ಅದು ಸಿಂಪಲ್ ಆಗಿ ಎಲ್ಲ ಪಂಚಾಂಗಗಳು ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ 5 ಇಂಪಾರ್ಟೆಂಟು. 5 ವಿಚಾರಗಳು ಕೊಟ್ಟು ಮಿಕ್ಕಿದ್ದು ಮುಂದಕ್ಕೆ ಹೋಗಿದ್ದಾರೆ. ಈ ವಿಚಾರಗಳೆಲ್ಲ ನಿಮಗೆ ಡೀಟೇಲ್ ಆಗಿ ಏನೇನು ಕೊಟ್ಟಿದ್ದಾರೆ ಏನು ಅಂತ ನಿಮಗೆ ಇಲ್ಲಿ ನೋಟ್ಸಲ್ಲಿ ಕೊಟ್ಟಿದ್ದೀನಿ. ನೀವು ಮತ್ತೆ ನನಗೆ ಹೇಳಿದ್ದನ್ನೆಲ್ಲ ನೀವು ನೋಡ್ಕೊಬೋದು. ಎಲ್ಲ ಅದೇ ರೀತಿಯ ವಿವರಗಳಿದೆ. ಈಗ ಮತ್ತೆ ಇಲ್ಲಿ ಮುಂದೆ ಹೋಗ್ಬೇಕಾದ್ರೆ ಶ್ರಾದ್ದ ತಿಥಿ ನಿರ್ಣಯ, ಸೂರ್ಯ ಸಿದ್ಧಾಂತ ಗಣಿತ ರೀತಿ ಮತ್ತು ವಾಕ್ಯ ಗಣಿತ ರೀತಿ ಶ್ರಾದ್ದ ತಿಥಿ ಕೊಡಲಾಗಿದೆ. ಇಲ್ಲಿ ವಾಕ್ಯ ರೀತಿ ಅಂದರೆ ನಾವು ಏನು ಮಾತಾಡಬೇಕಾದ್ರೆ ಇನ್ನೊಂದು ರೀತಿ ಏನಿದೆಯೋ ಸಂಪ್ರದಾಯಗಳು ಶ್ಲೋಕಗಳು ಯಾವ ಥರ ಇದೆಯೋ ಆ ಥರದ ಕೊಟ್ಟಿರ್ತಾರೆ. ಸೂರ್ಯ ಸಿದ್ಧಾಂತದ ರೀತಿ ಕೊಟ್ಟಿದ್ದಾರೆ. ದುರ್ಗಣಿತ ರೀತಿ ಶ್ರಾದ್ದ ಕೊಡಲ್ಲ. ಶ್ರಾದ್ದ ಯಾವಾಗಲೂ ಆ ಥರ ಕೊಟ್ಟಿದ್ದಾರೆ. ಇದು ಚಾಂದ್ರಮಾನದ ಪ್ರಕಾರ, ಚಾಂದ್ರಮಾನ ಫಾಲೋ ಮಾಡ್ತಕ್ಕಂಥವ್ರಿಗೆ ಚಾಂದ್ರಮಾನದ ಪ್ರಕಾರ ಕೊಟ್ಟಿದ್ದಾರೆ. ಇಲ್ಲಿ ಶುಕ್ಲ ಪ್ರತಿಪದ್ ನೋಡಿ, ಇಲ್ಲಿ ನಿಮ್ಗೆ ಇದು ಕೊಡ್ಬೇಕಾದ್ರೆ ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಶುಕ್ಲ ಮತ್ತೆ ಕೃಷ್ಣ ಇದು ಸ್ವಲ್ಪ ರೆಡ್ ಅಲ್ಲಿ ಇರೋದ್ರಿಂದ ಈ ಕಲರ್ಗೂ ಇದಕ್ಕೂ ಸ್ವಲ್ಪ ಮ್ಯಾಚ್ ಆಗ್ತಾ ಇಲ್ಲ. ಅದು ಶುಕ್ಲ ಪ್ರತಿಪದ್ ದ್ವಿತೀಯ, ತೃತೀಯ, ಚತುರ್ಥಿ ರೆಡ್ ಅಲ್ಲಿ ಇದೆ. ಅದು ಸ್ವಲ್ಪ ನಿಮ್ಗೆ ಹೈಲೈಟ್ ಆಗ್ತಾ ಇಲ್ಲ. ಅದು ನೀವು ಪಂಚಾಂಗ ನೋಡ್ಬೇಕಾದ್ರೆ ನಿಮ್ಗೆ ನೀಟಾಗಿ ಕಾಣಿಸ್ತದೆ. ಯಾವತ್ತು ಮಾಡಬೇಕು, ಯಾವುದಾದ್ರೂ ತಿಥಿ ಶ್ರಾದ್ದಗಳು ಮಾಡಬೇಕಂದ್ರೆ ಶುಕ್ಲ ಪ್ರತಿಪತ್ ಅಂದ್ರೆ 19ನೇ ತಾರೀಕು ಮಾಡಬೇಕು. ಯುಗಾದಿ ಹಬ್ಬದ ದಿವಸ ದ್ವಿತೀಯ 20 ಮಧ್ಯಾಹ್ನ ಯಾವುದು ತಿಥಿ ಇರುತ್ತೋ, ಈ 11 ಹೇಳಿದ್ಮೇಲೆ ಕುತ್ತುಪ ಕಾಲ ಅಂತ ಹೇಳ್ಬಿಟ್ಟು 11:30 ಇಂದ 12:30, 1 ಗಂಟೆ 1:30 2 ಗಂಟೆವರೆಗೆ ಯಾವ್ದಿರುತ್ತದೋ ಆಲ್ಮೋಸ್ಟ್ ಆ ಟೈಮ್ಗಳು ಶ್ರಾದ್ದಗಳು ಕೊಟ್ಟಿರ್ತದೆ. ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಪೂರ್ವಿಕರು ಆಚರಿಸಿಕೊಂಡು ಬಂದಿರೋದು ಸೂರ್ಯ ಸಿದ್ಧಾಂತ ರೀತಿ ಶ್ರಾದ್ದಗಳನ್ನು ಆಚರಿಸಬೇಕು. ಕೇವಲ ತಮಿಳುನಾಡು ಆಚರಣೆ ಕೆಲವು ಸ್ಮಾರ್ತರು ವಾಕ್ಯ ಗಣಿತ ರೀತಿ ಆಚರಿಸುತ್ತಾರೆ. ತಮಿಳುನಾಡು ಮೂಲದವರು
ಆಚರಿಸ್ತಾರೆ. ಇದು ಕರ್ನಾಟಕಕ್ಕಲ್ಲ. ಅವ್ರು ಕ್ಲಿಯರ್ ಕಂಡೀಷನ್ಸ್ ಕೊಟ್ಟಿದ್ದಾರೆ, ವಾಕ್ಯಗಣಿತ ರೀತಿ ನಮಗಲ್ಲ ಅಂತ. ಅದು ಅವರವರು ಕೊಡ್ತಕ್ಕಂಥದ್ದು ಅವ್ರು ನೋಡ್ಕೊಬೋದು. ಕೆಲವು ಸಂದರ್ಭಗಳಲ್ಲಿ ಎರಡೂ ಶ್ರಾದ್ದಗಳನ್ನು ಒಂದೇ ದಿನ ಆಚರಿಸಬೇಕಾಗ್ತದೆ. ನೋಡಿ, ಎರಡೂ ಶ್ರಾದ್ದಗಳನ್ನು ಒಂದೇ ದಿವಸ ಆಚರಿಸಬೇಕಾಗಿರ್ತಕ್ಕಂಥದ್ದು ಯಾವಾಗಿರ್ತದೆ ಅಂದರೆ, ಈಗ ಹೇಳಿದ್ನಲ್ಲ ನಿಮಗೆ, ಇವಾಗ ಬೆಳಗ್ಗೆ ಒಂದು 8 ಗಂಟೆಗೆ, ಇಲ್ಲ ಒಂದು 11 ಗಂಟೆ 12 ಗಂಟೆಗೆ ಆ ಥರ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಒಂದು ದಿವಸ ಇರಲ್ಲ. ಇನ್ನು ಶ್ರಾದ್ದ ಸಂಜೆ ಶುರುವಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಇರಲ್ಲ, 12 ಗಂಟೆಗೆ ಇರಲ್ಲ ಅಂದಾಗ ಆಯಿತು, ಹೆಚ್ಚು ಕಡಿಮೆ ಆದಾಗ ಆವಾಗ ಅಲ್ಲಿ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ? ತಿಥಿ ದ್ವಯಂ ಅಂತ ಕೊಟ್ಟಿರ್ತಾರೆ. ಆವತ್ತು ಎರಡು ತಿಥಿ ಒಂದೇ ದಿವಸ ಮಾಡಬೇಕು ಅಂತ. ಮತ್ತು ಮಾರನೇ ದಿವಸ ಈ ಮಧ್ಯಾಹ್ನ ಕೂತುಪ ಕಾಲದಲ್ಲಿ ಯಾವಾಗ ಇರಲ್ವೋ ಆವಾಗ ಶೂನ್ಯ ತಿಥಿ ಅಂತ ಕೊಟ್ಟಿರ್ತಾರೆ. ಆವಾಗ ಅದನ್ನು ನಾವು ನೋಡ್ಕೊಳ್ಬೇಕು. ಈ ಗ್ರಹಣಗಳು ಸಂಭವಿಸಿದಾಗ ಅವತ್ತು ತಿಥಿ ಮಾಡೋಂಗಿಲ್ಲ, ಗ್ರಹಣಕ್ಕೆ ಮಾತ್ರ ಮಾಡಬೇಕು. ನಿಮಗೆ ಫಸ್ಟ್ ಸ್ಟಾರ್ಟಿಂಗೆಲ್ಲ ಪಂಚಾಂಗದಲ್ಲಿ ಕೊಟ್ಟಿದ್ರೆ ಶಾಸ್ತ್ರಗಳು ಹೇಳೋದನ್ನೇ ಒಂದೇ ದಿವಸ 2 ಶ್ರಾದ್ದ ಮಾಡಬಾರ್ದು ಅಂತ. ಎಲ್ಲೋ ಒಂದು ಹತ್ರ ನಾನು ಓದ್ತಿರ್ಬೇಕಾದ್ರೆ, ನಾನು ಗಯಾ ಶ್ರಾದ್ದ ಅಂದರೆ ಗಯಾದಲ್ಲಿ 3 ಘಾಟ್ಗಳಿದೆ, ಅಲ್ಲಿ 3 ಘಾಟ್ಗಳಲ್ಲಿ 3 ದಿವಸ ಇದ್ದು 3 ದಿವಸ ತರ್ಪಣ ಬಿಡಬೇಕು ಅಂತ. ಒಂದೇ ದಿವಸ 2-3 ಮಾಡಬಾರ್ದು ಅಂತ. ಕೆಲವರು ಏನು ಮಾಡ್ತಾರೆ, ಬಂದಿದ್ದೀರಿ ಎಲ್ಲ ಇವತ್ತೇ ಮಾಡಿಬಿಡೋಣ ಅಂತ ಮಾಡ್ತಾರೆ. ಆದರೆ ಒಂದೇ ದಿವಸ 3 ತರ್ಪಣ ಮಾಡಬಾರ್ದು, 2 ತರ್ಪಣ ಮಾಡಬಾರ್ದು. ಒಂದೇ ದಿವಸ 1 ತರ್ಪಣ ಮಾತ್ರ ಮಾಡಬೇಕು. ಅದಕ್ಕೆ ಯಾವುದೇ ಜಾಗಕ್ಕೆ ಹೋದಾಗ ನಿಮಗೆ ವಾರಣಾಸಿ ಕಾಶಿಗೆ ಹೋದಾಗ 3 ದಿವಸ ಇರಬೇಕು ಅಂತ ಹೇಳೋದು, ಮತ್ತು ಗಯಾಗೆ ಹೋದಾಗ 3 ದಿವಸ ಇರಬೇಕು ಅಂತ ಹೇಳೋದು, ರಾಮೇಶ್ವರಂ ಹೋದಾಗೂ 3 ದಿವಸ ಇರಬೇಕು ಅಂತ ಹೇಳ್ತಾರೆ. ಆದರೆ ಅಲ್ಲಿ ಯಾವುದಾದ್ರು ಅವ್ರವ್ರ ಇಚ್ಛೆ, ಅದು ಎಷ್ಟು ಆಗುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು. ಇದು ಚಾಂದ್ರಮಾನದ ಮಾಸದ ರೀತಿ. ಅದೇ ರೀತಿ ಸೌರಮಾನದ ರೀತಿ ಶ್ರಾದ್ದ ತಿಥಿ ನಿರ್ಣಯ ಎಲ್ಲ ಕೊಟ್ಟಿದ್ದಾರೆ. ಭಾಸ್ಕರ್ ಅವರೇ, ನಿಮ್ಮ ಪ್ರಶ್ನೆ ಆಮೇಲೆ ಲಾಸ್ಟ್ ಆನ್ಸರ್ ಮಾಡ್ತೀನಿ. ಶುಕ್ಲ ಪ್ರತಿಪದ ದ್ವಿತೀಯ ಶ್ರಾದ್ದ ತಿಥಿ ನಿರ್ಣಯ ಮೀನ ಮಾಸದಲ್ಲಿ ಯಾವತ್ತು ಬಂದಿದೆ, ಇದೆಲ್ಲ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಮತ್ತೆ ಶೂನ್ಯ ತಿಥಿ ವಿಚಾರ ಎಲ್ಲ ಇದು ಸೌರಮಾನದ ಮಾಸದ ರೀತಿನೂ ಕೊಟ್ಟಿದ್ದಾರೆ. ಇದು ನೀವು ನೋಡ್ಕೊಳ್ಬೋದು. ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಬಹುದು. ಇಲ್ಲಿ ದುರ್ಗಣಿತ ಪಂಚಾಂಗ ನಿಮ್ಗೆ ಹೇಳ್ತಾ ಇದ್ದೆ. ದುರ್ಗಣಿತ ಪಂಚಾಂಗ ಎಲ್ಲ ಸೇಮ್ ಎಲ್ಲ ಇರ್ತದೆ, ಆದರೆ ಒಂದೇ ಪುಟದಲ್ಲಿ ಒಂದು ಮಾಸದ ಸಂಪೂರ್ಣ ವಿವರ ಇರ್ತದೆ. ಈ ಹಬ್ಬಗಳು, ವಿಶೇಷ ದಿನಗಳು, ಅದೆಲ್ಲ ವಿಚಾರಗಳು ಏನಿರಲ್ಲ. ಇಲ್ಲಿ ಏನಿರ್ತದೆ, ಬರೀ ಗ್ರಹಗಳು, ಚಲನೆಗಳು ಮತ್ತೆ ಪಂಚಾಂಗದ ವಿವರಗಳು ಇರ್ತದೆ. ಇನ್ನು ಮಿಕ್ಕಿದ್ದೆಲ್ಲನೂ ಇಲ್ಲಿ ಹೆಚ್ಚಾಗಿ ಇರಲ್ಲ. ಅದನ್ನೆಲ್ಲ ನೀವು ನೋಡ್ಕೊಬೋದು. ಇಲ್ಲಿ ನಿಮ್ಗೆ ಹೇಳ್ತಿದ್ನೆಲ್ಲ ಆಗ್ಲೇ, ಯಾವಾಗ ಲಾಸ್ಟ್ ಕೊಟ್ಟಿರ್ತಾರೆ ಏನು ಅಂತ. ನಿಮ್ಗೆ ಪಕ್ಷಾಂತರಚಾರ ಗ್ರಹಗಳದ್ದು 2 ಸಲ ಕೊಟ್ಟಿದ್ದಾರೆ. ನಿಮ್ಗೆ ಹುಣ್ಣಿಮೆಗೂ ಕೊಟ್ಟಿದ್ದಾರೆ, ಅಮಾವಾಸ್ಯೆಗೂ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ನಿಧಾನಕ್ಕೆ ನೋಡ್ಕೊಬೋದು. ಅದಾದಮೇಲೆ ಇದು ಯಾವ ಥರ ಎಕ್ಸ್ಪ್ಲನೇಷನ್ ನೋಡಿ, 2ನೇ ಪೇಜ್ ಕೊಟ್ಟಿರ್ತಾರೆ. ಇದು ದುರ್ಗಣಿತ ಬಂದಾಗ ಒಂದು ಏನಪ್ಪ ಅಂದರೆ, ಇದು ಗ್ರಹಗಳ ನಿರಾಯಣ ಸ್ಫುಟ ಅಂತ. ನಿರಾಯಣ ಸ್ಫುಟ ಅಂದರೆ ಏನಿಲ್ಲ, ಬರೀ ತುಂಬ ಸಿಂಪಲ್ಲು. 360 ಡಿಗ್ರಿಯಲ್ಲಿ ಗ್ರಹ ಯಾವ ಡಿಗ್ರಿಯಲ್ಲಿ ಚಲನೆ ಆಗ್ತಿದೆ, ಯಾವ ರೇಖಾಂಶದಲ್ಲಿ ಆ ಗ್ರಹದ ಬೆಳಕು ಬೀಳ್ತಿದೆ ಭೂಮಿ ಮೇಲೆ ಅಂತ ಹೇಳ್ಬಿಟ್ಟು, ಅದೇ ನಿರಾಯಣ ಸ್ಫುಟ ಅಂತ. ಇದು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ತುಂಬ ಫಾರ್ಮುಲಾಸ್ ಇದೆ. ಆ ಫಾರ್ಮುಲಾಸ್ ಎಲ್ಲ ಯೋಚನೆ ಮಾಡಿ ಕಷ್ಟಪಡೋದು ಬೇಡ ಅಂತ ನಮ್ಮ ಈ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಯಾವ್ಯಾವ ಗ್ರಹ ಯಾವ್ಯಾವ ಡಿಗ್ರಿಯಲ್ಲಿ ಇದೆ ಅಂತ ನಿಮ್ಗೆ ಡೀಟೇಲ್ ಆಗಿ ಆವತ್ತು ತಿಂಗಳದ್ದು ಕೊಟ್ಕೊಂಡು ಹೋಗಿದ್ದಾರೆ. ಇದು ಆದಮೇಲೆ ಲಗ್ನ ಇದೇನು ಲಗ್ನಗಳು ಕೊಟ್ಟಿದ್ದಾರಲ್ಲ, ದ್ವಾದಶ ಲಗ್ನಗಳು ಯಾವ ಟೈಮ್ಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಡಬೇಕಾದ್ರೆ ನೀವು ಕ್ಲಿಯರ್ ಆಗಿ ನೀವು ನೋಡಿದ್ರೆ, ಇದು ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಇದೆಲ್ಲ ಮೈಸೂರಿನ ಸ್ಥಳೀಯ ಸೂರ್ಯೋದಯ ಅಸ್ತಕ್ಕೆ ಮೈಸೂರಿನ ದ್ವಾದಶ ಪ್ರಮಾಣ. ಸ್ಥಳೀಯ ಕಾಲಮಾನಕ್ಕೆ ಮೈಸೂರು ಸ್ಥಳೀಯ ಕಾಲಮಾನಕ್ಕೆ ಕೊಟ್ಟಿದ್ದಾರೆ. ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ ಈ ಸ್ಥಳೀಯ ಕಾಲಮಾನ ಯಾವ ಥರ ಚೆಕ್ ಮಾಡೋದು IST ಅಂತ. ಅದು ರೇಖಾಂಶಗಳು ತಗೊಂಡು ಅದು ಕ್ಯಾಲ್ಕುಲೇಟ್ ಮಾಡಿಕೊಂಡು 1 ನಿಮಿಷಕ್ಕೆ 1 ಡಿಗ್ರಿಗೆ 4 ನಿಮಿಷ ಡಿಫ್ರೆನ್ಸ್ ಇರ್ತದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಅದು ಫಿಕ್ಸ್ ಮಾಡ್ಕೊಬೋದು. ನಿಮ್ಮ ಒಂದು IST ಟೈಮ್ಗೆ ಎಷ್ಟೊತ್ತು ಬರ್ತದೆ ಏನು ಅಂತ ಇದನ್ನು ಚೆಕ್ ಮಾಡ್ಕೊಂಡು ನೀವು ಮಾಡ್ಕೊಳ್ಬೇಕಾಗ್ತದೆ. ನಿಮಗೆ ಎಲ್ಲ ಲಗ್ನಗಳು, ಮೀನ ಲಗ್ನ ಎಷ್ಟೊತ್ತಿಗೆ, ಮೇಷ ಲಗ್ನ ಎಷ್ಟೊತ್ತಿಗೆ, ವೃಷಭ ಲಗ್ನ ಎಷ್ಟೊತ್ತಿಗೆ, ಮಿಥುನ ಲಗ್ನ ಎಷ್ಟೊತ್ತಿಗೆ, ಕಟಕ ಲಗ್ನ, ಸಿಂಹ ಲಗ್ನ, ಎಲ್ಲ ವಿಚಾರಗಳು ನಿಮ್ಗೆ ಇದ್ದಾವೆ. ಇದಾದ್ಮೇಲೆ ನಿಮಗೆ ರಾಹುಕಾಲ, ಗುಳಿಕಾಲ, ಅರ್ಧಪ್ರಹಾರಕಾಲ, ಯಮಗಂಡ ಕಾಲಗಳು ಎಲ್ಲ ವಿಚಾರ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ಬೇಕಾದ್ರೆ ಅವರು ಕ್ಲಿಯರ್ ಆಗಿ ಮತ್ತೆ ಹೇಳ್ತಾ ಇದ್ದಾರೆ ಮೈಸೂರಿಗೆ ಅಂತ. ಇದು IST ಪ್ರಕಾರ ಕೊಟ್ಟಿದ್ದಾರೆ ಮೈಸೂರಿಗೆ ಅಂತ. ನೀವು ಅದನ್ನು ಕರೆಕ್ಷನ್ಸ್ ಮಾಡ್ಕೊಬೋದು. ಇಲ್ಲ ಇದೇ ಫಾಲೋ ಮಾಡ್ತೀನಿ ಅಂದರೆ ಒಂದು 5-10 ನಿಮಿಷ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಇರ್ತದೆ, ಅದನ್ನು ನೀವು ನೋಡ್ಕೊಳ್ಬೇಕಾಗ್ತದೆ. ಎರಡನೇದೇನಪ್ಪ ಅಂದರೆ, ಇಲ್ಲಿ ಈ ರಾಹುಕಾಲಗಳು, ಗುಳಿಕ ಕಾಲಗಳು ಒಂದೊಂದು ದಿವಸಕ್ಕೂ ಕೊಟ್ಟಿದ್ದಾರೆ ಪ್ರತಿನಿತ್ಯ. ಇದು ಸೂರ್ಯೋದಯ ಆದಮೇಲೆ
ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಜನರಲ್ ಆಗಿ ಈಗ 6 ಗಂಟೆ ಅಂತ ಕನ್ಸಿಡರ್ ಮಾಡಿಬಿಟ್ಟು ಯಾರ್ಯಾರು ರಾಹುಕಾಲ ಯಮಗಂಡಕಾಲ ಕೊಡ್ತಾ ಇದ್ರು, ಆ ಪಂಚಾಂಗದಲ್ಲಿ ರಾಹುಕಾಲ ಯಮಗಂಡಕಾಲ ನೋಡಲೇಬೇಡ್ರಿ. ಯಾವುದೇ ಆ್ಯಪ್ ಆಗಲಿ ಅದ್ರ ನೋಡಲೇಬೇಡ್ರಿ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ 8 ಕಾಲ ಮಾಡಿ, ಅದರಲ್ಲಿ ನಿಮ್ಗೆ ನಿಮ್ಗೆ ಸ್ಟಾರ್ಟಿಂಗ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲೆಲ್ಲಿ ಬರ್ತದೆ, ಏನೇನು ಬರ್ತದೆ ಅಂತ. ಅದನ್ನು ಚೆಕ್ ಮಾಡಿಕೊಂಡ್ರೆ ನೋಡಿ ಈ ಥರ ಪ್ರತಿನಿತ್ಯ ನೀವು ಇಲ್ಲಿ ಇವಾಗ 19ನೇ ತಾರೀಕು 2 ಗಂಟೆ ಅಂದರೆ ನೋಡಿ 26ನೇ ತಾರೀಕು ನೆಕ್ಸ್ಟ್ 8ನೇ ದಿವಸ 2 ಗಂಟೆಗಿದೆ. 2 ಗಂಟೆ 2 ನಿಮಿಷಕ್ಕೆ ಇರ್ತಕ್ಕಂಥ ರಾಹುಕಾಲ 2 ಗಂಟೆಗಿದೆ. ಅದಾದಮೇಲೆ 26 ಆದಮೇಲೆ 27, 28, 29, 30, 31 2ನೇ ತಾರೀಕು ನೋಡಿ 1 ಗಂಟೆ 59 ನಿಮಿಷಕ್ಕಿದೆ. ಇದು ಸೂರ್ಯೋದಯ ವ್ಯತ್ಯಾಸ ಆದಾಗ ಅದು ವ್ಯತ್ಯಾಸ ಆಗ್ತಾ ಇರ್ತದೆ. ಈ 2 ನಿಮಿಷ 3 ನಿಮಿಷಗಳು ವ್ಯತ್ಯಾಸಗಳು ಆಗ್ತಿದ್ದಾಗ ಕರೆಕ್ಟಾಗಿ ಅಕ್ಯುರೇಟಾಗಿ ಕ್ಯಾಲ್ಕುಲೇಷನ್ಸ್ ಇರ್ತದೆ. ನಿಮ್ಗೆ ಪ್ರತಿನಿತ್ಯದ್ದು ಇಲ್ಲಿ ಕೊಟ್ಟಿದ್ದಾರೆ, ನೀವು ಓದ್ಕೊಳ್ಬೋದು, ತೊಂದರೆ ಏನಿಲ್ಲ. ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಏನೇ ಇದ್ರೂ ಮೆಸೇಜ್ ಮಾಡ್ಬೋದು. ದುರ್ಗಣಿತದ ರೀತಿ ವಿಶೇಷ ಸೂಚನೆ, ಇದು ಚೆನ್ನಾಗಿ ನಾವು ಕೊಟ್ಟಿದ್ದೀವಿ. ವಿಶೇಷ ಅಲ್ಲ, ವಿಷಯ ಸೂಚನೆ ಇದು. ಈ ಮೈಸೂರು ಪಂಚಾಂಗದಲ್ಲಿ ಕೊಟ್ಟಿರ್ತಕ್ಕಂಥ ಈ ಕ್ಯಾಲ್ಕುಲೇಷನ್ಸು ಇದು ಮೈಸೂರಿಗೆ ಕೇಂದ್ರಿತವಾಗಿ ಮೈಸೂರು ಸ್ಥಳೀಯ ಸಮಯಕ್ಕೆ ನೀಡಲಾಗಿದೆ. ಇದೊಂದು ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ನಿಮ್ಗೆ ಇದನ್ನು ಯಾವ ಥರ ಕನ್ವರ್ಟ್ ಮಾಡ್ಕೊಳ್ಬೇಕು ಟೈಮಿಂಗ್ಸ್ ಅಂತ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಆಲ್ರೆಡಿ. ನಿಮ್ಮ ಊರಿಗೆ ಇದಕ್ಕೆ ಮಾಡೋಕ್ಕೆ ಹೇಳಿದ್ದೆ. ಹೋಮ್ವರ್ಕು ಯಾರು ಕೊಟ್ಟಿಲ್ಲ, ಆದರೂ ಪರವಾಗಿಲ್ಲ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಗ್ರಹಗಳ ನಕ್ಷತ್ರಗಳ ನಿಮ್ಗೆ ಈಗ ಅಲ್ಲಿ ಹೇಳಿದ ಪಂಚಾಂಗದಲ್ಲಿ ಗ್ರಹಗಳು ನಕ್ಷತ್ರಗಳು ಯಾವ ನಕ್ಷತ್ರದಲ್ಲಿ ಹೋಗ್ತಿದ್ದಾವೆ ಏನು ಅಂತ ಹೇಳ್ಬಿಟ್ಟು ಒಂದೊಂದು ದಿವಸನೂ ಮೂಮೆಂಟ್ ಇರಲ್ಲ, ಆವಾಗ ಮೂಮೆಂಟ್ ಇರ್ತದೆ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ, ಎಲ್ಲ ಗೊತ್ತಾಗಲಿ ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಗ್ರಹ ಯಾವ ನಕ್ಷತ್ರ ಯಾವ ಪಾದದಲ್ಲಿ ಇದೆ ಅಂತ ಈಗೆಲ್ಲ ಆಪ್ಸ್ ಎಲ್ಲ ಇದೆ. ಆಗಿನ ಕಾಲದಲ್ಲಿ ಆ ಥರ ಇರಲಿಲ್ವಲ್ಲ, ಅದಕ್ಕೆ ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಎಲ್ಲ ಒಂದು ಕನ್ಸಾಲಿಡೇಟ್ ಮಾಡಿಬಿಟ್ಟು ರವಿ ಯಾವ ನಕ್ಷತ್ರದಲ್ಲಿದ್ದಾನೆ, ಮಾರ್ಚ್ 21ಕ್ಕೆ ಅವೆಲ್ಲ ಮೂವ್ ಆಗ್ತಾನೆ, ಅಲ್ಲಿಂದ ಮತ್ತೆ ಅಲ್ಲೆಲ್ಲ ಹೋಗ್ತಿರ್ತದೆ ಅಂತ ಹೇಳ್ಬಿಟ್ಟು ಒಂದೊಂದು ಮೆಸೇಜು ಕ್ರೋಢೀಕರಿಸಿ ಹಾಕ್ಕೊಂಡು ಹೋಗಿದ್ದಾರೆ. ರೇವತಿ ನಕ್ಷತ್ರದಲ್ಲಿ ಎಷ್ಟು ದಿವಸ ಇದೆ, ಅದಾದ್ಮೇಲೆ ಅಶ್ವಿನಿ ನಕ್ಷತ್ರಕ್ಕೆ 14 ಸಂಕ್ರಮಣಗಳು ನೋಡಿ. ಕೃತಿಕಾ ನಕ್ಷತ್ರಕ್ಕೆ ರಾಶಿಗಳು ಯಾವತ್ತು ಚೇಂಜ್ ಆಗಿದೆ ಅವತ್ತೆಲ್ಲ ರೆಡ್ ಹೈಲೈಟ್ ಮಾಡಿದ್ದಾರೆ. ಮಿಕ್ಕಿದಂಗೆಲ್ಲ ನಕ್ಷತ್ರಗಳ ಪಾದಗಳು ಚೆನ್ನಾಗಿ ಆಗಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ. ರವಿ ಆದಮೇಲೆ ಕುಜಗ್ರಹದ ಕೊಟ್ಟಿದ್ದಾರೆ. ಕುಜಗ್ರಹ ಆದಮೇಲೆ ಬುಧಗ್ರಹದ ಕೊಟ್ಟಿದ್ದಾರೆ. ಬುಧಗ್ರಹ ಆದಮೇಲೆ ನಿಮಗೆ ಇವೆಲ್ಲ ಜಾಸ್ತಿ ಇರ್ತದೆ. ಬುಧಗ್ರಹ ಆದಮೇಲೆ ಗುರುಗ್ರಹ ಆದಮೇಲೆ ಶುಕ್ರ ಗ್ರಹದ ಕೊಟ್ಟಿದ್ದಾರೆ. ಶುಕ್ರ ಗ್ರಹ ಆದಮೇಲೆ ಶನಿ ಗ್ರಹದ ಕೊಟ್ಟಿದ್ದಾರೆ. ನೋಡಿ ನೀವು ಯಾವಾಗಲೂ ನೋಡ್ಬೇಕಾದ್ರೆ ಗುರುಗ್ರಹದ್ದು, ಶನಿ ಗ್ರಹದ್ದು ಮತ್ತೆ ರಾಹುಕೇತುದು ತುಂಬಾ ಕಡಿಮೆ ಇರ್ತದೆ ಚಲನೆಗಳು. ಮಿಕ್ಕದವ್ರದ್ದೆಲ್ಲಾನು ಸಂಕ್ರಮಣಗಳು ಒಂದೊಂದು ನಕ್ಷತ್ರ ಪಾದ ಸಂಕ್ರಮಣ ಇರ್ತದೆ. ಆದರೆ ಮೇನ್ ಆಗಿ ದ್ವಾದಶ ರಾಶಿಗಳ ಸಂಕ್ರಮಣ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನ ನೋಡ್ಕೊಂಡಾಗ ಗ್ರಹಗಳ ಚಲನೆ ನಿಮ್ಗೆ ತುಂಬಾ ಚೆನ್ನಾಗಿರ್ತದೆ. ಗುರುಗ್ರಹದು ನಿಮ್ಗೆ ಹೇಳಿದೆ ಏಪ್ರಿಲ್ ಅಲ್ಲಿ ಇದೆ, ಮಿಥುನ ರಾಶಿಯಲ್ಲಿದೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಹೋಗಿ ಅಕ್ಟೋಬರ್ 31ರವರೆಗೂ ಕಟಕ ರಾಶಿಯಲ್ಲಿದೆ. ಅಕ್ಟೋಬರ್ 31ಕ್ಕೆ ಸಿಂಹ ರಾಶಿಗೆ ಹೋಗಿ ಮತ್ತೆ ಜನವರಿ 24 ನೋಡಿ ಮಕಾ ನಕ್ಷತ್ರ 1ನೇ ಪಾದದಲ್ಲೇ ಇರ್ತದೆ. ಅಕ್ಟೋಬರ್ 31ರಿಂದ ಜನವರಿ 24ರವರೆಗೂ ಮಕಾ ನಕ್ಷತ್ರ 1ನೇ ಪಾದದಲ್ಲೇ ಇದ್ದು ಮತ್ತೆ ವಕ್ರಿಯಾಗಿ ಗುರು ನಮ್ಗೆಲ್ಲಿ ಬಂದಿರ್ತದೆ, ಕಟಕ ರಾಶಿಗೆ ಬಂದಿದೆ. ಕಟಕ ರಾಶಿಗೆ ವರ್ಷ ಪೂರ್ತಿಯಲ್ಲೇ ವಕ್ರವಾಗಿರ್ತದೆ. ಮತ್ತೆ ಬರೋ ವರ್ಷ 2027ರಲ್ಲಿ ನಮಗೆ ಅದು ಗುರುಗ್ರಹ ಮತ್ತೆ ಸಿಂಹರಾಶಿಗೆ ಬರ್ತದೆ. ಇದು ತುಂಬ ಅತಿಚಾರಿ ಗುರುಗ್ರಹ ಈಗ ಒಳ್ಳೆ ಫಲ ಕೊಡ್ತಿರ್ತದೆ. ಇಲ್ಲಿ ವಕ್ರ ತ್ಯಾಗಗಳು ಚಾರಗಳು ಕೊಟ್ಟಿದೆ. ಕುಜಗ್ರಹ ವಕ್ರಾರಂಭ ಇದೆ, ವಕ್ರತ್ಯಾಗ ಇದೆ. 9/1/2027 ಜನವರಿಯಲ್ಲಿದೆ. 2/4/2027 ಅಂದರೆ ಏಪ್ರಿಲ್ 2ನೇ ತಾರೀಕುವರೆಗೂ 3 ತಿಂಗಳು ಆರಂಭ ಆಗಿ ವಕ್ರತ್ಯಾಗದಲ್ಲಿರ್ತದೆ. ಬುಧಗ್ರಹ ಇದು ತುಂಬ ಸಲ ಆಗ್ತಿರ್ತದೆ, ಯಾಕಂದರೆ ಸೂರ್ಯನಿಗೆ ಆ ಕಡೆ ಈ ಕಡೆ ಹೋಗಿ ಬರ್ತಾ ಇರ್ತದೆ. ಅದಕ್ಕೋಸ್ಕರ 21/3 ಇದ್ದದ್ದು 29/6 ವಕ್ರಗ್ರಹಗಳು 3-4 ಸಲ ಇದೆ. ಗುರುಗ್ರಹ 13/12/2026 ಶುರುವಾಗುತ್ತೆ. ಸಿಂಹರಾಶಿಯಲ್ಲೇ ಶುರುವಾಗಿ ನಮಗೆ ವಕ್ರ ಇಲ್ಲಿ ನೀವು ನೋಡ್ತಿದ್ದೀರಾ, ಮತ್ತೆ ಕಟಕ ರಾಶಿಗೆ ಬಂದು ಎಲ್ಲ ವಕ್ರಿಯಾಗಿದೆ. ಮತ್ತೆ ಅದು ಋಣ ಆಗ್ತಕ್ಕಂಥದ್ದು ಅಂದರೆ ಸಂಚಾರ ನೇರಕ್ಕೆ ಬರ್ತಕ್ಕಂಥದ್ದು ಸ್ವಲ್ಪ ಟೈಮ್ ತಗೊಳ್ತದೆ. ಗುರುಗ್ರಹ ಮತ್ತೆ ಶನಿ ಗ್ರಹ ಎರಡೂ ವಕ್ರ ಆದಾಗ 2 ತಿಂಗಳು 3 ತಿಂಗಳು 4 ತಿಂಗಳು ಟೈಮ್ ತಗೊಂಡ್ಬಿಡ್ತದೆ. ಆ ಟೈಮ್ ತಗೊಂಡಾಗ ನಾವು ನಿಧಾನಕ್ಕೆ ನೋಡ್ಕೊಬೇಕು. ಶುಕ್ರ ಗ್ರಹ ಕೂಡ ಒಂದು ವಕ್ರಾರಂಭ ಆಗಿದೆ 3/10/2026 ಮತ್ತು 14/11/2026ಗೆ ಆಲ್ಮೋಸ್ಟ್ 1.5 ತಿಂಗಳಲ್ಲಿ ಇದು ಕ್ಲಿಯರ್ ಆಗಿದೆ. ಶನಿ ಗ್ರಹ ನೋಡಿ ವಕ್ರಾರಂಭ ಯಾವಾಗ 26/7/2026 ಯಾವಾಗ ವಕ್ರ ಆಗಿದೆ ಎಲ್ಲ ನ್ಯೂಸ್ಗಳಲ್ಲಿ 3-4 ದಿವಸದಿಂದ ಒಂದು ವಾರದಿಂದ ಹೆವಿಯಾಗಿ ಮಾತಾಡ್ತಿದ್ರು ಜ್ಯೋತಿಷಿಗೆಲ್ಲ.
ಮತ್ತೆ ನೋಡಿ ಅದು ಕ್ಲಿಯರ್ ಆಗೋದು ಯಾವಾಗ 9/12/2026 ಯಾವಾಗಿದು ಅಪ್ರಾಕ್ಸಿಮೇಟ್ಲಿ ಡಿಸೆಂಬರ್ಗೆ ವಕ್ರತೆ ಆಗಿ ಮುಂದಕ್ಕೆ ಹೋಗುತ್ತೆ ಅಂತ. ಎಲ್ಲ ವಿಚಾರಗಳು ನಿಮಗೆ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ಇದು ಇನ್ನೊಂದೇನಪ್ಪ ಅಂದ್ರೆ ಇದು ಲಟ್ಟ ಅಂತಿದೆ, ಆಕ್ಚುಲಿ ಇದು ಲತ್ತ ಅಂತ. ನಾನು ಸ್ವಲ್ಪ ಇದು ಕರೆಕ್ಷನ್ ಮಾಡಬೇಕಿದು. ಲತ್ತ ಪಾದಕ ಕಾಲ ಅಂತ ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಪರ್ಟಿಕ್ಯುಲರ್ ನಕ್ಷತ್ರದಲ್ಲಿ, ಇವಾಗ ಒಂದು ನಕ್ಷತ್ರದಲ್ಲಿ ಹೋಗ್ತಿದ್ರೆ ಅಲ್ಲಿಂದ ಸಂಖ್ಯೆ, ಅದು ನಾನು ನಿಮಗೆ ಡೀಟೇಲ್ ಆಗಿ ನನಗೆ ಈಗ ಸಿಗ್ಲಿಲ್ಲ, ಸಿಕ್ಕಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಡೀಟೇಲ್ ಆಗಿ. ಆ ನಕ್ಷತ್ರಗಳು ಲತ್ತಾ ಪದಕ ಕಾಲ ಅಂತ. ಈ ಲತ್ತಾ ಪದಕ ಕಾಲ ಗ್ರಹಣ ಸಂಚಾರಕ್ಕೆ ಸಂಬಂಧಿಸಿದ ಒಂದು ಅಶುಭ ಪ್ರಭಾವವಾಗಿದೆ. ಕೆಲವು ಗ್ರಹಗಳು ಮುಂಚಲನೆ, ಯಾವ ಗ್ರಹಗಳು ಮುಂಚಲನೆ ನೋಡ್ತಕ್ಕಂಥದ್ದು ಪೂರ್ವ ಲಟ್ಟ, ಮುಂದಕ್ಕೆ ಬೀಳುವ ಪ್ರಭಾವ. ಸೂರ್ಯ, ಮಂಗಳ ಮತ್ತು ಗುರು ಗ್ರಹಗಳು ತಮ್ಮ ಮುಂದಿರುವ ನಿರ್ದಿಷ್ಟ ಸಂಖ್ಯೆಯ ನಕ್ಷತ್ರಗಳ ಪ್ರಭಾವ ಬೀರುತ್ತದೆ. ಅದು ಎಷ್ಟನೇ ನಕ್ಷತ್ರದ ಮೇಲೆ ಬೀಳ್ತದೆ ಅಂತ ಅದು ಒಂದು ಎಲ್ಲ ಓದಿದ್ದೀನಿ, ಬಟ್ ಅದು ನನಗೆ ಸಿಗ್ಲಿಲ್ಲ. ಅದಕ್ಕೆ ಅದು ಸಿಕ್ಕಿದ್ರೆ ನಾನು ಮತ್ತೆ ಮುಂದೆ ಕೊಡ್ತೀನಿ ಅದನ್ನ ಬಗ್ಗೆ ವಿಚಾರವಾಗಿ. ಇದು ಒಂದು ಒಂದು ಗಾತ ಕೊಡ್ತಕ್ಕಂಥದ್ದು. ಆ ಲಗ್ನದವ್ರಿಗೆ, ಆ ನಕ್ಷತ್ರದವ್ರಿಗೆ, ಆ ನಕ್ಷತ್ರದಲ್ಲಿ ಲಗ್ನಗಳಿಟ್ರೆ, ಮುಹೂರ್ತಗಳಿಟ್ರೆ ತೊಂದರೆ ಆಗುತ್ತೆ ಅಂತ. ಇದು ನೀವು ನೋಡ್ಬೇಕಾದ್ರೆ ಈ ತರ ನಕ್ಷತ್ರದ ಮೇಲೆ ಪ್ರಭಾವ ಇದೆಯಾ, ಆ ತರ ನಕ್ಷತ್ರ ಪ್ರಭಾವ ಇದೆಯಾ ಅಂತ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು. ಈ ಲತ್ತಾ ಪದಕ ಕಾಲ ಇದ್ರಲ್ಲಿ ಕೊಟ್ಟಿದ್ದಾರೆ. ಫಲದೀಪಕ ಕ್ಲಿಯರ್ ಆಗಿರುತ್ತೆ. ಅವು ಸ್ವಲ್ಪ ತೊಂದರೆ ಇರುತ್ತೆ ಆ ಗ್ರಹದಿಂದ. ಆ ಗ್ರಹಕ್ಕೆ ಶಾಂತಿ ಮಾಡ್ಕೊಳ್ರಿ ಅಂತ, ಅಂದ್ರೆ ಮುಹೂರ್ತ ನಿಲ್ಸ್ಬಿಡ್ರಿ ಅಂತ ಕೂಡ ಹೇಳಲ್ಲ. ಏನ್ ಹೇಳುತ್ತೆ, ಈ ಗ್ರಹ ಈ ನಕ್ಷತ್ರದಲ್ಲಿ ನೀವು ಮುಹೂರ್ತ ಇಟ್ರೆ ಈ ನಕ್ಷತ್ರದವ್ರಿಗೆ ಸ್ವಲ್ಪ ಶಾಂತಿ ಮಾಡಿ, ಮದುವೆ ಮಾಡಿ, ವಿವಾಹ ಮಾಡಿ ಅಂತ ಹೇಳ್ತಾರೆ. ಅವಾಗೆಲ್ಲ ತೊಂದರೆ ಕಡಿಮೆ ಆಗುತ್ತೆ ಅಂತ. ಮತ್ತೆ ಪುಷ್ಟಲಟ್ಟ ಅಂದ್ರೆ ಹಿಂದ್ಗಡೆ ಬೀಳ್ತಕ್ಕಂಥ ಪ್ರಭಾವ, ಹಿಂದ್ಗಡೆಯಿಂದ ನೋಡ್ತಕ್ಕಂಥದ್ದು. ಚಂದ್ರ, ಬುಧ ಮತ್ತು ಶುಕ್ರ ಗ್ರಹಗಳು ತಮ್ಮ ಸಂಚಾರ ಸ್ಥಾನದ ಹಿಂದೆ ಇರುವ ನಿರ್ದಿಷ್ಟ ಸಂಖ್ಯೆಯ ನಕ್ಷತ್ರಗಳ ಪ್ರಭಾವ ಬೀರುತ್ತದೆ. ಏನ್ ಪ್ರಾಬ್ಲಮ್ ಆಗುತ್ತೆ ಇದು ಅಂದ್ರೆ, ಶುಭ ಮುಹೂರ್ತಗಳು, ವಿವಾಹ ಅಥವಾ ಕಾರ್ಯಕ್ರಮ ನಕ್ಷತ್ರದ ಮೇಲೆ ಅಶುಭ ಗ್ರಹದ ಲತ್ತ ಬೀಳುವ ಕಾರಣ ಆ ಗ್ರಹದ ಕಡೆಯಿಂದ ಮೋಸ್ಟ್ಲಿ ಆ ಗ್ರಹದ ಕಾರಕತ್ವಗಳು ಇನ್ಯಾವುದೋ ವಿಚಾರ ತೊಂದರೆ ಆಗ್ತವೆ. ಅದು ಸ್ವಲ್ಪ ನೋಡ್ಕೊಳ್ರಿ, ಮುಹೂರ್ತದಲ್ಲಿ ಇಡಬೇಕಾದ್ರೆ ಸೂಕ್ಷ್ಮವಾಗಿ ನೋಡ್ಕೊಳ್ರಿ ಅಂತ ಹೇಳಿದ್ದಾರೆ. ಅದು ಸೂರ್ಯಗ್ರಹದಿಂದ ಏನಾದರೂ ಮುಹೂರ್ತ ಇಟ್ಟರೆ ಏನಾಗುತ್ತೆ, ಸ್ಥಾನಮಾನದ ನಷ್ಟ, ಅಧಿಕಾರಿಗಳು ಅಥವಾ ಸರ್ಕಾರದಿಂದ ತಂದೆಗೆ ಸಂಕಷ್ಟ, ಚಂದ್ರನಿಗೆ ತೀವ್ರ ಮಾನಸಿಕ ಒತ್ತಡ, ಆತಂಕ ಮತ್ತು ಆರ್ಥಿಕ ಅಥವಾ ಭಾವನಾತ್ಮಕ ನಷ್ಟ, ಮಂಗಳ ಹಠಾತ್ ಅಪಘಾತಗಳು, ವಿವಾದಗಳು, ಸಂಪೂರ್ಣ ಅವನತಿ ಮತ್ತು ಸಹೋದರರೊಂದಿಗೆ ಸಂಘರ್ಷ, ಬುಧ ತಪ್ಪು ನಿರ್ಧಾರಗಳಿಂದ ಉಂಟಾಗುವ ಹಠಾತ್ ಪತನ ಅಥವಾ ಮುಜುಗರ, ಶುಕ್ರ ಸಂಗಾತಿ ಅಥವಾ ಸಂಬಂಧಗಳಿಗೆ ಸಂಬಂಧಿಸಿದ ತೀವ್ರ ಭಿನ್ನಾಭಿಪ್ರಾಯ, ವಾದ ವಿವಾದ ಅಥವಾ ದುಃಖ, ಗುರು ತೀವ್ರ ಅಸುರಕ್ಷಿತ ಭಾವನೆ, ಹಿರಿಯರು ಅಥವಾ ಮಾರ್ಗದರ್ಶಕರು ಕಳೆದುಕೊಳ್ಳುವುದು ಮತ್ತು ಪ್ರಮುಖ ಹಿನ್ನಡೆಗಳು, ಶನಿ ತೀವ್ರ ದೈಹಿಕ ಆಯಾಸ, ಮೈಕೈ ನೋವು ಮತ್ತು ಅಧಿಕಾರಗಳಿಂದ ವಿಳಂಬ, ರಾಹುಕೇತು ಅನಿರೀಕ್ಷಿತ ಭಯಭೀತಿ, ದುಃಖ ಮತ್ತು ದ್ರೋಹ ಅಥವಾ ಗುಪ್ತ ತೊಂದರೆಗಳು. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಆ ಮುಹೂರ್ತದಲ್ಲಿ, ಆ ನಕ್ಷತ್ರದಲ್ಲಿ ಮುಹೂರ್ತ ಇಟ್ಟಾಗ, ಸೂರ್ಯ ಇಂಥ ನಕ್ಷತ್ರದಲ್ಲಿದ್ದಾನೆ, ಈ ನಕ್ಷತ್ರದ ಮೇಲೆ ಲತ್ತಾ ಪದಕ ಇದೆ ಅಂದಾಗ ಅಲ್ಲಿಂದ ಸ್ವಲ್ಪ ತೊಂದರೆಗಳಾಗಿರ್ತದೆ. ಈ ತರ ಆಯ್ತಪ್ಪ, ನಾನು ಶನಿ ತೀವ್ರ ದೈಹಿಕ ಆಯಾಸ ಮತ್ತು ಮೈಕೈ ನೋವು, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಇವೆಲ್ಲನೂ ನಾವು ನೋಡ್ಕೊಳ್ಬೇಕಾಗುತ್ತೆ. ಅವಾಗ ನಮ್ಗೆ ಗೊತ್ತಿರ್ತದೆ ಈ ತರ ಆಗುತ್ತೆ ಅಂತ. ಇದೊಂದ್ಸಲ ಚೆಕ್ ಮಾಡ್ಕೊಂಡ್ರೆ ಈ ಲತ್ತಾ ಕಾಲದ ಪದಕ, ಇಲ್ಲಿ ಲತ್ತಾ ಕಾಲದ ಪದಕ ಮಾತಾಡ್ತಾ ಇದ್ದೀನಿ. ಅದಾದ್ಮೇಲೆ ಇನ್ನೊಂದು ಟಾಪಿಕ್ ಬರ್ತೀನಿ. ಈ ಲತ್ತಾ ಕಾಲದ ಪದಕ ನೋಡಿ, ರವಿ ಲತ್ತಾ ಕಾಲ ಯಾವತ್ತು ವರ್ಷಾದಿಯಿಂದ 31 ಮಾರ್ಚ್ವರೆಗೆ ಮಕಾ ನಕ್ಷತ್ರದ ಮೇಲೆ ಇರ್ತದೆ. ಈ ಟೈಮಲ್ಲಿ ಮಕಾ ನಕ್ಷತ್ರದಲ್ಲಿ ಮುಹೂರ್ತ ಇಟ್ಟರೆ ಸ್ವಲ್ಪ ರವಿಯಿಂದ ದೋಷಗಳಾಗ್ತದೆ ಅಂತ. ಈ ಟೈಮ್ ನೋಡಿ, ಡೇಟ್ಗಳು ಕೊಟ್ಟಿದ್ದಾರೆ. ಈ ಟೈಮ್ಗಳಲ್ಲಿ, ಈ ನಕ್ಷತ್ರಗಳಲ್ಲಿ, ಈ ಟೈಮಲ್ಲಿ ರವಿದು ಈ ಲತ್ತೆ ಈ ನಕ್ಷತ್ರದಲ್ಲಿ ಇರ್ತದೆ ಅಂತ. ಈ ಲತ್ತಾ ಹೊಡಿತಿರ್ಬೇಕಾದ್ರೆ ನಮಗೆ ಅದು ಗ್ರಹದಿಂದ ದೋಷ ಇದೆ ಅಂತ, ಅದಕ್ಕೆ ಶಾಂತಿಗಳು ಮಾಡಿಕೊಂಡ್ರೆ ಸರೋಗುತ್ತೆ ಅಂತ. ಕುಜಲತ್ತಾ ಕಾಲ ಪದಕ ರೇವತಿ ನಕ್ಷತ್ರ, ಅಶ್ವಿನಿ ಕಡಿಮೆ ನಕ್ಷತ್ರಗಳಿದೆ, ಬಟ್ ರವಿ ಜಾಸ್ತಿ ಇದೆ. ಅವು ಸ್ವಲ್ಪ ನೋಡಿಕೊಂಡು ನಾವು ಮಾಡ್ಕೊಳ್ಬೇಕಾಗ್ತದೆ. ಮಕಾ ನಕ್ಷತ್ರ ಮತ್ತೆ ಇನ್ನೊಂದ್ಸಲ ರಿಪೀಟ್ ಆಗಿದೆ. ಇಲ್ಲಿ ಬರ್ಬೇಕಾದ್ರೆ ಲತ್ತಾದಕ್ಕೆ ವಿಚಾರಕ್ಕೆ ನಾವು ನೋಡ್ಕೊಳ್ಬೇಕಾಗ್ತದೆ ಇದನ್ನ. ಗುರು ಲತ್ತಾ ಕಾಲ ಬರೀ ಉತ್ತರ ಫಲ್ಗುಣಿ, ಹಸ್ತ ಚಿತ್ತ, ಸ್ವಾತಿ ಚಿತ್ತ ಮಾತ್ರ ಇದೆ. ಇದನ್ನ ನಾವು ನೋಡಿಕೊಂಡು ಆಶ್ಲೇಷ ನಕ್ಷತ್ರದಲ್ಲಿ ಇರ್ಬೇಕಾದ್ರೆ, ನೀವು ಚಿತ್ತಾ ನಕ್ಷತ್ರದಲ್ಲಿ ಮುಹೂರ್ತ ಇಡಬೇಕಾದ್ರೆ ಸ್ವಲ್ಪ ತೊಂದರೆ ಇರ್ತದೆ. ಗುರು ಶಾಂತಿ ಮಾಡ್ಕೊಳ್ರಿ ಅಂತ. ಮಕಾ ನಕ್ಷತ್ರಕ್ಕೆ ಬಂದಾಗ ಸ್ವಾತಿ ನಕ್ಷತ್ರಕ್ಕೆ, ಇವಾಗ ಎಕ್ಸಾಂಪಲ್ ಗುರುದು ವರ್ಷಾದಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಉತ್ತರಾಭಾದ್ರ ನಕ್ಷತ್ರದಲ್ಲಿದ್ದಾಗ ಮಕಾ ನಕ್ಷತ್ರ ಬೀಳ್ತದೆ. ಅದರ್ಥ 9 + 10 11ನೇ ನಕ್ಷತ್ರ ತೊಂದರೆ ಕೊಡ್ತಿದೆ ಅಂತ. ರವಿದು ರೇವತಿ ನಕ್ಷತ್ರದಲ್ಲಿ ಇದು ಕುಜಂದು ಎಲ್ಲಿದೆ ಅಂತ ಮೋಸ್ಟ್ಲಿ ಯಾರಾದ್ರೂ ಒಬ್ಬರು ವರ್ಕೌಟ್ ಮಾಡಿ. ಈ ಲಾಜಿಕ್ ತುಂಬಾ ಸಿಂಪಲ್ ಆಗಿ,
ಈ ಟೈಮ್ಗಳಲ್ಲಿ ರವಿ ಯಾವ ಕಾಲದಲ್ಲಿದ್ದಾನೆ, ಯಾವ ನಕ್ಷತ್ರದಲ್ಲಿದ್ದಾನೆ, ಆ ನಕ್ಷತ್ರದಿಂದ ಮಕಾ ನಕ್ಷತ್ರಕ್ಕೆ ನೀವು ಲೆಕ್ಕ ಹಾಕಿದಾಗ ಉತ್ತರ ಭಾದ್ರ ನಕ್ಷತ್ರದಲ್ಲಿದ್ದಾನೆ ಸ್ಟಾರ್ಟಿಂಗ್ ರವಿ. ಹೋಮ್ ವರ್ಕ್ ಅಂತ ತಗೊಂಡು ದಯವಿಟ್ಟು ಯಾರಾದರೂ ಇಲ್ಲ ಎಲ್ಲರೂ ಮಾಡಿ ಕಳಿಸ್ಕೊಡ್ರಿ. ಈ ಲತ್ತಾ ಕಾಲ ಎಷ್ಟನೇ ನಕ್ಷತ್ರದಲ್ಲಿರೋದ್ರಿಂದ ಈ ನಕ್ಷತ್ರಕ್ಕೆ ಬೀಳ್ತಾ ಇದೆ ಅಂತ ತುಂಬ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ನಿಮ್ಗೆ ತುಂಬ ಈಸಿಯಾಗಿ ಬರ್ತದೆ. ಗುರು ಲತ್ತಾ ಕಾಲ ಪದಕ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಮಿಥುನ ರಾಶಿಯಲ್ಲಿತ್ತು, ಆ ಉತ್ತರ ಫಲ್ಗುಣಿ ನಕ್ಷತ್ರಕ್ಕೆ ಬೀಳ್ತಾ ಇತ್ತು. ಉತ್ತರ ಫಲ್ಗುಣಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿತ್ತು ಸ್ಟಾರ್ಟಿಂಗಲ್ಲಿ. ಪುನರ್ವಸು ನಕ್ಷತ್ರದಿಂದಲಿರ್ಬೇಕಾದ್ರೆ ಪುನರ್ವಸು, ಪುಷ್ಯ, ಆಶ್ಲೇಷ, ಮಕ, ಪುಬ್ಬ, ಉತ್ತರ ನಕ್ಷತ್ರ ಅಂದರೆ 6ನೇ ನಕ್ಷತ್ರ. 6ನೇ ನಕ್ಷತ್ರದ ಮೇಲೆ ಲತ್ತಾ ಕಾಲ ಇರ್ತದೆ. ಯಾವಾಗಲಾದರೂ ಅದು ನೋಡಿಕೊಂಡು ನಾವು ಶಾಂತಿಗಳು ಮಾಡಿಸ್ಕೊಬೋದು. ಶುಕ್ರ ಲತ್ತಾ ಕಾಲನೂ ಜಾಸ್ತಿ ಇದೆ, ಆಲ್ಮೋಸ್ಟ್ ಎಲ್ಲ ನಕ್ಷತ್ರಗಳ ಮೇಲೂ ಇದೆ, ಆದರೆ 1-2 ನಕ್ಷತ್ರಕ್ಕಿಲ್ಲ. ಇದರ ಅರ್ಥ ಶುಕ್ರ ಎಲ್ಲಿದ್ದಾನೆ ಅಂತ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಿಮಗೆ ಗೊತ್ತಿರಲಿ, ರವಿ, ಕುಜ ಮತ್ತು ಗುರು ಮುಂದುಗಡೆ ಇರ್ತಕ್ಕಂಥ ನಕ್ಷತ್ರಗಳ ಮೇಲೆ ಪರಿಣಾಮ ಬೀಳ್ತಾ ಇರ್ತದೆ. ಶುಕ್ರ, ಶನಿ ಮತ್ತು ಇನ್ನೊಂದು ಗ್ರಹ ಯಾವುದು, ರಾಹುಕೇತುಗಳು ಹಿಂದ್ಗಡೆ ಇರ್ತಕ್ಕಂಥ ನಕ್ಷತ್ರ ಮೇಲೆ ಪರಿಣಾಮ ಬೀರ್ತಾ ಇರ್ತದೆ. ಈ ಕ್ಯಾಲ್ಕುಲೇಷನ್ಸ್ ಜ್ಞಾಪಕ ಇಟ್ಕೊಳ್ರಿ. ಲತ್ತಾ ಫಲ ಮತ್ತು ಶಾಂತಿ. ನಿಮ್ಗೆ ಲತ್ತಾ ಫಲಗಳು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅಲ್ಲಿದ್ದಾವೆ. ಈ ಶಾಂತಿಗಳು ಏನು ಮಾಡಬೇಕು, ಸೂರ್ಯ ಪ್ರಾರ್ಥನೆ, ಸುವರ್ಣ ಪದ್ಮದಾನ, ಕೆಂಪು ಹಸುದಾನ ಇವೆಲ್ಲ ಮಾಡೋದು ಒಳ್ಳೆಯದಾಗುತ್ತೆ ಅಂತ. ತಾಮ್ರ ಪದ್ಮದಾನ ಅಂದರೆ ತಾಮ್ರದಲ್ಲಿ ಮಾಡಿರ್ತಕ್ಕಂಥ ಪದ್ಮದ ಹೂ ದಾನ, ಕೆಂಪು ಎತ್ತಿನ ದಾನ, ಶಾಂತಿ. ಗುರು ಅಲ್ಲದೇನು ತೊಂದರೆ ಆಗಿದೆ, ರುದ್ರ ಜಪ, ಸುವರ್ಣ ಪ್ರತಿಮಾ ಯಾವುದಾದ್ರು ಒಂದು ದೇವ್ರದ್ದು ವಿಗ್ರಹ. ಶುಕ್ರ ಹೆಂಗಸಿಗಾದರೆ ಗಂಡನಿಗೆ ಪೀಡೆ, ಗಂಡಸಿಗಾದರೆ ಹೆಂಡತಿಗೆ ಪೀಡೆ. ಶಾಂತಿ, ಬೆಳ್ಳಿ ಪಾತ್ರೆ ಮತ್ತು ಬಿಳಿ ಹಸುದಾನ. ಶುಕ್ರ ಬಿಳಿನೂ ಇಷ್ಟಪಡ್ತಾರೆ ಮತ್ತು ಪೀತವರ್ಣನೂ ತುಂಬ ಇಷ್ಟಪಡ್ತಾರೆ, ಅದಕ್ಕೆ ಬೆಳ್ಳಿ ಪಾತ್ರೆ, ಬಿಳಿ ಹಸು ತುಂಬ ಶ್ರೇಷ್ಠ ಶುಕ್ರನಿಗೆ. ಶಾಂತಿ, ಶನಿ ದೇವರಿಗೆ ಬಂದ್ಬಿಟ್ಟು ಕಬ್ಬಿಣ ಮತ್ತು ಎಳ್ಳುದಾನ, ಅಶ್ವತ್ಥ ಪ್ರದಕ್ಷಿಣೆ ಶನಿವಾರ ಮಾಡೋದ್ರಿಂದ ತುಂಬ ಕಷ್ಟಗಳು ನಿವಾರಣೆ ಆಗ್ತದೆ ಅಂತ ಶಾಸ್ತ್ರದಲ್ಲಿ ತುಂಬ ಕಡೆ ಬರೆದಿದೆ. ಅದು ತುಂಬ ವಿಚಾರಗಳಿದ್ದಾವೆ, ಅದನ್ನು ನೀವು ನೋಡ್ಕೊಬಹುದು. ಮತ್ತು ರಾಹುಗೆ ಆದರೆ ಸುವರ್ಣದಾನ, ನಾಗ ಪ್ರಾರ್ಥನೆ, ದುರ್ಗಾ ಜಪ. ಕೇತುಗಾದರೆ ಬೆಳ್ಳಿ ಉಪಮಾಮಹೇಶ್ವರ ಪ್ರತಿಮಾದಾನ, ಮೃತ್ಯುಂಜಯ ಜಪ ಇವೆಲ್ಲ ಮಾಡ್ಕೊಂಡ್ರಿಂದ ಈ ಲತ್ತಾ ಕಾಲದ ಟೈಮಲ್ಲಿ ನಮ್ಗೆ ಒಳ್ಳೇದಾಗುತ್ತೆ. ಈ ನಕ್ಷತ್ರದವರು ಕೆಲವು ಟೈಮ್ ನೀವು ಮಾಡಿಕೊಂಡ್ರು, ಈ ಟೈಮಲ್ಲಿ ಮಗ ನಕ್ಷತ್ರ ಈ ಥರ ಎಲ್ಲ ರವಿಯಿಂದ ಆಗ್ತಕ್ಕಂಥವ್ರು ಕೂಡ ಸ್ವಲ್ಪ ತೊಂದರೆಗಳಾಗೋದು ಕಡಿಮೆ ಆಗ್ತದೆ. ಇಲ್ಲಿ ಇನ್ನೊಂದೇನು ಕೊಟ್ಟಿದ್ದಾರೆ, ಗ್ರಹ ಉದಯ ಮತ್ತು ಅಸ್ತಗಳು ಕೊಟ್ಟಿದ್ದಾರೆ. ಇಲ್ಲಿ ಕುಜಗ್ರಹ ಅಸ್ತ ಆಗಿತ್ತು ಯಾವಾಗ, ಯುಗಾದಿಗೆ ಮುಂಚೆನೆ. ಅದಾದ್ಮೇಲೆ ಯುಗಾದಿ ಬಂದ್ಮೇಲೆ ಉದಯ ಆಯಿತು. ಎಲ್ಲಿ ಉದಯ ಆಯಿತು, ಪ್ರಾಗುದಯ ಅಂದರೆ ಪೂರ್ವ ದಿಕ್ಕಲ್ಲಿ ಉದಯ. ಬುಧ ನಿಮಗೆ ಆಲ್ರೆಡಿ ಹೇಳಿದ್ವಿ, ಹಲವು ಸಲ ಉದಯ ಅಸ್ತಗಳು ಆಗ್ತಾನೆ ಇರ್ತದೆ ವರ್ಷದಲ್ಲಿ. ಇದು ಎಲ್ಲ ವಿಚಾರಗಳು ಜಾಸ್ತಿ ಕನ್ಸಿಡರ್ ಮಾಡಲ್ಲ. ಅಸ್ತಗಳು, ಉದಯಗಳು, ವಕ್ರಗಳು ಜಾಸ್ತಿ, ಅದು ಫಾಸ್ಟಾಗಿ ಆಗ್ತದೆ, ಫಾಸ್ಟಾಗಿ ಇದ್ದಿರ್ತದೆ. ಗುರುದು ನೀವು 19, 7, 9, 8, 9ನೇ ತಾರೀಕುವರೆಗೂ ಅಸ್ತ ಇದೆ ಅಂತ ಆಲ್ರೆಡಿ ನಾವು ಮಾತಾಡ್ತಾ ಇದ್ರಿ. ಅದು ಪ್ರಾಗುದಯ ಅಂದರೆ ಪಶ್ಚಿಮದಲ್ಲಿ ಅಸ್ತ, ಪ್ರಾಗುದಯ ಪೂರ್ವದಲ್ಲಿ ಉದಯ. ಶುಕ್ರ 19-10-2026 ಪಶ್ಚಿಮದಲ್ಲಿ ಅಸ್ತ, 27-10-2026 ಪೂರ್ವದಲ್ಲಿ ಉದಯ. ಶನಿನೂ ಅಷ್ಟೇ. ಶನಿ ನೋಡಿ ಇಲ್ಲಿ ಪ್ರಾಗುದಯ ಅಂದರೆ ಉದಯ ಆಗಿರ್ತಕ್ಕಂಥ ಆಲ್ರೆಡಿ ಇವಾಗ ಅಸ್ತದಲ್ಲೇ ಇದ್ದಾನೆ ಅಂತ ಲಾಸ್ಟ್ ಯಾವಾಗ ಯುಗಾದಿಗೆ ಮುಂಚೆ ಸ್ವಲ್ಪ ಶಾಂತಿಗಳು ಬೇಕಾಗ್ತದೆ ಕೆಲವರು. ಅವ್ರಿಗೆ ಮೇಷರಾಶಿಯವ್ರಿಗೆ ಹೆಂಗಿರ್ತದೆ, ಈ ಕೇಳಿಸ್ತಾ ಇದೆಯಾ, ಇಂಟರ್ನೆಟ್ ಅನ್ಸ್ಟೇಬಲ್ ಅಂತ ಬರ್ತಾ ಇದೆ. ಓಕೆ, ಇಲ್ಲಿ ಕೊಡಬೇಕಾದ್ರೆ ಮೇಯ್ನ್ ಆಗಿ ಏನು ತಗೊಂಡಿರ್ತಾರೆ ಅಂದರೆ, ಈ ವರ್ಷ ಫಲಗಳು ಮಾಡಬೇಕಾದ್ರೆ ಗುರು ಸಂಚಾರ ಕಾಲ ಮತ್ತು ಶನಿ ಸಂಚಾರ ಕಾಲ ತಗೊಂಡು ಈ ವರ್ಷ ಫಲಗಳು ಕೊಟ್ಟಿರ್ತಾರೆ. ಇದರಲ್ಲಿ ತುಂಬ ಆಗ್ತವೆ, ಸ್ವಲ್ಪ ಆಗಲ್ಲ, ಅದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದೊಂದು ಲಗ್ನಕ್ಕೆ ಒಂದೊಂದು ಇದಕ್ಕೆ ರಾಶಿಗೆ. ಒಂದು ರಾಶಿ ಅಂದರೆ ಇದರಲ್ಲಿ 9 ಪಾದ ಇದೆ. ಈ 9 ಪಾದ ಪ್ಲಸ್ 12 ಲಗ್ನ ಎಲ್ಲ ನವಾಂಶಗಳೆಲ್ಲ ಹೋಗೋದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಒಬ್ಬೊಬ್ರಿಗೂ ಒಂದೊಂದು ರೀತಿಯ ಫಲಗಳು ಸಿಗಿರ್ತದೆ. ಅದು ನೋಡ್ಕೊಬೋದು. ಇಲ್ಲಿ ಕೊಡಬೇಕಾದ್ರೆ ಅವರು ನಿಮಗೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಪಾದಕ್ಕೂ ಯಾವ್ಯಾವ ಅಕ್ಷರಗಳು ಮತ್ತು ಯಾವ ಶುಭವಾರ, ಯಾವ ಶುಭ ದಿಕ್ಕು ಎಲ್ಲ ಇದು ಜನರಲ್ ಆಗಿರ್ತಕ್ಕಂಥ ವಿಚಾರಗಳು, ಜ್ಯೋತಿಷ್ಯದ ವಿಚಾರಗಳು ಕೊಟ್ಟಿದ್ದಾರೆ. ಅವ್ರಿಗೆ ಯಾವ ಬಣ್ಣ ಆಗ್ಬರ್ತದೆ, ಯಾವ ಬಣ್ಣ ಆಗ್ಬರಲ್ಲ, ಇವೆಲ್ಲ
ನಿಮಗೆ ಜ್ಯೋತಿಷ್ಯದಲ್ಲಿ ನೀವು ತಲೆಯಲ್ಲಿ ಜ್ಞಾಪಕ ಇಟ್ಕೊಂಡಿಲ್ಲ ಪಂಚಾಂಗ ಎತ್ಕೊಂಡು ನೀವು ನೋಡಿದ್ರೆ ಈ ವಿಚಾರಗಳೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಮೇಷರಾಶಿದು, ಮಿಥುನ ರಾಶಿದು, ಸಿಂಹ ರಾಶಿದು ಎಲ್ಲ ವಿಚಾರಗಳು ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಕುಂಭ ರಾಶಿದು, ದ್ವಾದಶ ರಾಶಿಗಳದ್ದು ಎಲ್ಲ ವಿಚಾರಗಳು ಇರೋದ್ರಿಂದ ನೀವೆಲ್ಲ ತುಲಾ ರಾಶಿ, ಧನುಸು ರಾಶಿ, ಕುಂಭ ರಾಶಿ, ವೃಶ್ಚಿಕ, ಮಕರ ಎಲ್ಲ ನೀವು ನೋಡ್ಕೊಳ್ಬೋದು. ಮೀನರಾಶಿ ಇಲ್ಲಿ ಇನ್ನೊಂದು ವಿಚಾರ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಯುರೇನಸ್, ನೆಪ್ಚೂನ್, ಪ್ಲೂಟೋದು ನಿರಾಯಣ ಸ್ಫುಟಗಳು ಡಿಗ್ರಿಗಳು ಕೊಟ್ಟಿದ್ದಾರೆ. ಯಾರಾದರೂ ನೋಡೋರಿದ್ರೆ ತಿಳ್ಕೊಂಡವ್ರು ಪಾಶ್ಚಿಮಾತ್ಯ ಜ್ಯೋತಿಷ್ಯ ಮಾಡ್ತಿದ್ರೆ ಅದ್ರದ್ದು ಒಂದು ಡಿಗ್ರಿ ಎಲ್ಲಿ ಯಾವ ಡಿಗ್ರಿಯಲ್ಲಿ ನಮಗೆ ಭೂಮಿ ಮೇಲೆ ಅದ್ರ ಬಾಲ ಬೀಳ್ತದೆ ಅಂತ ಬಿಟ್ಟು ಅದು ಕೊಟ್ಟಿದ್ದಾರೆ. ಅದನ್ನ ತಿಳ್ಕೊಂಡು ನೀವು ಬೇಕಾದ್ರೆ ಯಾರ್ದು ಯೂಸ್ ಮಾಡೋರಿದ್ರೆ ಯೂಸ್ ಮಾಡ್ಕೊಬೋದು. ಅದಕ್ಕೆ ಸಪ್ರೇಟಾಗಿ ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ, ತುಂಬಾ ಒಳ್ಳೆ ವಿಚಾರ ಅಂದ್ರೆ ಈಗ ಎಲ್ಲಾ ಪಂಚಾಂಗದಲ್ಲಿ ಆದಷ್ಟು ಈ ಪಂಚಾಂಗ ಕೊಟ್ಟಿರ್ತಾರೆ. ಮುಹೂರ್ತಗಳು ಇದಕ್ಕೆ ಒಳ್ಳೇದು, ಅದಕ್ಕೆ ಒಳ್ಳೇದು, ಆ ತರ ಒಳ್ಳೇದು ಇರುತ್ತೆ. ಇಲ್ಲಿ ಪಂಚಕಗಳು ನೋಡಿ ಮುಹೂರ್ತಗಳು ಇಡ್ಬೇಕಾದ್ರೆ ಈ ಪಂಚಕಗಳು, ಮುಹೂರ್ತಗಳು, ಬೇರೆ ಕಾಲಗಳು ಎಲ್ಲ ನೋಡಿ ಅದೊಂದು ಕಂಡೀಷನ್ಸ್ ಏನಿದೆ ಸ್ವಲ್ಪ ಚೆನ್ನಾಗಿರ್ತದೆ ಮುಹೂರ್ತಗಳು. ಇದನ್ನು ಸಿದ್ಧಾಂತ ಮುಹೂರ್ತಗಳು ಅಂತ ಹೇಳ್ತಾರೆ. ಇಲ್ಲೂ 1-2 ತಪ್ಪಿರ್ತದೆ. ಯಾರಾದ್ರೂ ನೋಡ್ಕೊಬೋದು, ಕ್ರಾಸ್ ಚೆಕ್ ಮಾಡ್ಕೊಬೋದು. ಈ ಮುಹೂರ್ತಗಳಲ್ಲಿ ಕೊಟ್ಟಾಗ ಸ್ವಲ್ಪ ಎಲ್ಲ ಸಿದ್ಧಾಂತ ಲಗ್ನ ಅಂತ ಹೇಳಿದ್ರೆ ನೀವು ನೋಡಿದ್ರೆ ಪುರೋಹಿತರು ತುಂಬಾ ಬ್ಯುಸಿ ಇರ್ತಾರೆ, ಫಂಕ್ಷನ್ಸ್ ಜಾಸ್ತಿ ಇರ್ತವೆ, ಮತ್ತೆ ಮತ್ತೆ ಯಾವ್ದು ತೊಂದರೆಗಳಿರಲ್ಲ, ಯಾವ್ದು ಪಂಚಗಳು ಆದಷ್ಟು ತೊಂದರೆ ಇಲ್ದಿರ ಇರ್ತವೆ, ಎಲ್ಲ ಇರ್ತದೆ. ಇಲ್ಲಿ ನೋಡಿದ್ರೆ ಎಷ್ಟು ಕಡಿಮೆ ಕೊಟ್ಟಿದ್ದಾರೆ ವಿವಾಹ ಮುಹೂರ್ತಗಳು ಅಂದ್ರೆ ವೈಶಾಖ ಮಾಸದಲ್ಲಿ 3 ಮುಹೂರ್ತ ಕೊಟ್ಟಿದ್ದಾರೆ. 26ನೇ ತಾರೀಕು ಒಂದು, 29ನೇ ತಾರೀಕು 2 ಮುಹೂರ್ತ ಕೊಟ್ಟಿದ್ದಾರೆ. ಏನಕ್ಕಪ್ಪ ಇದು 2 ಮುಹೂರ್ತ ಅಂದ್ರೆ ಲಗ್ನಗಳು ಚೇಂಜ್ ಇದೆ ನೋಡಿ. ಬೆಳಗ್ಗೆ ಋಷಭ ಲಗ್ನದಲ್ಲಿ 7:30 ಒಳಗಡೆ ಒಂದಿದೆ, 7:30 7:38 10 ನಿಮಿಷಕ್ಕಿದೆ. ಅದಾದ್ಮೇಲೆ ಮಿಥುನ ಲಗ್ನಕ್ಕೆ 10:20 10:46 ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಇಯರ್ ಯಾವಾಗ ಫೆಬ್ರವರಿಯಲ್ಲಿ ಮಾಘ ಮಾಸದಲ್ಲಿ ಮತ್ತು ಪಾಲ್ಗುಣ ಮಾಸದಲ್ಲಿ ಕೊಟ್ಟಿದ್ದಾರೆ ಮುಹೂರ್ತಗಳು. ಕೆಲವರು ಕೇಳ್ತಾರೆ, ಸ್ವಾಮಿ ನಾವು ಪಾಲ್ಗುಣ ಮಾಸದಲ್ಲಿ ಮಾಡ್ಬೋದಾ ಅಂತ. ಪಾಲ್ಗುಣ ಮಾಸದಲ್ಲಿ ಮೊದಲ 15 ದಿವಸ ಮಾಡ್ಬೋದು ಅಂತ ಹೇಳ್ತೀರಿ. ಆದ್ರೆ ಪಂಚಾಂಗ ಶುದ್ಧಿ ಇರೋಬೇಕಾದ್ರೆ 1-4-29 ಎಲ್ಲ ಕೊಟ್ಟಿದ್ದಾರೆ. ಅದು ನೋಡ್ಕೊಳ್ಬೇಕಾಗ್ತದೆ. ಅವರವರ ಒಂದು ಸಂಪ್ರದಾಯದ ಪ್ರಕಾರ ಮುಹೂರ್ತ ಚೆನ್ನಾಗಿದೆ ನಾವು ಮಾಡ್ತೀರಿ ಅಂದ್ರೆ ಮಾಡ್ಬೋದು. ಯಾಕೆ ಲಾಸ್ಟ್ ಯುಗಾದಿಗೆ 15 ದಿವಸ ಮುಂಚೆ, ಯುಗಾದಿಗೆ 15 ದಿವಸ ಆದ್ಮೇಲೆ ನಾವು ಆದಷ್ಟು ಕಾರ್ಯಕ್ರಮ ಮಾಡೋದು, ಶುಭ ಕಾರ್ಯಗಳು ಮಾಡೋದು ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಈಗ ಯುಗ ಅಂದ್ರೆ ವರ್ಷದ ಸಂವತ್ಸರದಲ್ಲಿ ಏನು ಫಲ ಕೊಡಲ್ಲ, ಅದಕ್ಕೆ ಅದು ಅಷ್ಟೊಂದು ಶುಭವಾಕರವಲ್ಲ ಅಂತ. ಮತ್ತೆ ಮೊದಲ 15 ದಿವಸನು ಬಾಲ್ಯಾವಸ್ಥೆ ಅಂತ ಹೇಳ್ತೀರಿ, ಅದಕ್ಕೆ ಅದು ಫಲ ಕೊಡಲ್ಲ ಅಂತ. ಕೊನೆಯ 15 ದಿವಸ ಏನ್ ಹೇಳ್ತೀರಿ ಅದು ವೃದ್ಧಾಪ್ಯಾವಸ್ಥೆ ಅಂತ ಹೇಳ್ತೀರಿ, ಅದಕ್ಕೆ ಕೊಡಲ್ಲ ಅಂತ. ಆದಷ್ಟು ನಿಮ್ಗೆ ಎಲ್ಲಾರ್ಗು ಒಪ್ಪಿಗೆ ಆಗಿ ಎಲ್ಲಾರ್ಗು ಇಷ್ಟ ಆದ್ರೆ ಮಾತ್ರ ನೀವು ಈ ಲಾಸ್ಟ್ ಪಾಲ್ಗುಣ ಮಾಸದ ಹುಣ್ಣಿಮೆ ಆದ್ಮೇಲೆ ನೀವು ಮುಹೂರ್ತಗಳು ಕೊಟ್ರಿ ಕೃಷ್ಣ ಪಕ್ಷದಲ್ಲಿ. ಇಲ್ಲ ಅಂದ್ರೆ ಶುಕ್ಲ ಪಕ್ಷ ಮಾತ್ರ ತಗೊಳ್ರಿ ಅಂತ ಹೇಳ್ತೀವಿ. ಪಾಲ್ಗುಣ ಮಾಸದಲ್ಲಿ ಶುಕ್ಲ ಪಕ್ಷ ತುಂಬಾ ಒಳ್ಳೆಯದು, ತೊಂದರೆ ಇಲ್ಲ. ಎಲ್ಲಾ ವಿಚಾರ ನಾಮಕರಣ ಮುಹೂರ್ತಗಳು, ಕರ್ಣಛೇದನ ಮುಹೂರ್ತಗಳು ಇದೆಲ್ಲ ನೀವು ನೋಡ್ಕೊಂಡು ಹೋದ್ರೆ ಸ್ವಲ್ಪ ಪಕ್ಷ ತಿಥಿ ಇವೆಲ್ಲ ಜಾಸ್ತಿ ನೋಡ್ಕೊಂಡು ಕೊಟ್ಟಿರ್ತಾರೆ. ಅಕ್ಷರಾಭ್ಯಾಸ ಮುಹೂರ್ತಗಳು, ಗೃಹಪ್ರವೇಶ ಮುಹೂರ್ತಗಳು ಇವೆಲ್ಲ ಒಂದೊಂದು ಸಿದ್ಧಾಂತ ಮುಹೂರ್ತಗಳು ಇರ್ತವೆ, ನೋಡ್ಕೊಂಡು ನೀವು ಮಾಡ್ಬೋದು. ನಿಮಗೆ ಗೃಹಪ್ರವೇಶ ಮುಹೂರ್ತಗಳು ನೋಡಿದ್ರೆ ಅವರು 2026ರಲ್ಲಿ ಪರಾವನಾಮ ಸಂವತ್ಸರದ ಒಂದು ಸಿದ್ಧಾಂತ ಮುಹೂರ್ತನೇ ಕೊಟ್ಟಿಲ್ಲ. ಇದು ಆಮೇಲೆ ಇವ್ರು ಏನಪ್ಪಾ ಹಸ್ತ 12:38ರಿಂದ 2 ಗಂಟೆ 12:22 ನೋಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕಾದ್ರೆ ಅದು ನಾವು ಪಂಚಾಂಗ ನೋಡಿದ್ರೆ ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತೆ ಗೋಧೂಳಿ ಲಗ್ನದಲ್ಲಿ ಮಾಡ್ಬೇಕಾದ್ರೆ ಪಂಚಾಂಗ ನೋಡಿದ್ರೆ ನೋಡ್ಬೋದು ಅಂತ ಹೇಳ್ತಾರೆ. ಆದ್ರೆ ಇದು ಟ್ರೆಂಡ್ ಆಗಿ ಬೆಳಗ್ಗೆಯಿಂದ ಮಾಡ್ಬಿಟ್ರೆ ತುಂಬಾ ಒಳ್ಳೇದು ಅಂತ ಎಲ್ಲರೂ ಆತರ ಮಾಡ್ಕೊಂತಾರೆ. ಆದ್ರೆ ಗೃಹಪ್ರವೇಶಕ್ಕೆ ಕೂಡ ನಾವು ಒಳ್ಳೆ ಮುಹೂರ್ತ ಕೊಟ್ರೆ ಅದು ತುಂಬಾ ಒಳ್ಳೇದಾಗ್ತದೆ. ಆದ್ರೆ ಎಲ್ಲರೂ ಅದು ಇಷ್ಟಪಡಲ್ಲ. ಇಷ್ಟಪಟ್ಟರೆ ಕೊಡಿ, ಇಲ್ಲ ಅಂದ್ರೆ ನೀವು ಅವ್ರ ಜೊತೆ ವಾದ ಮಾಡಬೇಡ್ರಿ. ಸರ್ವ ವಸ್ತು ಕ್ರಯ ವಿಕ್ರಮ ಮುಹೂರ್ತಗಳು, ನೂತನ ಅಂಗಡಿ ಪ್ರಾರಂಭ ಮುಹೂರ್ತಗಳು, ನಿಧಿ ದ್ರವ್ಯ ಸಂಗ್ರಹ ಮುಹೂರ್ತಗಳು. ನಿಧಿ ದ್ರವ್ಯ ಸಂಗ್ರಹ ಮಾಡೋದು ಫಿಕ್ಸ್ ಡೆಪಾಸಿಟ್ಗಳು, ರೆಕರಿಂಗ್ ಡಿಪಾಸಿಟ್ಸು, ಏನಾದ್ರು ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಬಂಗಾರ ಅಂದ್ರೆ ಮನೆಗೆ ತಗೊಂಡ್ ಬರೋದಲ್ಲ, ಕೆಲವು FDಗಳು ಮಾಡ್ತಾರಲ್ಲ, ಈ ಚಿಟ್ಸ್ ತರ ಆ ತರ ಈ ತರ ಟ್ರೇಡಿಂಗ್ ಅಲ್ಲಿ ಆಗ್ತಕ್ಕಂಥದ್ದು ಅಂತೆಲ್ಲ ಯಂತ್ರಗಳು. ಸಾಲ ತರುವುದಕ್ಕೆ ಕೊಡೋದಕ್ಕೆ ಮುಹೂರ್ತಗಳು. ಸಾಲ ತಂದೋರ್ಗೂ ಕಷ್ಟ ಆಗ್ಬಾರ್ದು ತೀರ್ಸೋದಕ್ಕೆ, ಸಾಲ ವಾಪಸ್ ಕೊಡ್ಬೇಕು ನಮ್ಗೆ ತೊಂದರೆ ಆಗ್ಬಾರ್ದು ಅಂತ ಹೇಳೋದಕ್ಕೆ, ಸಾಲ ತರುವುದಕ್ಕೆ ಮತ್ತೆ ಕೊಡೋದಕ್ಕೆ ಒಳ್ಳೆ ಮುಹೂರ್ತಗಳು ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಂಡು ಮಾಡ್ಬೋದು. ಋಣಚಿಕಿತ್ಸೆ ಸರ್ಜರಿಗಳು ಮುಹೂರ್ತಗಳು ಎಲ್ಲ ಇದೆ. ಔಷಧ ಸೇವನೆಗಳಿಗೆ ಮುಹೂರ್ತಗಳು. ಇದರಲ್ಲೊಂದು ಪುಷ್ಯ ನಕ್ಷತ್ರ, ಒಂದು ಸೋಮವಾರ ಆದಷ್ಟು ಇದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೂ ನಿಮ್ಗೆ ಒಳ್ಳೆ ಮುಹೂರ್ತಗಳು ಕೊಟ್ಟಿದ್ದಾರೆ. ಆ ಮುಹೂರ್ತಗಳು ನಿಮ್ಗೆ ಅನುಕೂಲ ಐತೆ ನೋಡ್ಕೊಬೋದು. ಇಲ್ಲ ಬೇರೆ ಮುಹೂರ್ತಗಳು ಸಿಗ್ಲಿಲ್ಲ ಅಂದ್ರೆ ಬೇರೆ ಮುಹೂರ್ತಗಳು ಚೆಕ್ ಮಾಡ್ಕೊಂಡು ನೀವು ಕೊಡ್ಬೋದು. ಸೇವೆಗೆ ಜಾಯ್ನ್ ಆಗ್ತಕ್ಕಂಥದ್ದು, ಸಂಗೀತ ನಾಟ್ಯ ಕಲಾ ಪ್ರಾರಂಭ ಮುಹೂರ್ತಗಳು, ಶಿಲ್ಪ ಕರ್ಮ ಮುಹೂರ್ತಗಳು, ವಿಗ್ರಹ ಕೆತ್ತನೆ ಕೆಲಸ, ಯಾವ್ದನ್ನ ವಿಗ್ರಹ ಕೆತ್ತನೆ ಕೆಲಸ ಈ ಮುಹೂರ್ತಗಳು ಮಾಡಿದ್ರೆ
ತುಂಬ ಚೆನ್ನಾಗಾಗುತ್ತೆ. ಕಾಂಪ್ರಮೈಸ್ಗಳು, ಸೆಟಲ್ಮೆಂಟ್ಗಳು, ರಾಜಿಗಳು ಮಾಡ್ತಕ್ಕಂಥವ್ರು ಈ ಎರಡು ಮುಹೂರ್ತ ಇದ್ದಾವೆ, ಮಾಡಿದ್ರೆ ಒಳ್ಳೆಯದಾಗುತ್ತೆ. ನೇಗಿಲು ಉಳುವುದಕ್ಕೆ ಮುಹೂರ್ತಗಳು, ಧಾನ್ಯ ಛೇದನ ಕೊಯ್ಲು ಮಾಡುವುದು ಮುಹೂರ್ತಗಳು, ಧಾನ್ಯ ಮರ್ದನ ಕಣ ಮಾಡುವುದು ಮುಹೂರ್ತಗಳು, ಅನ್ನಸ್ಥಾಪನ ಧಾನ್ಯ ಸಂಗ್ರಹಣ ಮುಹೂರ್ತಗಳು, ಇವೆಲ್ಲ ಪಂಚಾಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಕೊಟ್ಟಿರ್ತಾರೆ. ಕುರಿ ಎಮ್ಮೆ ತರೋದಕ್ಕೆ ಬಡವರಿಗೆ ಅವ್ರಿಗೆಲ್ಲ ಬಂದು ಕೇಳ್ತಿರ್ತಾರಲ್ಲ, ಗೋವುಗಳ ಕ್ರಯ ವಿಕ್ರಯ ಎಲ್ಲ ಮುಹೂರ್ತಗಳು ಇಲ್ಲಿದೆ. ದಯವಿಟ್ಟು ನಿಧಾನಕ್ಕೆ ನೀವು ಓದ್ಕೊಳ್ರಿ. ಈ ಮುಹೂರ್ತಗಳ ಭಾಗ ನಾನು ಬಂದಾಗ ಕೆಲವು ಮುಹೂರ್ತಗಳ ಭಾಗ ನಿಮ್ಗೆ ಮಾಡ್ತೀನಿ. ಜ್ಯೋತಿಷ್ಯ ಭಾಗ, ಮುಹೂರ್ತಗಳ ಭಾಗ, ವಾಸ್ತು ಭಾಗ, ಈ ಮೂರು ಈ ಪಂಚಾಂಗಗಳಲ್ಲಿ ಕೊಟ್ಟಿದ್ರೆ ಆ ಮೂರು ನಾನು ಕವರ್ ಮಾಡ್ತಾ ಇಲ್ಲ. ಆದರೆ ನಿಮ್ಗೆ ಪಂಚಾಂಗ ನೋಡೋದು ಹೇಳ್ಕೊಡ್ಬೇಕು ಅಂತ ನಿಮ್ಗೆ ಸಂಪೂರ್ಣ ಪಂಚಾಂಗ ಹೇಳ್ಕೊಡೋದಕ್ಕೆ ಒಂದೊಂದು ಪೇಜಲ್ಲಿ ಏನೇನಿದೆ ಅಂತ ತೋರಿಸ್ಕೊಂಡು ಹೋಗಿದ್ದೀನಿ. ತುಂಬ ಜನ ಹೇಳ್ತಿರ್ತಾರೆ, ಸ್ವಾಮಿ ವರ್ಷದಲ್ಲಿ ಎಷ್ಟು ಶ್ರಾದ್ದ ಮಾಡ್ಬೋದು, ಎಷ್ಟು ತರ್ಪಣಗಳು ಮಾಡ್ಬೋದು ಅಂತ. ಷಣ್ಣವತಿ ಶ್ರಾದ್ದಗಳು ಅಂತ ಹೇಳ್ತಾರೆ. ಎಷ್ಟು? ಷಣ್ಣವತಿ ಅಂದರೆ 96 ಶ್ರಾದ್ದಗಳು. ಇದು ಕೇಳಿದಾಗ ನನಗೆ ಹೇಳ್ತಿದ್ರು, ಒಂದು ವರ್ಷ ನಾವು ಯಾವುದೇ ಪೂಜೆ ಮಾಡಬಾರ್ದು, ನಾವು ನಮ್ಮ ತಂದೆ ತಾಯಿ ತೀರೋದಾಗ ನಾವು ಶ್ರಾದ್ದಗಳು ಮಾಡಬೇಕು, ತರ್ಪಣ ಮಾಡಬೇಕು. ಎಷ್ಟು ತರ್ಪಣ ಮಾಡಬೇಕು ಅಂದ್ರೆ 96 ಶ್ರಾದ್ದಗಳು ಮಾಡಬೇಕು. ಯಾವ್ಯಾವ 96 ಶ್ರಾದ್ದಗಳು? ಯುಗಾದಿಗಳು 4. ಯಾವ್ಯಾವ ಯುಗಾದಿ? ತ್ರೇತಾಯುಗಾದಿ, ಕಲಿಯುಗಾದಿ, ಕೃತಯುಗಾದಿ, ದ್ವಾಪರ ಯುಗಾದಿ. ತ್ರೇತಾಯುಗ ಯುಗಾದಿ ಯಾವತ್ತು ಶುರುವಾಯಿತು? 24/2026. ಇದು 19ನೇ ತಾರೀಕು. ಯಾಕೆ ಯುಗಾದಿ ಶುರುವಾಗಿರೋದು? ತ್ರೇತಾಯುಗಾದಿ, ಯುಗಾದಿಯ ಚಂದ್ರಮಾನ ಯುಗಾದಿ ಮಾಡ್ತಾರೆ. ಆದರೆ ಅದು ಯಾಕೆ ಅದು 19ನೇ ತಾರೀಕು ಮಾಡಿದ್ರೆ 24 ತಾರೀಕು ಮಾಡ್ತಾರೆ ಅಂದರೆ, ನಾನು ನಿಮ್ಗೆ ಅಲ್ಲಿ ಹೇಳಿದೆ ಸೂರ್ಯೋದಯ ಇರಲಿಲ್ಲ ಅಂತ. ಅದಕ್ಕೆ ಅವರು ಹಬ್ಬ ಇರೋದ್ರಿಂದ ಅದನ್ನು 20ನೇ ತಾರೀಕು ಕೊಟ್ಟಿದ್ದಾರೆ. ಅದು ನಿಮಗೆ ನಿರ್ಣಯಗಳಲ್ಲಿ ನಿಮ್ಮ ಪಂಚಾಂಗದಲ್ಲಿ ಕ್ಲಿಯರ್ ಆಗಿ ಕೊಟ್ಕೊಂಡು ಹೋಗಿದ್ದಾರೆ. ಯುಗಾದಿಗಳು 4. ಮನ್ವಾದಿಗಳು: ಉತ್ತಮ ಮನ್ವಾದಿ, ರೋಚ ಮನ್ವಾದಿ, ಬಹುಚ ಮನ್ವಾದಿ, ಚಾಕ್ಷುಷ ಮನ್ವಾದಿ, ರುದ್ರ ಸಾವರ್ಣಿಕ ಮನ್ವಾದಿ, ಅಗ್ನಿ ಸಾವರ್ಣಿಕ ಮನ್ವಾದಿ, ತಾಮಸ ಮನ್ವಾದಿ, ಸೂರ್ಯ ಸಾವರ್ಣಿಕ ಮನ್ವಾದಿ, ಸ್ವರೋಚಿತ ಮನ್ವಾದಿ, ಸ್ವಯಂಭುವ ಮನ್ವಾದಿ, ಇಂದ್ರ ಸಾವರ್ಣಿಕ ಮನ್ವಾದಿ, ರೈವದಸ ಮನ್ವಾದಿ, ವೈವಸ್ವತ ಮನ್ವಾದಿ, ಬ್ರಹ್ಮ ಸಾವರ್ಣಿಕ ಮನ್ವಾದಿ. ನೋಡಿ, ನಮ್ಮ ಸಂಕಲ್ಪದಲ್ಲಿ ನಾವು ಎಷ್ಟು ಯುಗಗಳು, ಕಲಿಯುಗ, ಎಲ್ಲ ಯುಗಗಳು ಹೇಳ್ಕೊಂಡು, ಕಲಿಯುಗ ಪ್ರಥಮ ಪಾದೆ ಅದೆಲ್ಲ ಹೇಳ್ಕೊಂಡು, ವೈವಸ್ವತ ಮನ್ವಂತರಿ ಕೂಡ ಹೇಳ್ತೀವಿ. ಮನ್ವಂತರ ಕೂಡ ಯಾವ ಹೇಳ್ತೀರಿ. ಎಷ್ಟನೇದು ಇದು ಮನ್ವಂತರ? 14 ಮನ್ವಂತರಗಳಿದೆ. 14 ಮನ್ವಂತರಗಳ ಹೆಸರು ಇಲ್ಲ ಇದ್ದಾವೆ. ಉತ್ತಮ, ರೌಚ, ಬಹುಚ್ಛ, ಚಾಕ್ಷುಷ, ರುದ್ರ ಸಾವರ್ಣಿಕ, ಅಗ್ನಿ ಸಾವರ್ಣಿಕ, ತಾಮಸ ಮನ್ವಾದಿ, ಸೂರ್ಯ ಸಾವರ್ಣಿಕ, ಸ್ವರೋಚಿಷ, ಸ್ವಯಂಭುವ, ಇಂದ್ರ ಸಾವರ್ಣಿಕ, ರೈವತ. ಇವು 13 ಕಳೆದು ಈಗ 14 ನಡೀತಿದೆ ವೈವಸ್ವತ. ಅದಾದ್ಮೇಲೆ ಬ್ರಹ್ಮ ಸಾವರ್ಣಿಕ ಮನ್ವಾದಿ ಬ್ರಹ್ಮ ಸಾವರ್ಣಿಕ ಮನೋ ಬರ್ತದೆ. ಸಂಕ್ರಮಗಳು 12 ಸಂಕ್ರಮಗಳು, 12 ಸಂಕ್ರಮಗಳು. ವಿಷ್ಣು ಪುಣ್ಯಕಾಲ, ಹರಿಪದ ಪುಣ್ಯಕಾಲ, ಷಡಶಿ, ಇದು ಒಂದೊಂದು ನಿಮ್ಗೆಲ್ಲ ಕೊಟ್ಕೊಂಡು ಹೋಗಿದ್ದಾರೆ ಆಲ್ರೆಡಿ. ಸಂಕ್ರಮಣಗಳ ಹತ್ರನೇ ಯಾವ್ಯಾವ ಪುಣ್ಯಕಾಲ ಅಂತ. ಆ ಸಂಕ್ರಮಗಳು 12, ಅಮಾವಾಸ್ಯೆಗಳು 12, ಅಷ್ಟಕಗಳು 15. ಯಾವ್ಯಾವ ಅಷ್ಟಕ? ಕೃಷ್ಣ ಸಪ್ತಮಿ, ಅಷ್ಟಮಿ, ನವಮಿ. ಕೃಷ್ಣ ಸಪ್ತಮಿ, ಅಷ್ಟಮಿ, ನವಮಿ, ಇದು 3 ಅಷ್ಟಕಗಳು ಅಂತ ಹೇಳ್ತಾರೆ. ಇದನ್ನ ನಾವು ಮಾಡ್ಕೊಂಡು ಹೋಗಿದ್ರೆ ಅದೆಷ್ಟಾಗುತ್ತೆ? 15 ಆಗುತ್ತೆ. 15 ಅಷ್ಟಕಗಳು ನಾವು ಮಾಡಬೇಕಾಗುತ್ತೆ. ಅಷ್ಟಮಿ ಶ್ರಾದ್ದಗಳು ಮಾಡಿದಾಗ, ತರ್ಪಣ ಮಾಡಿದಾಗ ತುಂಬ ಒಳ್ಳೆಯದು. ಆಮೇಲೆ ಮಹಾಲಯಗಳು 15 ಮಹಾಲಯಗಳು ಹೇಳೋದು ಯಾವಾಗಂದ್ರೆ, ಪ್ರತಿದಿನ ತರ್ಪಣ ಬಿಡಬೇಕು ಅಂತ. ನಾವು ಒಂದು ದಿವಸ ಮಾಡಿದ್ರೆ ಸಾಕಪ್ಪ, ಮಿಕ್ಕಿ ದಿವಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಿ. ಆದರೆ ಪ್ರತಿ ದಿವಸ 15 ದಿವಸ. ಈಗ ಯಾವತ್ತು? ಸೆಪ್ಟೆಂಬರ್ 27ರಿಂದ ಶುರುವಾಗುತ್ತೆ. 27ರಿಂದ ಶುರುವಾಗಿ ಅಕ್ಟೋಬರ್ 11, 12ಕ್ಕೆ ಕೊನೆಯಾಗುತ್ತೆ ಅಮಾವಾಸ್ಯೆಗಳು. ಅದು ಒಟ್ಟು 15 ಮಹಾಲಯ ಶ್ರಾದ್ದಗಳು ಮಾಡಿದ್ರೆ ತುಂಬ ಶ್ರೇಷ್ಠ. 10/10/2026 ಶನಿವಾರ ಕೃಷ್ಣ ಅಮಾವಾಸ್ಯೆ ಇದೆ, ಅವತ್ತವರೆಗೂ ಮಾಡಬೇಕು. ಆಮೇಲೆ 12 ವೈದ್ಯತಿ. ಈ ವೈದ್ಯತಿ ಯೋಗ ಬಂದಾಗ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ, ಈ 12 ಯೋಗಗಳು ಬಂದಾಗ ನಾವು ತರ್ಪಣ ಬಿಡಬೇಕು. ವ್ಯತಿಪಾತ ಯೋಗಗಳು 12 ಬರ್ತವೆ. ಇವು ಬಂದಾಗ ವೈದ್ಯಪಾತಗಳು ಬಂದಾಗ ತರ್ಪಣ ಬಿಡಬೇಕು. ಅದಕ್ಕೆ ಶುಭ ಕಾರ್ಯಕ್ಕೆ ನಿಷಿದ್ಧ ಅಂತ ಹೇಳ್ತಾರೆ. ಒಟ್ಟು ಎಷ್ಟಾಯಿತು? 96 ಶ್ರಾದ್ದಗಳಾಯಿತು. ಇಷ್ಟು ಆದಮೇಲೆ ಗೋತ್ರ ಪ್ರವರ ಕೋಷ್ಟಕಗಳಿದ್ದಾವೆ. ಗೋತ್ರಗಳು ಪ್ರವರಗಳು ನೀವು ನೋಡ್ಕೊಂಬೋದು. ಯಾರ್ದಾದ್ರು ನಿಮ್ಗೆ ಗೋತ್ರಗಳಿದ್ರೆ ಈ ವಿಚಾರಗಳೆಲ್ಲ ನಾವು ಹುಡುಕ್ತಾ ಇರ್ತೀರಿ. ತುಂಬ ಚೆನ್ನಾಗಿದೆ. ನೀವು ಓದ್ಕೊಂಡು ತರ್ಪಣ ವಿಚಾರಗಳು, ಇಲ್ಲಿ ಒಂದು ವಿಶೇಷವಾದಂಥ ತರ್ಪಣ ವಿಚಾರಗಳು, ಯಾರ್ಯಾರಿಗೆ ಯಾವ್ಯಾವ ತರ್ಪಣ ಮಾಡಬೇಕು ಅನ್ನೋ ವಿಚಾರಗಳೆಲ್ಲ ಇದರಲ್ಲಿ 1 ಪಂಚಾಂಗದಲ್ಲಿ ನಿಮ್ಗೆ ಆಲ್ರೆಡಿ ಇದರಲ್ಲಿದೆ. ಇದರಲ್ಲಿ ನಾನು ಕೆಲವು ಸಲ ಅಬ್ಸರ್ವ್ ಮಾಡಿರೋದು ಏನಪ್ಪ ಅಂದರೆ, ಒಂದು 5 ನಿಮಿಷ ಅದಾದಮೇಲೆ ನಿಮ್ಮ ಪ್ರಶ್ನೆಗಳು ತಗೊಂತೀನಿ. ಇದರಲ್ಲಿ ನಾನು ತುಂಬ ಅಬ್ಸರ್ವ್ ಮಾಡೋದೇನಪ್ಪ ಅಂದರೆ, ತರ್ಪಣ ಬಿಡಬೇಕಾದ್ರೆ ತುಂಬ ಜನ
ಎಲ್ಲಾರ್ಗು ಒಂದೇ ಅಸ್ಮತ್ ಪಿತರಂ ಅಸ್ಮತ್ ಅಂತ ಹೇಳ್ಬಿಟ್ಟು ಒಂದೇ ಯಾವುದೋ ಒಂದು ಮಂತ್ರ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ. ಆದಿತ್ಯ ಸ್ವರೂಪ ಸ್ವದಾನ ಮಸ್ತ ಸಮರ್ಪಯಾಮಿ ತರ್ಪಯಾಮಿ ಶರಣಂ ಗೋತ್ರ ಪ್ರಪಿತಾಮಹಂ ಅಂತ. ಇಲ್ಲಿ ಅಸ್ಮತ್ ಪ್ರಪಿತಾಮಹ ಇದೆಲ್ಲ ನೋಡಿ, ನೀವು ನೋಡ್ಕೊಂಡು ಹೋದ್ರೆ 110 ಕೆಳಗಡೆ ಮಿಥಿಲಾ ತರ್ಪಣ ಕರಿಷ್ಠಿ ಸಂಕಲ್ಪ ಆದ್ಮೇಲೆ ಅವ್ರಿಗೆ ಯಾರಿಗೆ ಯಾವ ಥರ ಹೇಳ್ಬೇಕು ಅಂತ, ತಾಯಿಯ ತಂದೆಗೆ ಏನು ಹೇಳ್ಬೇಕು, ತಾಯಿಯ ತಾತನಿಗೆ ಏನು ಹೇಳ್ಬೇಕು, ತಾಯಿಯ ಮುತ್ತಾತನಿಗೆ ಏನು ಹೇಳ್ಬೇಕು, ಎಲ್ಲರಿಗೂ ಏನೇನು ಹೇಳ್ಬೇಕು, ಯಾವ ಥರ ಹೇಳ್ಬಿಟ್ಟು ಮಾಡಬೇಕು, ಮತ್ತು ಗ್ರಹಣಗಳ ಟೈಮಲ್ಲಿ ಅರ್ಧೋದಯ ಕಾಲಗಳಲ್ಲಿ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಎಲ್ಲ ವಿಚಾರಗಳು ಇಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ನೀವು ನೋಡಿಕೊಂಡು ತರ್ಪಣ ಬಿಡೋದು ಮಾಡ್ಕೊಬೋದು. ಇನ್ನೊಂದೇನಪ್ಪ ಅಂದರೆ ಉಗ್ರರಥ ಶಾಂತಿ ವಿಚಾರ. ಈ ಉಗ್ರರಥ ಅಂದರೆ ಏನಿಲ್ಲ, 60ನೇ ವರ್ಷದ್ದು 60 ವರ್ಷ ಒಬ್ಬರು ಕಂಪ್ಲೀಟ್ ಮಾಡಿದರೆ ಅವರು ಜನ್ಮ ವರ್ಷ ಬಂದಾಗ, ಜನ್ಮ ಮಾಸ, ಜನ್ಮ ನಕ್ಷತ್ರ, ಜನ್ಮದಿನ ಎಲ್ಲ ಅರಿಷ್ಟಗಳ ಪರಿಹಾರಕ್ಕಾಗಿ ಮಾಡ್ತಕ್ಕಂಥದ್ದು. ಎರಡನೇದು ಭೀಮರಥ ಶಾಂತಿ ಬಂದಾಗ 70ನೇ ವರ್ಷದ್ದು. ಸಹಸ್ರ ಚಂದ್ರ ದರ್ಶನ ಮಾಡಿದರೆ 81ನೇ ವರ್ಷದ್ದು. 1 ತಿಂಗಳಾದ್ಮೇಲೆ ಸಹಸ್ರ ಚಂದ್ರ ದರ್ಶನ ಆಗಿರ್ತದೆ, ಅಂದರೆ ಸಹಸ್ರ ಹುಣ್ಣಿಮೆಗಳು ನೋಡಿದ್ದಾರೆ ಅಂತ ಹೇಳ್ಬಿಟ್ಟು ಶಾಂತಿಗಳೆಲ್ಲ ಮಾಡಿದ್ರೆ ಅವ್ರಿಗೆ ಆಯುರ್ ಆರೋಗ್ಯ ಎಲ್ಲ ಚೆನ್ನಾಗಿ ಸಿಗ್ತದೆ ಅಂತ. ಇದು ಇಷ್ಟು ವಿಚಾರ ನಾನು ನಿಮ್ಮ ಪಂಚಾಂಗದಲ್ಲಿ ಹೇಳ್ಕೊಡ್ಬೇಕು ಅಂದ್ಕೊಂಡೆ. ಇದಿಷ್ಟು ವಿಚಾರ ಪಂಚಾಂಗದಲ್ಲಿ ನಿಮಗೆ ಎಲ್ಲ ನಾನು ಇಂಪಾರ್ಟೆಂಟ್ ವಿಚಾರಗಳೆಲ್ಲ ತಿಳಿಸಿದ್ದೀನಿ. ಎಲ್ಲ ಒಂದ್ಸಲ ನೋಡ್ಕೊಳ್ರಿ. ಒಂದೇ ಒಂದು ನಿಮಿಷ, ನನ್ನ ಬ್ಯಾಟ್ರಿ ತುಂಬ ಲೋ ಇದೆ, ಒಂದು ಕನೆಕ್ಷನ್ ಆಗ್ಬಿಡ್ತೀನಿ. ಸಾರಿ, ಲ್ಯಾಪ್ಟಾಪ್ ಬ್ಯಾಟ್ರಿ ತುಂಬ ಕಡಿಮೆ ಇತ್ತು, ಅದಕ್ಕೆ ಕನೆಕ್ಷನ್ ಹಾಕಿದ್ದೀನಿ. ಇದಿಷ್ಟು ವಿಚಾರಗಳು ನೀವು ಆರಾಮಾಗಿ ನೋಡ್ಬೋದು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲ್ಲ ಕ್ಯಾಲ್ಕುಲೇಷನ್ಸ್ ಕೊಟ್ಟಿದ್ದೀನಿ, ನೀವು ನನಗೆ ಕೊಡ್ಬೋದು. ಈಗ ನೀವೇನು ಮಾಡಬೇಕು, ಲತ್ತಾಪಕ ಹೋಮ್ವರ್ಕ್ ಅಂತ, ಈ ಲತ್ತಾಪದಕ ಕಾಲದ್ದು ನಕ್ಷತ್ರಗಳು ಯಾವ್ದು ಯಾವ ನಕ್ಷತ್ರ ಸಂಚಾರ ಆಗ್ತಿರೋದಕ್ಕೆ ಯಾವ ನಕ್ಷತ್ರದ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅಂತ ನೀವು ನನಗೆ ಪ್ರಶ್ನೆ ಅಲ್ಲಿ ಹೋಮ್ವರ್ಕ್ ಬರೆದು ಕಳಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಈಗ ಪ್ರಶ್ನಾ ಸಮಯ. ಇಲ್ಲಿ ಯಾರೋ ಭಾಸ್ಕರನ್ ಅವರು ಕೇಳ್ತಾ ಇದ್ರು. ಹಲೋ ಸರ್. ಹೇಳಿ ಭಾಸ್ಕರ್ ಅವರೇ. ಹಲೋ ಹೇಳಿ ಸರ್. ಇವಾಗ ನೀವು ಶ್ರಾದ್ದ ಒಂದಿನಕ್ಕೆ ಒಂದು ಮಾಡ್ಬೇಕು ಅಂದ್ರಲ್ಲ, ಇವಾಗ ಗಯಾಗೆ ಹೋದ್ರೆ ಅಷ್ಟು ಜನದ್ದು ಮಾಡ್ತಾರಲ್ಲ, ಹೆಂಗೆ ಯಾರ್ಯಾರ್ದು ಇವಾಗ ಎಷ್ಟೊಂದ್ ಜನದ್ದು ಮಾಡ್ಬಿಡ್ತಾರಲ್ಲ, ಅದ್ ಬರೀ ತರ್ಪಣ ಸರ್. ಈಗ ಒಂದು ದಿವಸಕ್ಕೆ ನಾವು ತರ್ಪಣ ಬಿಡ್ತಕ್ಕಂಥವ್ರು ಯಾರಿದ್ದಾರೋ, ತರ್ಪಣ ಬಿಡ್ಬೇಕು ಅಂತ ಹೋದ್ರು, ಅವ್ರು ಒಂದ್ ದಿವಸಕ್ಕೆ ಒಂದೇ ಮಾಡ್ಬೇಕು ಅಂತ. ಅಲ್ಲ, ಕೆಲವರು ಸತ್ತೋರ್ ಹೆಸರೆಲ್ಲ ಎಷ್ಟೊಂದ್ ಜನದ ಹೆಸರೆಲ್ಲ ಹೇಳ್ಬಿಡ್ತಾರಲ್ಲ, ಅದೆಲ್ಲ ಎಲ್ಲಾರ್ಗೂ ಬಿಡ್ಬೋದು. ಎಲ್ಲಾರ ಹೆಸರು ಹೇಳಿ ಒಂದ್ ದಿವಸಕ್ಕೆ ಒಂದ್ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡಾಗ ಸಂಪೂರ್ಣವಾಗಿ ಎಷ್ಟು ಜನಕ್ಕೆ ಬೇಕಾದ್ರೂ ತರ್ಪಣ ಬಿಡ್ಬೋದು. ಎಲ್ಲಾ ತರ್ಪಣ ಆಗಿ ನಾವು ಎದ್ಮೇಲೆ ಮತ್ತೆ ನಾವು ತರ್ಪಣ ಬಿಡಬಾರ್ದಾವತ್ತು ಅಂತ. ಒಂದ್ಸತಿಗೆ ಎಷ್ಟು ಜನಕ್ಕೆ ಬೇಕಾದ್ರೆ ಬಿಡ್ಬೋದು, ಒಂದ್ಸಲಕ್ಕೆ ಎಷ್ಟು ಜನಕ್ಕಾರ ಬಿಡ್ಬೋದು. ಒಂದ್ ಸಂಕಲ್ಪ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಬಿಡ್ಬೋದು. ಅದಾದ್ಮೇಲೆ ತರ್ಪಣ ಬಿಟ್ಟು ಎಲ್ಲ ಮುಗೀತು ಅಂತ ನಾವ್ ಎದ್ಮೇಲೆ ಸ್ನಾನ ಗಿನ ಮಾಡಿದ್ಮೇಲೆ ಮತ್ತೆ ಅವತ್ತು ತರ್ಪಣ ಬಿಡಬಾರ್ದು. ಓಕೆ. ಇಲ್ಲಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಅದು ಗುರುಗಳೇ ವಾಟ್ಸಪ್ ಗ್ರೂಪ್ ಲಿಂಕ್ ಸೆಂಡ್ ಮಾಡಿ. ಓಕೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಕ ನೋಡೋ ಲೆಕ್ಕಾಚಾರದ ಅವಶ್ಯಕತೆ ಇದೆಯಾ? ಎಲ್ಲಾ ಲಗ್ನಗಳಿಗೂ ಪಂಚಕ ನೋಡೋ ಅವಶ್ಯಕತೆ ಇದೆ. ಅದು ಅವರವರೊಂದು ಕಾಲಗಣನೆ, ಅವರೊಂದು ಸಮಯ, ಅವರವರೊಂದು ನಂಬಿಕೆ. ಆ ಪಂಚಕ ಕೆಲವರು ನೋಡ್ತಾರೆ, ಕೆಲವರು ನೋಡಲ್ಲ. ಈಗ ಬೆಂಗಳೂರು ಸರೌಂಡಿಂಗು, ಈಗ ಅದಕ್ಕೆ ಮೈಸೂರು ಪ್ರಾಂತ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ಗೃಹ ಪ್ರವೇಶಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು. ಆಲೋಕಿಸೋದ್ರಿಂದ ಸೂರ್ಯೋದಯಕ್ಕೆ ಮುಂಚೆ ತುಂಬಾ ಒಳ್ಳೆಯದು ಅಂತ ನಂಬಿಕೆ. ಅದಕ್ಕೋಸ್ಕರ ಅದು ಅವರವರ ಇಷ್ಟ, ಅದು ಅವರವರ ಪ್ರಾಕ್ಟೀಸ್. ಅದಕ್ಕೆ ನಾವು ಅಡ್ಡಿ ಮಾಡಲ್ಲ. ಅದಕ್ಕೆ ನಾವು ಏನು ತರ್ಕ ವಿವಾದಗಳು ಅದನ್ನ ಹೇಳ್ತಾರಲ್ಲ, ಒಂದು ವಿವಾದ ತರ್ಕ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಅವರವರೊಂದು ನಂಬಿಕೆ ಅವರವ್ರದ್ದು. ಗುರುಗಳ ನಮಸ್ತೆ, ಅಭಿಷೇಕ್ ಸಮಯ ಮಾತಾಡೋದು. ಹೇಳಿ ಅಭಿಷೇಕ್ ಅವ್ರೆ. ಮುಹೂರ್ತದ್ದು ಚಾರ್ಟ್ ಇದು ಗುರುಗಳ, ಅದೊಂಚೂರು ಕಳಿಸ್ಕೊಡ್ತೀರಾ? ಅದು ಆಲ್ರೆಡಿ ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿರೋದು ಇಲ್ಲೇ ಇದೆ, ಮುಹೂರ್ತದ ಪಂಚಾಂಗಗಳು. ಅದನ್ನು ನೋಡ್ಕೊಳ್ಳಿ. ಇನ್ನು ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಮತ್ತೆ ಮುಹೂರ್ತದ ಕ್ಲಾಸು, ಕ್ಯಾಲ್ಕುಲೇಷನ್ಸು ಅದೆಲ್ಲ ಮಾಡ್ತೀನಿ.
ಜ್ಯೋತಿಷ್ಯ ಎಲ್ಲ ಈಗ ಶುರು ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮಗೆ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗ ಇನ್ನೊಂದ್ಸಲ. ಈಗ ಏನಿದೆ ಪಂಚಾಂಗದಲ್ಲಿ ನೋಡ್ತಕ್ಕಂಥ ಪಂಚಾಂಗ, ಇದು ಅದ್ರ 9 ಕ್ಲಾಸು ಪಂಚಾಂಗ ಸೀರೀಸ್ ಅಂತ ಅಂದ್ಕೊಂಡು ಪಂಚಾಂಗ ಚೆನ್ನಾಗಿ ನೋಡೋದು ಕಲಿಬೇಕು. ಫಸ್ಟ್ ಪಂಚಾಂಗ ನೋಡೋದು ಕಲಿತ್ರೆ ಎಲ್ಲ ವಿಚಾರ ಸಿಗುತ್ತೆ ನಿಮ್ಗೆ. 90% ಪ್ರಶ್ನೆಗಳು ಎಲ್ಲ ಅಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಇನ್ನು ಬೇಸಿಕ್ ನಾಲೆಡ್ಜು ಜ್ಯೋತಿಷ ಇವಾಗ ನಿಮ್ಗೆ ಆಲ್ಮೋಸ್ಟ್ ಪಂಚಾಂಗ ಗೊತ್ತಿರೋದ್ರಿಂದ ಒಂದು 50-60% ಜ್ಯೋತಿಷ ನಿಮಗೆ ಮನನ ಆಗಿರ್ತದೆ. ನಕ್ಷತ್ರಗಳು, ಗ್ರಹಗಳು, ಕಿರಣಗಳು, ಯೋಗಗಳು ಮತ್ತು ದ್ವಾದಶ ರಾಶಿಗಳು, ಅದರ ಅಧಿಪತಿಗಳು, ಇವೆಲ್ಲ ಒಂದಷ್ಟು ನಿಮಗೆ ಆಲ್ರೆಡಿ ಮನನ ಆಗೋಗಿರ್ತದೆ. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಅದು ಕಾರಕತ್ವಗಳು, ಭಾವಗಳ ಕಾರಕತ್ವಗಳು, ಗ್ರಹಗಳ ಕಾರಕತ್ವಗಳು, ಅದು ಕುಂಡಲಿ ವಿಶ್ಲೇಷಣೆಗಳು, ನಕ್ಷತ್ರಗಳ ಕಾರಕತ್ವಗಳು, ಅದ್ರದ್ದು ಎಫೆಕ್ಟ್ಸು, ಇವೆಲ್ಲ ಸ್ವಲ್ಪ ವಿಚಾರಗಳೆಲ್ಲ ಕೊಟ್ಟರೆ ನಿಮಗೆ ಕುಂಡಲಿ ವಿಶ್ಲೇಷಣೆ ಬರ್ತದೆ. ಇವಾಗ ಶುರು ಮಾಡಬೇಕಾಗುತ್ತೆ. ಭಾವಕಾರಕತ್ವಗಳು ಎಲ್ಲ ಶುರು ಮಾಡ್ತೀನಿ. ಮುಕುಂದ ಸರ್ ಹೇಳಿ. ನಮಸ್ಕಾರ. ನಮಸ್ತೆ ಸರ್. ಈಗ ಬ್ರಾಹ್ಮಿ ಮುಹೂರ್ತ ಇಟ್ಟಾಗ ಲಗ್ನ ಇಟ್ಟಾಗ ಹ್ಮ್ ಏನಾಯ್ತಪ್ಪ ಅಂದ್ರೆ ಹಿಂದಿನ ವಾರದ ಲೆಕ್ಕ ಬರುತ್ತಲ್ಲ. ಈಗ ಭಾನುವಾರ ಬ್ರಾಹ್ಮಿ ಮುಹೂರ್ತ ಇಟ್ರೆ ಶನಿವಾರ ಲೆಕ್ಕ ಬರುತ್ತಲ್ಲ ಕೆಲಿ. ಹೌದು ಸರ್. ಅದೇ ವಾರದೋಷ ಉಂಟಾಗುತ್ತಲ್ಲ ಅಂತ. ವಾರದೋಷ ಉಂಟಾಗ್ತದೆ. ನಾವು ಹೇಳಿದ್ರು ಕೆಲವ್ರು ಕೇಳಲ್ಲ. ಆವಾಗ ನಾವು ಹೇಳ್ತೀರಿ ಭಾನುವಾರ ಮುಹೂರ್ತ ಬೇಡ, ಸೋಮವಾರ ಇಟ್ಕೊಳ್ಳಿ ಅಂತ. ಅವ್ರು ಕೇಳಲ್ಲ. ಅದಕ್ಕೆ ನಮ್ಗೆ ಭಾನುವಾರ ಜನ ಜಾಸ್ತಿ ಬರುತ್ತೆ, ಭಾನುವಾರ ಮಾಡ್ಕೊಡಿ ಅಂತಾರೆ. ಆದಷ್ಟು ಅವಾಗ ಸೂರ್ಯೋದಯ ಆದಮೇಲೆ ಯಾವುದಾದ್ರು ಮುಹೂರ್ತ ಸಿಕ್ಕಿದ್ರೆ ಮುಹೂರ್ತ ಇಟ್ಕೊಡಿ. ಬ್ರಾಹ್ಮಿ ಮುಹೂರ್ತ ಬದಲು ಬೇರೆ ಮುಹೂರ್ತ ಇಟ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಹೊಟ್ಟೆ ಚೌಟಲ್ಲಿ ಅಲ್ಲ ಬುಧವಾರ ಇಟ್ಟರು ಮಂಗಳವಾರ ಮಾಡಂಗಿಲ್ಲ. ಆಯ್ತಾ, ಪ್ರತಿಯೊಂದು ಬರುತ್ತೆ ಅಲ್ವಾ? ಹೌದು ಸರ್. ಯೂಶಲಿ ಏನು ಮಾಡ್ತೀರಿ ಅಂದರೆ, ಇವಾಗ ಬುಧವಾರ ಬ್ರಾಹ್ಮಿ ಮುಹೂರ್ತದ ಇಟ್ಟಾಗ ಆದಷ್ಟು ಸ್ವಲ್ಪ ಡಿಲೇ ಮಾಡಿಬಿಟ್ಟು ಪ್ರವೇಶ ಒಂದು 6 ಗಂಟೆ ಮೇಲೆ ಸೂರ್ಯೋದಯದ ಟೈಮಲ್ಲಿ, ಸೂರ್ಯೋದಯ ಆದಮೇಲೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತೀರಿ. ಸ್ವಲ್ಪ ನಾವು ನಿಧಾನಕ್ಕೆ ಹೋಗೋದು, ಇಲ್ಲ ಅವ್ರು ನಿಧಾನಕ್ಕೆ ಬಾ ಅಂತ ಹೇಳೋದು, ಈ ಥರ ಸ್ವಲ್ಪ ನೋಡ್ಕೊತೀರಿ. ಅದು ಅವರವರ ಒಂದು ಕೆಲಸ ಕಾರ್ಯಗಳ ಮೇಲೆ ಮಾಡ್ತಾರೆ. ಬಟ್ ನಾನು ಮಾಡೋದು ಈ ಭಾನುವಾರ ಮುಹೂರ್ತ ಇಟ್ಟಾಗ, ಈ ಮಂಗಳವಾರ ಮುಹೂರ್ತ ಇಟ್ಟಾಗ, ಅಂದರೆ ಬುಧವಾರ ಮುಹೂರ್ತ ಇಟ್ಟಾಗ ಆದಷ್ಟು ಅವತ್ತು ಸ್ವಲ್ಪ ನಿಧಾನಕ್ಕೆ ಮೂವ್ ಮಾಡ್ತೀವಿ. ಆದರೆ ಬೇರೆ ದಿನಗಳಾದರೆ ಪರವಾಗಿಲ್ಲ, ತೊಂದರೆ ಇಲ್ಲ. ಯಾಕಂದರೆ ಗುರುವಾರ ಅಂದರೆ ಬುಧವಾರ ಮಾಡ್ಕೊಬೋದು, ಶುಕ್ರವಾರ ಅಂದರೆ ಗುರುವಾರ ಮಾಡ್ಕೊಬೋದು, ತೊಂದರೆ ಇಲ್ಲ. ಸೋಮವಾರ ಅಂದರೆ ಭಾನುವಾರನೂ ಇರ್ತದೆ, ಅದು ಏನು ತೊಂದರೆ ಆಗ ಅಷ್ಟೊಂದು ಕೊಡಲ್ಲ. ಇವೆಲ್ಲ ನೋಡ್ಕೊತೀರಿ. ಆದರೆ ಭಾನುವಾರ ಮುಹೂರ್ತ ಇಟ್ಟಾಗ ಮತ್ತು ಬುಧವಾರ ಮುಹೂರ್ತ ಇಟ್ಟಾಗ ಆದಷ್ಟು ನಮ್ಮ ಕಡೆಯಿಂದ ಒಂದು ಅರ್ಧ ಅವರ್ ಡಿಲೇ ಮಾಡಿಸ್ತೀರಿ ಸರ್. ಸರ್ ಈಗ ಲಗ್ನ ಸಿಕ್ಕಿಲ್ಲ ಅವತ್ತಂದ್ರೆ, ಯಾವತ್ತು ಸಿಗ್ತಾ ಇಲ್ಲ, ಈಗ ಬುಧವಾರ ಲಗ್ನ ಸಿಗ್ತಾ ಇಲ್ಲ, ಆ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತ ಇರ್ಬೇಕಾಗತ್ತಲ್ಲ. ಆವಾಗ ಲಗ್ನ ಸಿಗ್ತಾ ಇಲ್ಲ, ಬ್ರಾಹ್ಮಿ ಮುಹೂರ್ತ ಇಟ್ಟಿದ್ದೀರಿ ಅಂದ್ರೆ ಏನಾದ್ರು ಪಂಚಕ ಏನಾದ್ರು ದೋಷ ಇದ್ರೆ ಪಂಚಕ ಶಾಂತಿ ಏನಾದ್ರು ಮಾಡ್ಕೊಳ್ರಿ. ಇಲ್ಲ ಗ್ರಹ ದೋಷ ಇದ್ರೆ ಗ್ರಹ ಶಾಂತಿ ಏನಾದ್ರು ದಾನಗಿರ ಕೊಡಿಸ್ಕೊಂಡು ದೋಷ ನಿವಾರಣೆಗೆ ಪ್ರಯತ್ನ ಪಡ್ರಿ. ಈಗ ಪಂಚಕಾಂತ ಗ್ರಹ ದೃಷ್ಟಿ ಇರ್ತಲ್ಲ, ಏಕವಿಂಶ ದೋಷ ಬರ್ತಲ್ಲ, 20 ದೋಷ ಬರುತ್ತೆ, ನೋಡ್ಬೇಕಾಗತ್ತೆ. ಸಿಗ್ತಾ ಇಲ್ಲ, ಅವತ್ತು ಸಿಗ್ತಾನೇ ಇಲ್ಲ. ಹೌದು ಸರ್, ಇವಾಗ ಕೇಳೋದೇ ಇಲ್ಲ. ಇವಾಗ ನನಗೆ ಮೊನ್ನೆ ಒಂದು ಆಷಾಢ ಮಾಸದಲ್ಲಿ ಅಮಾವಾಸ್ಯೆಗೆ ಮುಂದಿನ ದಿವಸ ಚತುರ್ದಶಿ ದಿವಸ ನನಗೆ ದೇವಸ್ಥಾನದ ಪಾಯ ಪೂಜೆ ಮಾಡಿಕೊಡು ಅಂತ ನಾನು ಹೇಳಿದೆ. ಅಣ್ಣ ಇವತ್ತು ಟೈಮ್ ಸರಿ ಇಲ್ಲ ಅಂತ. ಆಮೇಲೆ ಸರಿ ಸಮಯ, ಇವಾಗ ನೀನು ಯಾವಾಗ ಫ್ರೀ ಇದೆ ಹೇಳಿ ಸಮಯ, ಮಂಗಳವಾರ ಮಾಡ್ಕೊಟ್ಬಿಟ್ಟು ನನಗೆ, ತುಂಬ ಒಳ್ಳೇದು ನನಗೆ ಅಂದರು. ನಾನು ಮಂಗಳವಾರ ಮಾಡ್ಕೊಡಲ್ಲ, ನಾನು ನಿಮಗೆ ಗುರುವಾರ ಇಲ್ಲ ಶುಕ್ರವಾರ ಮಾಡ್ಕೊಡ್ತೀನಿ, ಅದು ಏನೇ ತಿಥಿ ಇದ್ರೂ ಸರಿ ಮಾಡ್ಕೊಟ್ಬಿಡ್ತೀನಿ ಅಂತ. ಅವ್ರಿಗೆ 2 ದಿವಸ 3 ದಿವಸ ಕೂಡ ಕಾಯೋಷ್ಟು ಅವ್ರಿಗೆ ಪೇಷನ್ಸ್ ಇರಲಿಲ್ಲ. ಈ ಸಮಯದಲ್ಲಿ ನಾವೇನು ಮಾಡಬೇಕು, ನಾವು ಸ್ವಲ್ಪ ಏನಾದರೂ ಪ್ರಾಯಶ್ಚಿತ್ತ ಮಾಡಿಕೊಂಡು ಭಗವಂತ ಎಲ್ಲ ನೋಡ್ಕೊಳಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಅವ್ರ ಕೈಯಲ್ಲೇ ಪೂಜೆ ಮಾಡಿಸ್ಕೊಟ್ಬಿಟ್ಟು, ನಾನು ತೆಂಗಿನಕಾಯಿ ಹೊಡೆದಿಲ್ಲ, ಒಂದು ಕಡ್ಡಿ ಕರ್ಪೂರ ಕೂಡ ಅಣಿಸಿಲ್ಲ, ನೀವೇನು ಪೂಜೆ ಮಾಡ್ರಿ ಅಂತ ಅವ್ರನ್ನೇ ಬಿಟ್ಬಿಟ್ಟು ಅವ್ರ ಕೈಯಲ್ಲಿ ಪೂಜೆ ಮಾಡಿಸ್ಬಿಟ್ಟು ಭಗವಂತನಿಗೆ ನಮಸ್ಕಾರ ಹಾಕೊಂಡು ಬಂದೆ. ನಮ್ಗೆ ಏನಾಗತ್ತಪ್ಪ ಅಂದ್ರೆ, ಮದುವೆ ಡೇಟ್ ಯಾರ ಕೊಡ್ತಾರೆ, ಡೇಟ್ ಯಾರ ಕೊಡ್ತಾರೆ, ಲಾಸ್ಟ್ ಅಲ್ಲಿ ಮುಹೂರ್ತ ಸಿಗಲ್ಲ, ನಮ್ಮ ಹತ್ರ ಬರ್ತಾರೆ. ಮದುವೆ ಮಾಡ್ಸಕ್ಕೆ ನಮ್ಮ ಹತ್ರ ಬರ್ತಾರೆ. ನಮ್ಮ ಹತ್ರ ಮಾತಾಡಿ ಲಗ್ನ ಇಟ್ಟಾಗ ಹೋದ್ರೆ ಲಗ್ನ ಸಿಗಲ್ಲ, ವಿಧಿ ಇಲ್ಲ, ಇದು ಧರ್ಮ ಸಂಕಷ್ಟ ಅಂತ ಹೇಳ್ತೀನಿ. ಜ್ಯೋತಿಷ್ಯ ನಾವು ಮುಹೂರ್ತ ಕೊಟ್ಟಿಲ್ಲ, ಪೌರೋಹಿತ್ಯ ನೀವು ಮಾಡ್ತಾ ಇದ್ದೀರಾ, ಅವಾಗ ನೀವು ಆ ಮುಹೂರ್ತ ಏನೇ ಇದ್ರು ನೋಡಕ್ಕೆ ಹೋಗ್ಬೇಡ್ರಿ. ನೀವು ಪೌರೋಹಿತ್ಯ ಒಪ್ಕೊಂಡ್ರೆ ಒಂದು, ಇಲ್ಲ ಸರ್ ನಾವು ನೋಡ್ಬಿಟ್ಟು ಚೆಕ್ ಮಾಡಿ ಕರೆಕ್ಟ್ ಮಾಡ್ಕೊಡ್ತೀರಿ ಅವ್ರು ಕೇಳ್ತಾರೆ ಅಂದ್ರೆ, ನೀವು ಇವಾಗ ಏನೋ ಹೇಳ್ತೀರಾ, ಅವ್ರು ಏನೋ ಹೇಳ್ತಾರೆ, ಧರ್ಮ ಸೂಕ್ಷ್ಮತೆ ಅದು ಬೇರೆ ಬೇರೆ ಕ್ಲಾಶಸ್ ಆಗಿ ಆಮೇಲೆ ಬೇರೆ ಪುರೋಹಿತರು ಇನ್ನೊಂದು ಏನೋ ಗಲಾಟೆ ಆಗಿ ಇನ್ನೊಂದೇನೋ ವಿಚಾರ ಆಗೋದಕ್ಕಿಂತ ಇಲ್ಲಿ ವಿಚಾರಗಳು ಜಾಸ್ತಿ ಆಗ್ತಾನೆ ಇರ್ತದೆ. ವಿಚಾರದಲ್ಲಿ ಓಕೆ ಚೌತಿ ದಿವಸ ಇಡ್ಬೋದಾ, ಆ ದಿವಸ ಇಡ್ಬೋದಾ, ಈ ದಿವಸ ಇಡ್ಬೋದಾ. ಈಗ ನಾನು ನೋಡ್ತಿರೋ ಟ್ರೆಂಡು ಪುರೋಹಿತ್ಯ, ಅದು ಹೇಳ್ತಿದ್ದೆ, ಪುರೋಹಿತ್ಯ ಮಾಡ್ತಿರ್ಬೇಕಾದ್ರೆ ತುಂಬಾ ಜನ ಅವ್ರು ಯಾವತ್ತು ಫ್ರೀ ಇದೆ ಅವತ್ತು ಮಾಡ್ಕೊಡ್ತೀನಿ, ಈ ಡೇಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟಿರ್ತಾರೆ. ಆದರೆ ಜ್ಯೋತಿಷಿಗಳಾಗಿ ನಮ್ಮ ಹತ್ರ ಬಂದಾಗ ನಾನು ತಿಂಗಳಿಗೆ ನಾನು 4 ರಿಂದ 5 ಮುಹೂರ್ತ ಕೂಡ ಸಿಗಲ್ಲ. ಗೃಹಪ್ರವೇಶಕ್ಕಾಗಲಿ 2 ರಿಂದ 3 ಮುಹೂರ್ತ ಅಂದರೆ ವಿವಾಹಕ್ಕೆ ಸಿಗ್ತದೆ, ಅಷ್ಟು ಬಿಟ್ಟರೆ ನನಗೆ ಹೆಚ್ಚಿಗೆ ಮುಹೂರ್ತಗಳು ಸಿಗಲ್ಲ.
ನಾನು ಪರವಾಗಿಲ್ಲ ಮನೇಲಿ ಇದ್ರು ನನ್ನ ಹತ್ರ ಬಂದಾಗ ನಾನು ಒಳ್ಳೇದು ಮಾಡಬೇಕು ಅಂತ ಅದು ನನ್ನ ಒಂದು ಶಾಸ್ತ್ರ. ಆದರೆ ಕೆಲವರಿಗೆ ಅವರವರೊಂದು ಹೊಟ್ಟೆ ತುಂಬಿಸ್ಕೊಳ್ಳೋದು ಇನ್ನೊಂದು ಅವರ ಒಂದು ಆ, ವಿಚಾರಗಳು ಅದನ್ನು ನಾವು ತರ್ಕ ವಿತ್ತಂಡವಾದ ಮಾಡಬಾರ್ದು ಅಂತ. ನಮ್ಮ ಹತ್ರ ಬಂದು ಕೇಳಿದಾಗ ನಾವು ಅದ್ರ ಬಗ್ಗೆ ಒಪಿನಿಯನ್ ಕೊಡ್ಬೋದು. ನಮ್ಮ ಹತ್ರ ಕೇಳಿಲ್ವಾ, ಭಗವಂತನ ಇಚ್ಛೆ, ನಮಸ್ತೆ, ಭಗವಂತ ನೀನು ನೋಡ್ಕೊಳಪ್ಪ. ಪೌರೋಹಿತ್ಯ ಜ್ಯೋತಿಷ್ಯ ಎರಡು ಮಾಡ್ತಕ್ಕಂಥವ್ರದ್ದು ಇದು ಸಂದಿಗ್ಧ ವಿವಾದ. ಜ್ಯೋತಿಷ್ಯ ಧರ್ಮ ಬೇರೆ, ಪೌರೋಹಿತ್ಯ ಧರ್ಮ ಬೇರೆ. ಪೌರೋಹಿತ್ಯ ಧರ್ಮ ಅಂತ ಮಾಡಿದಾಗ ಯಾರೋ ಮುಹೂರ್ತ ಕೊಟ್ಟರೆ ಭಗವಂತನ ಇಚ್ಛೆ ಹೋಗ್ಬಿಟ್ಟು ಮಾಡಿಬಿಟ್ಟು ನಿಮ್ಮ ಒಂದು ಧರ್ಮ ಪಾಲನೆ ಮಾಡ್ಕೊಬೋದು. ಕರೆದಿದ್ದಾರೆ, ನೀವು ಹೋಗಿ ಮಾಡಿಕೊಟ್ಟಿದ್ದೀರ. ಆದರೆ ಜ್ಯೋತಿಷ್ಯ ವಿಚಾರ ಬಂದಾಗ ಹೌದು ದೋಷ ಇರ್ತದೆ. ಆ ದೋಷದಲ್ಲಿ ಏನೇ ಆ ಮುಹೂರ್ತ ದೋಷದಲ್ಲಿ ಏನೇ ತೊಂದರೆ ಬಂದರೂ ಜ್ಯೋತಿಷ್ಯ ಮುಹೂರ್ತ ಕೊಟ್ಟಿರ್ತಕ್ಕಂಥವ್ರು ದೋಷ ಆಗುತ್ತೆ ಸರ್. ಇಲ್ಲ ಅವ್ರು ಮುಹೂರ್ತ ಕೊಡಲ್ಲ, ಡೇಟ್ ಮಾತ್ರ ಅಷ್ಟೇ. ಹೆಂಗಪ್ಪ ಅಂದ್ರೆ ನಮಗೆ ಸಿಗೋದು ನೀವು ಹೇಳಿದಾಗೆ ತಿಂಗಳಿಗೆ 1-2 ಡೇಟ್ ಸಿಗುತ್ತೆ. ಆ ಪುರೋಹಿತರಿಗೆ ಪ್ರತಿಯೊಂದು ಡೇಟ್ ಕೊಟ್ಬಿಡ್ತಾರೆ. ನವಮಿ ಆಗ್ಬೋದು, ಚೌತಿ ಆಗ್ಬೋದು, ಷಷ್ಠಿ ಅವೆಲ್ಲ ಡೇಟ್ ಕೊಟ್ಬಿಡ್ತಾರೆ. ಹಾಗೇನಪ್ಪ ಡಿಮ್ಯಾಂಡ್ ಅವ್ರಿಗೆ ಜಾಸ್ತಿ ಇರುತ್ತೆ, ಜಾಸ್ತಿ ದಿನ ಕೊಡ್ತಾರೆ ಅಂತ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಲಗ್ನ ಅವ್ರು ಬರ್ಕೊಡೋದಿಲ್ಲ ಬಿಡಿ, ಲಗ್ನ ಯಾವ್ದು ಬರೆಯೋದಿಲ್ಲ. ನಾವು ಯಾರು ಮದುವೆ ಮಾಡಿಸ್ತೀವೋ ಅವರೇ ಲಗ್ನ ಕೊಡ್ಬೇಕಾಗುತ್ತೆ. ಆ ಟೈಮಲ್ಲಿ ಲಗ್ನ ಸಿಗಲ್ಲ. ಈ ತರ ವಿಚಾರ ಬಂದಾಗ ಬರೀ ಡೇಟ್ ಕೊಟ್ಟಿದ್ರೆ ಟೈಮ್ ಕೊಟ್ಟಿಲ್ಲ ಅಂತ ಅಂದಾಗ ನಾನು ಪಾಸಿಬಿಲಿಟಿ ಇದ್ದಾಗ ನಾನು ಮುಹೂರ್ತಗಳು ಚೇಂಜ್ ಮಾಡಿಸಿದ್ದೀನಿ. ನಾನು ಹೇಳಿದ್ದೀನಿ ಅವ್ರನ್ನ ಫೋನ್ ಮಾಡಿಬಿಟ್ಟು ಕೇಳ್ಬಿಡ್ರಿ ಸಿಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ಚೇಂಜ್ ಮಾಡಿಸಿದ್ದೀನಿ. ಅದು ಬರ್ತಕ್ಕಂಥ ಸೇವಾಕರ್ತ ಮೇಲೆ ಡಿಪೆಂಡ್ಸ್ ಇರುತ್ತೆ ಸರ್. ಇದು ಸರಿ, ಥ್ಯಾಂಕ್ ಯು ಸರ್. ಗುರುಮೂರ್ತಿ ಸರ್, ನಿಮ್ಮ ಪ್ರಶ್ನೆ ಸರ್ ಕೇಳಿಸ್ತಿಲ್ಲ, ಮ್ಯೂಟಲ್ ಇದ್ದೀರಾ? ಗುರುಗಳೇ, ಈಗ ಆದಿ ಭೌತಿಕ, ದೈವಿಕ, ಆಧ್ಯಾತ್ಮಿಕ ಅಂದ್ರೆ ಏನು? ಸರ್ ನಮಸ್ತೆ. ಗುರುಮೂರ್ತಿ ಸರ್ ಸರ್ ನಮಸ್ತೆ. ಹೇಳಿ ಸರ್. ಹೇಳಿ ಸರ್. ಕೇಳಿಸ್ತಾ ಇಲ್ಲ ಸರ್? ಕೇಳಿಸ್ತಾ ಸರ್ ಇಲ್ಲಿ ಇಲ್ಲ. ಪಂಚಾಂಗದಲ್ಲಿ ಹ್ಮ್ ತ್ಯಾಪ್ರ ಅಂತ ಇದೆಯಲ್ಲ, ಕೇರ್ ತ್ಯಾಪ್ರ ಅಂದ್ರೆ ಏನು ಅಂತ ಸ್ವಲ್ಪ ನನಗೆ ಅದೊಂದು ಡೌಟ್ಸ್ ಇತ್ತು. ಎಲ್ಲಿದೆ ತ್ಯಾಪ್ರ ಅಂತ? ಸರ್ ಪಂಚಾಂಗದಲ್ಲಿ ಹಾ ಉದಾಹರಣೆಗೆ ಸರ್ ಹಾ. ಪೇಜ್ ನಂಬರ್ 54 ಅನ್ಕೊಳ್ಳೋಣ. ಹಾ 54ರಲ್ಲಿ ತ್ರಯೋದಶಿ ಬುಧವಾರ ಹಾ 26 ಹಾ ಆಗಸ್ಟ್ ಹಾ. ಅಲ್ಲಿ ಇದೆ ನೋಡಿ ಸರ್. ತ್ಯಾಪ್ರ ಅಂದ್ರೆ ನಾನು ಮೋಸ್ಟ್ಲಿ ಅದು ಪ್ರದೋಷ ತ್ಯಾಜ್ಯನ. ಇಲ್ಲ, ಇಲ್ಲಿ 3 ದಿವಸನೇ ಅದೇ ತರ. ಕೊಟ್ಟಿದೆ ತ್ಯಾಪ್ರ ಅಂತ. ಆ, ಹೌದು ಸರ್, ಹೌದು. ಅದು ನಾನು 23, ಯಾವ್ದು 24, 26. ಅದು ನಾನು ಯಾವತ್ತೂ ಗಮನಿಸಿಲ್ಲ. ಒಂದ್ಸಲ ನಾನು ಚೆಕ್ ಮಾಡಿಬಿಟ್ಟು ನಿಮ್ಗೆ ಆನ್ಸರ್ ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಅದು ನಾನು ಮೋಸ್ಟ್ಲಿ ನಾನು ಅನ್ಕೊಂಡಿದ್ದೀನಿ ಅಷ್ಟೇ, ಗೊತ್ತಿಲ್ಲ. ಆ ಪ್ರದೋಷ ತ್ಯಾಜ್ಯನ. ಇರ್ಬೋದು ಸರ್, ಪ್ರದೋಷ ತ್ಯಾಜ್ಯ ಪ್ರದೋಷ ಅಂತ ಇರ್ಬೋದು. ಯಾಕಂದ್ರೆ ಅದು ಆವತ್ತಿಗೆ ಮಾತ್ರ ಇದೆ. ಮತ್ತೆ ಬೇರೆ ಅದು ಯಾವತ್ತಿಗಿದೆ? ತ್ರಯೋದಶಿನಲ್ಲಿ ಹ್ಮ್. ಪ್ರದೋಷಗಳು ಬರ್ತದಲ್ಲ, ಅದೇನಾ ಅಂತ ಅನ್ಕೊಂಡ್ರೆ. ಇರ್ಬೋದು ಸರ್, ಈಗ ನೋಡ್ತೀನಿ. ಅಲ್ಲೇ ಏಕಾದಶಿನಲ್ಲೂ ಇದೆ, ದ್ವಾದಶಿನಲ್ಲೂ ಇದೆ ಸರ್ ಅದು. ಅದನ್ನ ನೋಡ್ಬಿಟ್ಟು ಹೇಳ್ತೀನಿ ಸರ್ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಮೇಶ್ ಸರ್ ಸರ್, ಆಮೇಲೆ ನೀವು ಇದು ಸರ್ ಹಂಗೆ ಸರ್, ಹೇಳಿ ಸರ್. ಹೇಳಿ ಸರ್. ನಾವು ಪಂಚಕ ನೋಡ್ಬೇಕಾದ್ರೆ ಲಗ್ನ ಸಂಖ್ಯೆ ಹಾಕೊಂತೀವಲ್ಲ, ಹ್ಮ್ ಅವಾಗ ಬ್ರಾಹ್ಮಿ ಮುಹೂರ್ತಕ್ಕೆ ಲಗ್ನ ಸಂಖ್ಯೆ ಹೆಂಗ್ ಬರುತ್ತೆ ಸರ್? ಸರ್, ಬ್ರಾಹ್ಮಿ ಮುಹೂರ್ತ ಅಂತಿಲ್ಲ, ನಮ್ಮ ಹತ್ರ ಇರ್ತದೆ ದ್ವಾದಶ ಲಗ್ನಗಳ ಸಂಖ್ಯೆ ಇದ್ದೇ ಇರ್ತದೆ. ಇದು ನಾನು ನಿಮಗೆ ಹಾ. ಮುಹೂರ್ತ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರಮೇಶ್ ಸರ್, ನಿಮ್ಮ ಪ್ರಶ್ನೆ? ಆದಿ ಭೌತಿಕ, ದೈವಿಕ, ಆಧ್ಯಾತ್ಮಿಕ ಅಂದ್ರೆ ಏನು ಗುರುಗಳೇ? ಯಾವ್ದ್ರ ಬಗ್ಗೆ ಕೇಳ್ತಿದ್ದೀರಾ ನೀವು? ಇಂಟ್ರಡಕ್ಷನ್ ಟೈಮಲ್ಲಿ ಇಂಟ್ರಡಕ್ಷನ್ ಟೈಮಲ್ಲಿ ಆದಿ ಭೌತಿಕ, ಆದಿ ದೈವಿಕ, ಆದಿ ಆಧ್ಯಾತ್ಮಿಕ ಅಂತ ಬರ್ತಿದೆ. ಯಾವ ಇಂಟ್ರಡಕ್ಷನ್? ಪಂಚಾಂಗ ಇಂಟ್ರಡಕ್ಷನ್ ಟೈಮಲ್ಲ ಅಥವಾ ಇಲ್ಲ, ಅರ್ಲಿ ಅಲ್ಲಿ ಸಂಕಲ್ಪ ಟೈಮಲ್ಲ? ಹಾ ಸಂಕಲ್ಪ ಟೈಮಲ್ಲಿ ಬರ್ತಕ್ಕಂಥದ್ದು ಆದಿ ಭೌತಿಕ, ಆದಿ ದೈವಿಕ ಅಂತೆಲ್ಲ. ಅದು ನಮಗೆ ಎಲ್ಲ ಗತ ಜನ್ಮಗಳಲ್ಲಿ ಎಲ್ಲ ಆದಿ ದೈವಿಗಳು ಏನಿದೆ ಎಲ್ಲ ದೇವಗಳ ಆಶೀರ್ವಾದ ಆಗ್ಲಿ ಅಂತ ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಸರ್ ಅದು. ಓಕೆ, ನಮಸ್ತೆ. ಥ್ಯಾಂಕ್ ಯು ಸರ್. ಸರಿ, ಇನ್ನೇನು ಪ್ರಶ್ನೆ ಇದೆಯಾ? ಎಲ್ಲರೂ ಕ್ಲಿಯರ್ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ಆದರೆ ನನಗೆ
ಅದು ಲತ್ತ ಪದಕ ಕಾಲ ನೀವು ಕ್ಯಾಲ್ಕುಲೇಷನ್ ಮಾಡಿ ನೀವು ಉತ್ತರ ಕೊಡಬೇಕು ಸರ್. ಎಲ್ಲರೂ ಕಳಿಸ್ಕೊಡಿ, ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ಎಲ್ಲ ಪಂಚಾಂಗ ಓದಿ ಎಲ್ಲ ಪ್ರಾಕ್ಟೀಸ್ ಆಗುತ್ತೆ. ಮಂಜುನಾಥ್ ಸರ್, ನೀವು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬೋದು.